ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನಲ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಎ ಐ ಹೆಂಗೆ ಓದಬೇಕು, ಮಾಡ್ಯೂಲ್ 1 ಏನಿದೆ ಅಂತ ನಾನು ನಿಮಗೆ ಹೇಳಿದ್ದೆ, ರೈಟ್? ಸೊ ಇವಾಗ ನಾನು ಇದರಲ್ಲಿ ಎಲ್ಲ ಕ್ವೆಶನ್ಸ್ ಕವರ್ ಮಾಡಿದ್ದೀನಿ ಗೈಸ್. ಪ್ರೀವಿಯಸ್ ಇಯರ್ ಆಗಲಿ, ಮಾಡೆಲ್ ಕ್ವೆಶನ್ ಪೇಪರ್ ಆಗಲಿ, ಆಮೇಲೆ ಇಂಪಾರ್ಟೆಂಟ್ ಕ್ವೆಶನ್ಸ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಟೋಟಲಾಗಿ ಹೇಳಬೇಕಂದ್ರೆ ಹೋಲ್ ಸಿಲೆಬಸ್ನ ಕವರ್ ಮಾಡಿದ್ದೀನಿ. ಯಾಕೆ ಹೇಳಿ? ಸೊ ಆಲ್ರೆಡಿ ವಿ ಟಿ ಯು ರಾಕ್ಡ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಹ್ಯಾವ್ ಶಾಕ್ಡ್, ಓಕೆನಾ? ಅದಕ್ಕೆ ಮತ್ತೆ ನಾವು ಶಾಕ್ ಆಗೋದು ಬೇಡ, ಓಕೆನಾ? ಅದಕ್ಕೆ ಆ ಪೇಪರ್ಸ್ ಎಲ್ಲ ನೋಡಿ ಸೊ ನನಗೆ ಯಾಕೋ ನಂಬಿಕೆ ಬರಲಿಲ್ಲ, ಬರೀ ಪಿ ವೈ ಕ್ಯೂಸು ಮತ್ತು ಎಮ್ ಕ್ಯೂ ಪೀಸ್ ಮಾಡಿದ್ರೆ ಸಾಕಾಗಲ್ಲ ಅಂತ. ಸೊ ಡೋಂಟ್ ವರಿ, ವಿತ್ ಲಿಮಿಟೆಡ್ ಆಫ್ ಕ್ವೆಶನ್ಸ್ ಹೋಲ್ ಸಿಲೆಬಸ್ನ ಕವರ್ ಮಾಡಿದ್ದೀನಿ. ಜಸ್ಟ್ ನೀವು ಇದನ್ನು ಓದ್ಕೊಂಡು ಹೋಗ್ಬೇಕು ಅಷ್ಟೇ, ಓಕೆನಾ? ಸೊ ನಥಿಂಗ್ ಗೈಸ್. ಆಮೇಲೆ ಕೆಲವೊಂದು ಕ್ವೆಶನ್ ಲೈಕ್ ಓನ್ಲಿ 2 to 3 ಕ್ವೆಶನ್ಸ್ ಮಾತ್ರ ನನಗೆ ಬರೆಯೋಕ್ಕಾಗಿಲ್ಲ ಕಂಪ್ಲೀಟಾಗಿ. ಆದರೆ ನಾನು ಅದು ಯಾವ ಕ್ವೆಶನ್ನು ಅಂತ ನಾನು ಹೇಳ್ತೀನಿ, ನೀವು ಅದಕ್ಕೆ ನೀಟಾಗಿ ಎಕ್ಸ್ಪ್ಲನೇಷನ್ ಬರೀರಿ. ನಾನು ಅದನ್ನು ಹೇಳ್ಕೊಡ್ತೀನಿ ಕೂಡ ಯಾವ ರೀತಿ ಎಕ್ಸ್ಪ್ಲನೇಷನ್ ಬರಿಬೇಕು ಅಂತಲೂ. ಬನ್ನಿ ಗೈಸ್, ನೋಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್: ಡಿಫೈನ್ ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಏಜೆಂಟ್, ರ್ಯಾಷನಾಲಿಟಿ ಮತ್ತು ಲಾಜಿಕಲ್ ರೀಸನಿಂಗ್. ಇಂಟೆಲಿಜೆನ್ಸ್ ಅಂದರೆ ಏನಪ್ಪ ಅಂದರೆ, ಸೊ ಲರ್ನ್ ಟು ಅಂಡರ್ಸ್ಟ್ಯಾಂಡ್ ನ್ಯೂ ಥಿಂಗ್ಸ್. ಹೊಸದನ್ನು ಕಲಿಯೋದೇ ಇಂಟೆಲಿಜೆನ್ಸ್, ಓಕೆನಾ? ಅಂದರೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕಲಿತು ಮತ್ತು ಅದ್ರ ಬಗ್ಗೆ ಯೋಚನೆ ಮಾಡಿ ನಾವು ಡಿಸಿಷನ್ಸ್ನ ತಗೊಳ್ತೀವಲ್ಲ, ಅದನ್ನು ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ಅಲಾನ್ ಟ್ಯೂರಿಂಗ್ ಪ್ರಕಾರ ಮೆಷಿನು ಇಂಟೆಲಿಜೆಂಟ್ ಅಂತ ಯಾವಾಗ ಹೇಳ್ತಾರೆ ಗೊತ್ತಾ? ಇವಾಗ ಯಾವುದೋ ಒಂದು ಆನ್ಸರ್, ಓಕೆನಾ? ಈ ಆನ್ಸರು ಮಷಿನ್ ಕೊಟ್ಟಿರೋ ಆನ್ಸರಾ ಅಥವಾ ಹ್ಯೂಮನ್ ಬರ್ದಿರೋ ಆನ್ಸರಾ ಅಂತ ಗೊತ್ತಾಗಲ್ಲ. ಆ ರೇಂಜ್ಗೆ ಸಿಮಿಲಾರಿಟಿ ಇರುತ್ತೆ. ಒಟ್ಟಿನಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಅದು ಆ ಆನ್ಸರ್ ಸ್ಕ್ರಿಪ್ಟು ಇಂಟೆಲಿಜೆಂಟ್ ಮೆಷಿನೇ ಕೊಟ್ಟಿರ್ಬೋದು, ಬಟ್ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಆ ಥರ ಅದು ಆನ್ಸರ್ ಕೊಡುತ್ತೆ. ಸೊ ದಟ್ ಈಸ್ ವಾಟ್ ಇಂಟೆಲಿಜೆನ್ಸ್. ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಆಗಲ್ಲ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು? ಸೊ ಇಟ್ ಮೇನ್ಲಿ ಫೋಕಸಸ್ ಆನ್ ಮೇಕಿಂಗ್ ಅ ಮಷೀನ್ ದಟ್ ಆ್ಯಕ್ಟ್ ಲೈಕ್ ಅ ಹ್ಯೂಮನ್. ಒಂದು ಮಷೀನು ಹ್ಯೂಮನ್ ಬೀಯಿಂಗ್ ಥರ ಆ್ಯಕ್ಟ್ ಮಾಡಿಸ್ತೀವಲ್ಲ, ಅದನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಿ. ಅಂದರೆ ಆ ರೀತಿ ಟ್ರೈನ್ ಮಾಡ್ತೀವಿ ನಾವು ಮಾಡೆಲ್ನ. ಸೊ ಯಾವ ರೀತಿ ಅಂದರೆ ಹ್ಯೂಮನ್ ಥರ ಥಿಂಕ್ ಮಾಡಬೇಕು, ಹ್ಯೂಮನ್ ಥರ ಆ್ಯಕ್ಟ್ ಮಾಡಬೇಕು, ಆಮೇಲೆ ಅದೇ ರೀತಿ ಲಾಜಿಕಲ್ ಆಗಿ ಥಿಂಕ್ ಮಾಡಬೇಕು, ಆಮೇಲೆ ಅದೇ ರೀತಿ ಲಾಜಿಕಲ್ ಆಗಿ ಆ್ಯಕ್ಟ್ ಮಾಡೋದು. ಆ್ಯಕ್ಟ್ ಮಾಡೋ ಥರ ನಾವು ಏಜೆಂಟ್ನ ಟ್ರೈನ್ ಮಾಡಬೇಕು. ಸೊ ದಟ್ ಈಸ್ ವಾಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಓಕೆ? ಮತ್ತು ಇಲ್ಲಿ ಏಜೆಂಟ್ ಅಂತ ಹೇಳ್ತಿದೆ. ಏಜೆಂಟ್ ಅಂದರೆ ಏನು? ಏಜೆಂಟ್ ಅಂದರೆ ದಟ್ ಎನಿಥಿಂಗ್ ದಟ್ ಪರ್ಫಾರ್ಮ್ಸ್ ಅನ್ ಆ್ಯಕ್ಷನ್. ಯಾವುದು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡುತ್ತಲ್ವಾ, ಅದನ್ನು ಏಜೆಂಟ್ ಅಂತ ಕರಿತೀವಿ. ಸೊ ಅಕಾರ್ಡಿಂಗ್ ಟು ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಏಜೆಂಟ್ ಅಂದರೆ ಏನು? ಕಂಪ್ಯೂಟರ್ ಸಿಸ್ಟಮ್ ಆಗಿರ್ಬೋದು, ಸೊ ರೋಬೋಟಿಕ್ಸ್ ಎಲ್ಲ ಬಂದರೆ ರೋಬೋಟ್ಸ್ ಆಗಿರ್ಬೋದು. ಸೊ ಇದೆಲ್ಲ ಏಜೆಂಟ್ಸ್ ಅಂತ ಕರಿತೀವಿ. ಸೊ ರ್ಯಾಷನಾಲಿಟಿ ಅಂದರೆ ಏನು? ರ್ಯಾಷನಾಲಿಟಿ ಮೀನ್ಸ್ ಚೂಸಿಂಗ್ ಅ ಕರೆಕ್ಟ್ ಆ್ಯಕ್ಷನ್ಸ್ ಬೇಸ್ಡ್ ಆನ್ ದ ಅವೈಲಬಲ್ ಇನ್ಫಾರ್ಮೇಷನ್. ಸೊ ಇವಾಗ ನೀವು ಎ ಐ ಮಾಡೆಲಿಗೆ ನೀವು ಟ್ರೈನ್ ಮಾಡಿರ್ತೀರ, ಏನಂತ ಒಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟು ಟ್ರೈನ್ ಮಾಡಿರ್ತೀರ. ಸೊ ಅದ್ರ ಮೇಲೆ ಆ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ನೀವೇನೇ ಕೇಳಿದಾಗ ಅದನ್ನು ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡುತ್ತಲ್ವಾ, ಸೊ ಅದನ್ನು ರ್ಯಾಷನಾಲಿಟಿ ಅಂತ ಹೇಳ್ತೀವಿ. ಇರೋ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ಆ್ಯಕ್ಷನ್ಸ್ನ ಪರ್ಫಾರ್ಮ್ ಮಾಡೋದು, ಓಕೆ? ನೆಕ್ಸ್ಟ್, ವಾಟ್ ಈಸ್ ಲಾಜಿಕಲ್ ರೀಸನಿಂಗ್? ಲಾಜಿಕಲ್ ರೀಸನಿಂಗ್ ಅಂದರೆ ಥಿಂಕಿಂಗ್ ಸ್ಟೆಪ್ ಬೈ ಸ್ಟೆಪ್ ಯೂಸಿಂಗ್ ಅ ರೂಲ್ಸ್ ಆಫ್ ಲಾಜಿಕ್. ಇದು ಮ್ಯಾಥಮೆಟಿಕಲ್ ಫೀಲ್ಡ್. ಸೊ ಇವಾಗ ರೂಲ್ಸ್ ಆಫ್ ಲಾಜಿಕ್ಕು, ಇನ್ಫರೆನ್ಸು ಇದೆಲ್ಲ ಯೂಸ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಆಗಿ ಥಿಂಕ್ ಮಾಡಿ ಆನ್ಸರ್ ಕೊಡುತ್ತಲ್ಲ, ಅದನ್ನು ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ಲಾಜಿಕಲ್ ರೀಸನಿಂಗಲ್ಲಿ ಕ್ವೆಶನ್ಸ್ನ ಕೇಳ್ಕೊಳ್ಳೋದು, ಓಕೆನಾ? ಸೊ ಅದನ್ನು ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ವಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಸೊ ಎಕ್ಸ್ಪ್ಲೇನ್ ದ 4 ಅಪ್ರೋಚಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಡೀಟೇಲ್. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆಫಿನೇಷನ್ನ ನಾನು ಆಲ್ರೆಡಿ ಹೇಳಿದೆ, ಓಕೆನಾ? ಸೊ ಇಲ್ಲಿ 4 ಅಪ್ರೋಚಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೂ ಒಂದೇ, ಟೆಕ್ನಿಕ್ಸ್ ಅಂತ ಕೇಳಿದ್ರು ಒಂದೇ ಆನ್ಸರು. ಸೊ ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬೇಡಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಕೇಳ್ಬೋದು, ನೀವು ಕನ್ಫ್ಯೂಸ್ ಆಗಬಾರ್ದು, ಓಕೆನಾ? ಸೊ ಟೆಕ್ನಿಕ್ಸ್ ಅಂದರೂ ಒಂದೇ, 4 ಅಪ್ರೋಚಸ್ ಅಂದರೂ ಒಂದೇ, ಓಕೆನಾ? ಇಲ್ಲಿ ಯಾವ್ಯಾವ್ದಪ್ಪ ಅಪ್ರೋಚಸ್ ಅಥವಾ ಟೆಕ್ನಿಕ್ಸ್ ಅಂತ ಹೇಳಿದ್ರೆ, ಫಸ್ಟು, ಸೊ ನಾನು ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆಫಿನೇಷನ್ ಹೇಳಬೇಕಾದ್ರೆ ಏನು ಹೇಳಿದೆ? ಅದನ್ನು ಹ್ಯೂಮನ್ ಥರ ಆ್ಯಕ್ಟ್ ಮಾಡಿಸ್ಬೇಕು, ಮತ್ತು ಅದೇ ಥರ ಥಿಂಕ್ ಮಾಡಬೇಕು, ಅದೇ ಥರ ಹ್ಯೂಮನ್ ಥರ ಲಾಜಿಕಲ್ ಆಗಿ ಯೋಚನೆ ಮಾಡಬೇಕು, ಲಾಜಿಕಲ್ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದೆ. ಸೊ ಇಲ್ಲಿ ಅದನ್ನೇ ನೀವು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಗೈಸ್ ನೋಟ್ ಏನಂದರೆ, ಇಲ್ಲಿ ಆ್ಯಕ್ಟ್ ಹ್ಯೂಮನ್ಲಿ ದ ಟ್ಯೂರಿಂಗ್ ಟೆಸ್ಟ್ ಅಪ್ರೋಚ್, ಈ ಅಪ್ರೋಚಸ್ನ ಸೆಪ್ರೇಟಾಗೂ ಕೇಳ್ತಾರೆ,
ಓಕೆನಾ? ಸೊ, ನೀವು ಯಾವುದನ್ನು ಸ್ಕಿಪ್ ಮಾಡಬೇಡಿ. ಬಿಕಾಸ್ ಇವಾಗ ನಾವು ಎಸ್-ಸಿ-ಯಲ್ಲೇ ನೋಡಿದ್ವಿ. ಏನಂತೀರಾ? ಸೊ, ಅಲ್ಲಿ ನಾವು ಸಿನಾರಿಯೋ ಬೇಸ್ಡ್ ಮಾಡಲು ಮತ್ತೆ ಬಿಹೇವಿಯರಲ್ ಮಾಡೆಲ್ ಎಲ್ಲ ಸೆಪರೇಟ್ ಸೆಪರೇಟಾಗಿ ಓದಿದ್ವಾ? ಇಲ್ಲ ತಾನೇ. ಎಲ್ಲ ಒಂದೇ ಕ್ವೆಶ್ಚನಲ್ಲಿ ಓದಿದ್ವಿ. ಬಟ್ ಅವ್ರೇನು ಮಾಡಿದ್ರು, ಸೆಪರೇಟಾಗಿ ಕ್ವೆಶ್ಚನ್ ಕೇಳಿದ್ರು. ಸೊ, ಇಲ್ಲೂ ಹಾಗೆ ಮಾಡ್ತಾರೆ. ಟ್ಯೂರಿಂಗ್ ಟೆಸ್ಟ್ ಅಪ್ರೋಚ್ ಬಗ್ಗೆ ನೀವು ಕಂಪ್ಲೀಟಾಗಿ ಎಕ್ಸ್‌ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ನಾನಿಲ್ಲಿ ಎಷ್ಟು ಪಾಯಿಂಟ್ಸ್ ಬರ್ದಿದ್ದೀನಲ್ಲ ಅಷ್ಟೇ ನೀಟಾಗಿ ಬರ್ದ್ಬಿಟ್ಟು ಬನ್ನಿ, ರೆಪ್ರೆಸೆಂಟ್ ಮಾಡಿ ಬನ್ನಿ. ಓಕೆನಾ? ಡೋಂಟ್ ವರಿ. ಸೊ, ಫಸ್ಟ್ ಏನು ಅಂತಂದ್ರೆ ಆಕ್ಟ್ ಹ್ಯೂಮನ್ಲಿ. ಹ್ಯೂಮನ್ ಥರ ಆಕ್ಟ್ ಮಾಡಿಸೋದು. ಅದನ್ನ ನಾವು ಟ್ಯೂರಿಂಗ್ ಟೆಸ್ಟ್ ಅಪ್ರೋಚ್ ಅಂತನೂ ಕೂಡ ಕರಿತೀವಿ. ಸೊ, ಏನಪ್ಪಾ ಅಂದ್ರೆ ದಿಸ್ ಅಪ್ರೋಚ್ ಏಮ್ಸ್ ಟು ಮೇಕ್ ದ ಮಷೀನ್ ಟು ಬಿಹೇವ್ ಲೈಕ್ ಹ್ಯೂಮನ್. ಅದೇ ಹೇಳ್ದೆ. ನೆಕ್ಸ್ಟ್ ಈ ಟ್ಯೂರಿಂಗ್ ಟೆಸ್ಟ್ ಅಪ್ರೋಚ್ ಅಲ್ಲಿ ಇದನ್ನ ಯಾರು ಪ್ರಪೋಸ್ ಮಾಡಿರೋದು? ಆಲನ್ ಟ್ಯೂರಿಂಗ್ ಅನ್ನೋರು ಪ್ರಪೋಸ್ ಮಾಡಿರೋದು. ಏನಕ್ಕೆ ಅವರು ಪ್ರಪೋಸ್ ಮಾಡಿದ್ರೆ ಇನ್ ಆರ್ಡರ್ ಟು ಚೆಕ್ ದ ಇಂಟೆಲಿಜೆನ್ಸ್. ಓಕೆ. ಈ ಇಂಟೆಲಿಜೆನ್ಸ್ ಚೆಕ್ ಮಾಡೋದಕ್ಕೋಸ್ಕರ ಈ ಒಂದು ಟ್ಯೂರಿಂಗ್ ಟೆಸ್ಟ್‌ನ ತಂದ್ರು. ಸೊ, ಹೆಂಗೆ ಅಂದ್ರೆ ನಾನು ಅವಾಗೇ ಹೇಳ್ದೆ ನೋಡು, ಇವನ್ ಪ್ರಕಾರ ಇಂಟೆಲಿಜೆನ್ಸ್ ಅಂದ್ರೆ ಏನು? ಅದನ್ನ ಬರೀರಿ. ಏನಂದ್ರೆ ಆ ಮಷೀನ್ ಇಸ್ ಸೆಡ್ ಟು ಬಿ ಇಂಟೆಲಿಜೆಂಟ್ ಇಫ್ ದ ಹ್ಯೂಮನ್ ಎಕ್ಸಾಮಿನರ್ ಕ್ಯಾನ್ ನಾಟ್ ಡಿಫರೆನ್ಶಿಯೇಟ್ ವೆದರ್ ದ ಆನ್ಸರ್ ಇಸ್ ಗಿವನ್ ಬೈ ಅ ಪರ್ಸನ್ ಆರ್ ಅ ಕಂಪ್ಯೂಟರ್. ಸೊ, ಆ ಕೊಟ್ಟಿರೋ ಆನ್ಸರು ಕಂಪ್ಯೂಟರ್ ಬರ್ದಿರೋದಾ ಅಥವಾ ಹ್ಯೂಮನ್ ಬರ್ದಿರೋದಾ ಅಂತ ಗೊತ್ತೇ ಆಗಲ್ಲ. ಆ ರೇಂಜ್‌ಗೆ ಇರುತ್ತೆ ಮಷೀನ್ ಪ್ರೊಡ್ಯೂಸ್ ಮಾಡುವಂತ ಆನ್ಸರು. ಓಕೆನಾ? ಸೊ, ಹೌ ಟು ಪಾಸ್ ಈ ಒಂದು ಟ್ಯೂರಿಂಗ್ ಟೆಸ್ಟ್‌ನ ಯಾವ ರೀತಿ ಪಾಸ್ ಮಾಡೋದು? ಸೊ, ಫಸ್ಟ್ ನ್ಯಾಚುರಲ್ ಲ್ಯಾಂಗ್ವೇಜು ಮತ್ತೆ ನಾಲೆಡ್ಜ್ ರೆಪ್ರೆಸೆಂಟೇಷನು, ಆಟೋಮೇಟೆಡ್ ರೀಸನಿಂಗ್ ಮತ್ತೆ ಮಷೀನ್ ಲರ್ನಿಂಗ್. ಸೊ, ಇಲ್ಲಿ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಅಂದ್ರೆ ಟು ಟಾಕ್ ಆ್ಯಂಡ್ ಅಂಡರ್‌ಸ್ಟ್ಯಾಂಡ್ ದ ಹ್ಯೂಮನ್ ಲ್ಯಾಂಗ್ವೇಜ್. ಅಂದ್ರೆ ಹ್ಯೂಮನ್ ಯಾವ ರೀತಿ ಮಾತಾಡ್ತಾರಲ್ವಾ, ಅದನ್ನ ಅರ್ಥ ಮಾಡ್ಕೊಳ್ಳೋ ಥರ ಮಾಡೋದೇ ಈ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ನಾಲೆಡ್ಜ್ ರೆಪ್ರೆಸೆಂಟೇಷನ್ ಅಂದ್ರೆ ಸೊ, ಏನ್ ಕೇಳಿಸ್ಕೊಳ್ಳುತ್ತಲ್ವಾ ಆ ಒಂದು ಏಜೆಂಟು, ಅದನ್ನ ಸ್ಟೋರ್ ಮಾಡ್ಕೊಳ್ಳೋದು. ಅದಕ್ಕೇನ್ ಗೊತ್ತು ಮತ್ತೆ ಅದು ಏನ್ ಕೇಳಿಸ್ಕೊಳ್ಳುತ್ತೆ ಅದನ್ನ ಸ್ಟೋರ್ ಮಾಡೋದು ನಾಲೆಡ್ಜ್ ರೆಪ್ರೆಸೆಂಟೇಷನ್. ಆಟೋಮೇಟೆಡ್ ರೀಸನಿಂಗ್ ಅಂದ್ರೆ ಇವಾಗ ನಾಲೆಡ್ಜ್ ಸ್ಟೋರ್ ಆಗಿರುತ್ತೆ ಅಲ್ವಾ, ಅದನ್ನ ಯೂಸ್ ಮಾಡ್ಕೊಂಡು ಆ ಕ್ವೆಶ್ಚನ್ಸ್‌ಗೆ ಆನ್ಸರ್ ಮಾಡೋದು. ಅದನ್ನ ಆಟೋಮೇಟೆಡ್ ರೀಸನಿಂಗ್ ಅಂತ ಕರೀತಾರೆ. ಆಮೇಲೆ ಮಷೀನ್ ಲರ್ನಿಂಗ್ ಏನು ಅಂತ ಅಂದ್ರೆ ಸೊ, ಇವಾಗ ಏನೋ ಸ್ಟೋರ್ ಮಾಡಿರ್ತಾರೆ. ಇವಾಗ ನಿನ್ಗೆ ಹೊಸ ಕ್ವೆಶ್ಚನ್ ಬಂತು. ಆ ಆ ಅದನ್ನು ಅದು ನಿಮಗೆ ಏಜೆಂಟಿಗೆ ಗೊತ್ತಿರಲ್ಲ. ಸೊ, ಅವಾಗ ಅದೇನ್ ಮಾಡುತ್ತೆ, ಇರೋ ನಾಲೆಡ್ಜ್‌ನ ಯೂಸ್ ಮಾಡ್ಕೊಂಡು ಅದರಲ್ಲಿ ಒಂದು ಪ್ಯಾಟರ್ನ್‌ನ ಕಂಡುಹಿಡಿಯುತ್ತೆ. ಆ ಪ್ಯಾಟರ್ನ್ ಪ್ರಕಾರ ಅದು ಆನ್ಸರ್ ಮಾಡುತ್ತೆ. ಓಕೆನಾ? ಅದು ಮಷೀನ್ ಲರ್ನಿಂಗ್. ಓಕೆನಾ? ಆಮೇಲೆ ಇದರಲ್ಲಿ ಇನ್ನ ಒಂದು ಕ್ವೆಶ್ಚನ್ ಕೂಡ ಕೇಳಿದ್ದಾರೆ. ಹೆಂಗೆ ಅಂದ್ರೆ ಟಾಸ್ಕ್ ಡೊಮೈನ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀರಿ ಅಂತ ಕೇಳಿದ್ದಾರೆ. ಅವಾಗ ನೀವು ಇದನ್ನ ಎಕ್ಸ್‌ಪ್ಲೇನ್ ಮಾಡ್ಬೇಕೇನು? ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂದ್ರೆ ಏನು? ನಾಲೆಡ್ಜ್ ರೆಪ್ರೆಸೆಂಟೇಷನ್ ಅಂದ್ರೆ ಏನು? ಆಟೋಮೇಟೆಡ್ ರೀಸನಿಂಗ್ ಅಂದ್ರೆ ಏನು? ಮಷೀನ್ ಲರ್ನಿಂಗ್ ಅಂದ್ರೆ ಏನು? ಇದ್ರ ಜೊತೆಗೆ ಕಂಪ್ಯೂಟರ್ ವಿಷನ್ ಮತ್ತೆ ರೋಬೋಟಿಕ್ಸ್ ಅನ್ನೋದು ಕೂಡ ನೀವು ಎಕ್ಸ್‌ಪ್ಲೇನ್ ಮಾಡಬೇಕು. ಇದನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರೀತಾರೆ. ಸೊ, ಟೋಟಲಿ ನಾನು ನಿಮಗೆ 3 ಕ್ವೆಶ್ಚನ್ ಹೇಳ್ಕೊಟ್ಟಿದ್ದೀನಿ. ಏನು ಅಂತ ಅಂದ್ರೆ ಫಸ್ಟಿಗೆ ಟೆಕ್ನಿಕ್ಸ್ ಅಂದ್ರೆ ಈ 4 ಬರಿಬೇಕು. ಏನು ಆಕ್ಟ್ ಲೈಕ್ ಹ್ಯೂಮನ್, ಥಿಂಕ್ ಲೈಕ್ ಹ್ಯೂಮನ್ ಇವಾಗೆಲ್ಲ ಹೇಳ್ತೀನಲ್ಲ ಅದು. ಆಮೇಲೆ ಇದನ್ನ ಸೆಪರೇಟಾಗೂ ಕೇಳ್ಬೋದು. ಅದಕ್ಕೆ ಆದಂತ ಏನಂತಾರೆ ಅಪ್ರೋಚಸ್ ನೇಮ್ಸ್ ಅಂತ ಇದೆ. ಆ ಅಪ್ರೋಚಸ್ ನೇಮ್ಸ್‌ನ ಯೂಸ್ ಮಾಡ್ಕೊಂಡು ನಿಮಗೆ ಕ್ವೆಶ್ಚನ್ಸ್ ಕೇಳ್ತಾರೆ. ಓಕೆನಾ? ಈ ತರನೂ ಕೇಳ್ತಾರೆ. ಸೊ, ಯು ಬಿ ರೆಡಿ. ಒಟ್ನಲ್ಲಿ ಈ ಕ್ವೆಶ್ಚನ್ ಓದಿದ್ರೆ ನೀವು 3 ಕ್ವೆಶ್ಚನ್ಸ್ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಥಿಂಕ್ ಹ್ಯೂಮನ್ಲಿ. ಇದನ್ನ ಕಾಗ್ನಿಟಿವ್ ಮಾಡೆಲಿಂಗ್ ಅಪ್ರೋಚ್ ಅಂತಾನೂ ಕೂಡ ಕರೀತಾರೆ. ಏನಪ್ಪಾ ಕಾಗ್ನಿಟಿವ್ ಮಾಡೆಲಿಂಗ್ ಅಪ್ರೋಚ್ ಅಂದ್ರೆ ದಿಸ್ ಅಪ್ರೋಚ್ ಏಮ್ಸ್ ಟು ಮೇಕ್ ಮಷೀನ್ ಟು ಥಿಂಕ್ ಲೈಕ್ ಅ ಹ್ಯೂಮನ್. ಸೊ, ಹ್ಯೂಮನ್ ತರ ಥಿಂಕ್ ಮಾಡಿಸೋದೇ ಇದ್ರ ಮೇನ್ ಏಮ್ ಆಗಿರುತ್ತೆ. ಓಕೆನಾ? ಇಟ್ ಟ್ರೈಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಹ್ಯೂಮನ್ ಬ್ರೈನ್ ವರ್ಕ್ಸ್. ಹ್ಯೂಮನ್ ಬ್ರೈನ್ಸ್ ಯಾವ ತರ ವರ್ಕ್ ಆಗುತ್ತೆ, ಆ ವರ್ಕಿಂಗ್ ಪ್ರೋಸೆಸ್‌ನ ಕಾಪಿ ಮಾಡಿ ಅದೇ ತರ ಥಿಂಕ್ ಮಾಡೋ ತರ ಮಾಡ್ತಾರೆ ಏಜೆಂಟ್‌ನ. ಓಕೆನಾ? ಅದು. ಸೊ, ಇಲ್ಲಿ ಹ್ಯೂಮನ್ ಥಿಂಕಿಂಗ್ ಎಲ್ಲಿಂದ ಕಲಿತಾರೆ ಇದನ್ನೆಲ್ಲ ಅಂತ ಅಂದ್ರೆ ಇಂಟ್ರೋಸೆಪ್ಷನ್ ಅಂದ್ರೆ ಥಿಂಕಿಂಗ್ ಅಬೌಟ್ ಒನ್ಸ್ ಓನ್ ಥಾಟ್. ಅಂದ್ರೆ ಇವಾಗ ಹ್ಯೂಮನ್ ಅಂತ ತಗೊಂಡ್ರೆ ಹ್ಯೂಮನ್ ಅವರಷ್ಟಕ್ಕೆ ಅವರೇ ಏನ್ ಯೋಚನೆ ಮಾಡ್ತಾರೆ ಅದನ್ನ ಇಂಟ್ರೋಸೆಪ್ಷನ್ ಅಂತ ಕರೀತಾರೆ. ಆಮೇಲೆ ಸೈಕಾಲಜಿಕಲ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಅಬ್ಸರ್ವಿಂಗ್ ಹ್ಯೂಮನ್ ಆಕ್ಷನ್ಸ್. ಹ್ಯೂಮನ್ ಏನೇನ್ ಆಕ್ಷನ್ ನ ಪರ್ಫಾರ್ಮ್ ಮಾಡ್ತಾರಲ್ವಾ ಅದನ್ನ ಅಬ್ಸರ್ವ್ ಮಾಡೋದು ಸೈಕಾಲಜಿಕಲ್ ಎಕ್ಸ್ಪೆರಿಮೆಂಟ್. ಓಕೆ. ಮತ್ತೆ ಬ್ರೈನ್ ಇಮೇಜಿಂಗ್ ಟೆಕ್ನಿಕ್ಸ್ ಅಂದ್ರೆ ಒಂದು ಬ್ರೈನ್ ಆಕ್ಟಿವಿಟಿ ಅಬ್ಸರ್ವ್ ಮಾಡಿ ಅದನ್ನ ಅಡಾಪ್ಟ್ ಮಾಡ್ಕೊಂತಾರ, ಅದನ್ನ ಬ್ರೈನ್ ಇಮೇಜಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತಾರೆ. ಇದರಿಂದ ಅವ್ರೇನ್ ಮಾಡ್ತಾರೆ, ಹ್ಯೂಮನ್ ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂತ ಇದರಿಂದ ಸ್ಟಡಿ ಮಾಡ್ಬಿಟ್ಟು ಅದನ್ನ ಅದೇ ರೀತಿ ಕಾಪಿ ಪೇಸ್ಟ್ ಮಾಡ್ತಾರೆ. ಯಾವುದಕ್ಕೆ? ಏಜೆಂಟ್‌ಗೆ ಅದೇ ರೀತಿ ಥಿಂಕ್ ಮಾಡೋ ತರ ಮಾಡ್ತಾರೆ. ಓಕೆ.
if a computer program follows the same reasoning steps in the humans, so it will be considered as intelligence. ಏನು ಇಂಟೆಲಿಜೆಂಟ್ ಅಂದ್ರೆ ಯಾವಾಗ ಹೇಳ್ತಾರೆ, ಹ್ಯೂಮನ್ ತರ ಥಿಂಕ್ ಮಾಡಿದ್ರೆ ಇದನ್ನ ಇಂಟೆಲಿಜೆಂಟ್ ಅಂತ ಹೇಳ್ತಾರಲ್ವಾ. ಸೊ ಅದನ್ನೇ ಹೇಳಿರೋದು. ಸೊ ಇಟ್ ಇಸ್ ರಿಲೇಟೆಡ್ ಟು ದ ಕಾಗ್ನೇಟಿವ್ ಸೈನ್ಸ್. ಕಾಗ್ನೇಟಿವ್ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ ಇಟ್ ಕಂಬೈನ್ಸ್ AI ಅಂಡ್ ಸೈಕಾಲಜಿ ಟು ಅಂಡರ್ಸ್ಟ್ಯಾಂಡ್ ದ ಹ್ಯೂಮನ್ ಮೈಂಡ್. ಓಕೆ, ನೆಕ್ಸ್ಟ್ ಥಿಂಕಿಂಗ್ ರ್ಯಾಷನಲಿ. ಈ ಥಿಂಕಿಂಗ್ ರ್ಯಾಷನಲಿ ಅನ್ನೋದನ್ನ ನಾವು ಲಾಸ್ ಆಫ್ ಥಾಟ್ ಅಪ್ರೋಚ್ ಅಂತಾನೂ ಕೂಡ ಕರಿತೀವಿ. ಓಕೆ, ಈ ಒಂದು ಅಪ್ರೋಚ್ ಏನ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದ್ರೆ ನೀಟಾಗಿ ಥಿಂಕ್ ಮಾಡಬೇಕು. ಹೆಂಗ್ ಥಿಂಕ್ ಮಾಡ್ತೀರಾ, ಲಾಜಿಕ್ನ ಯೂಸ್ ಮಾಡ್ಕೊಂಡು ಥಿಂಕ್ ಮಾಡಬೇಕು. ನಾನು ಲಾಜಿಕಲ್ ರೀಸನಿಂಗ್ ಅಂದ್ರೆ ಏನಂತ ಹೇಳಿದೆ, ರೂಲ್ಸ್ ಆಫ್ ಇನ್ಫರೆನ್ಸು ಮತ್ತೆ ರೂಲ್ಸ್ ಆಫ್ ಲಾಜಿಕ್ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಥಿಂಕ್ ಮಾಡೋದನ್ನ ಲಾಜಿಕಲ್ ರೀಸನಿಂಗ್ ಅಂತ ಹೇಳಿದೆ. ಅದನ್ನೇ ಬರೀರಿ ಇಲ್ಲೂನು. ಓಕೆ, ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ವಿಚ್ ಇಸ್ ಇಂಟ್ರೊಡ್ಯೂಸ್ ಬೈ ದ ಅರಿಸ್ಟಾಟಲ್ ಇಂಟ್ರೊಡ್ಯೂಸ್ ಮಾಡಿರೋ ಪ್ರಿನ್ಸಿಪಲ್ ಇಂದನೇ ಅವರು ಮಾಡ್ತಾರೆ ಎಲ್ಲಾನು. ಓಕೆ, ಅಕಾರ್ಡಿಂಗ್ ಟು ದಿಸ್ ಅಪ್ರೋಚ್ ಏನ್ ಹೇಳುತ್ತೆ ಅಂತ ಅಂದ್ರೆ ಇಫ್ ದ ಇನ್ಪುಟ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ದೆನ್ ದ ಕನ್ಕ್ಲೂಷನ್ ವಿಲ್ ಬಿ ಕರೆಕ್ಟ್. ಹೌದು, ಇನ್ಪುಟ್ ಕರೆಕ್ಟ್ ಆಗಿದೆ, ಔಟ್ಪುಟ್ ಕರೆಕ್ಟ್ ಆಗಿರುತ್ತೆ. ಕರೆಕ್ಟ್. ಇವಾಗ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನೀವು ಚೆನ್ನಾಗಿ ಓದ್ಕೊಂಡು ಹೋದ್ರೆ ತಾನೇ ಎಕ್ಸಾಮ್ ಅಲ್ಲಿ ಬರೀತೀರಾ, ಓದೇ ಇಲ್ಲ ಅಂದ್ರೆ ಏನ್ ಬರೀತೀರಾ. ಸೊ ದಟ್ ಇಸ್ ವಾಟ್, ರೈಟ್. ಸೊ ಅಷ್ಟೇ. ಸೊ ಇನ್ AI ದಿಸ್ ಅಪ್ರೋಚ್ ಯೂಸಸ್ ಫಾರ್ಮಲ್ ಲಾಜಿಕ್ ಟು ರೆಪ್ರೆಸೆಂಟ್ ನಾಲೆಡ್ಜ್ ಅಂಡ್ ಟು ಸಾಲ್ವ್ ದ ಪ್ರಾಬ್ಲಮ್ ಲಾಜಿಕಲಿ. ಇಲ್ಲೆಲ್ಲ ಫಾರ್ಮಲ್ ಲಾಜಿಕ್ ನ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಅಷ್ಟೇ. ನೆಕ್ಸ್ಟ್, ಇದರಲ್ಲಿ ಒಂದು ಲಿಮಿಟೇಷನ್ ಕೂಡ ಇದೆ. ಏನಂದ್ರೆ ನಾವು ರಿಯಲ್ ವರ್ಲ್ಡ್ ನಾಲೆಡ್ಜ್ನೆಲ್ಲ ಲಾಜಿಕಲ್ ಫಾರ್ಮ್ ಆಗಿ ತೋರಿಸೋದು ತುಂಬಾನೇ ಕಷ್ಟ. ಓಕೆನಾ. ಆಮೇಲೆ ಲಾಜಿಕ್ ಡಸ್ ನಾಟ್ ಹ್ಯಾಂಡ್ ಅನ್ಸರ್ಟನಿಟಿ. ಸೊ ಇವಾಗ ಕನ್ಫ್ಯೂಷನ್ ಇರೋದು ಅಥವಾ ಗೊತ್ತಿಲ್ಲದೆ ಇರೋ ಇನ್ಫಾರ್ಮೇಶನ್ನ ನೀನು ಲಾಜಿಕಲ್ ಆಗಿ ರೆಪ್ರೆಸೆಂಟ್ ಮಾಡು ಅಂದ್ರೆ ಅದು ತುಂಬಾನೇ ಕಷ್ಟ. ಓಕೆನಾ. ಅದು ನೆಕ್ಸ್ಟ್, ಆಕ್ಟಿಂಗ್ ರ್ಯಾಷನಲಿ ಇದನ್ನ ರ್ಯಾಷನಲ್ ಏಜೆಂಟ್ ಅಪ್ರೋಚ್ ಅಂತಾನೂ ಕೂಡ ಕರೀತಾರೆ. ಓಕೆ, ಈ ಒಂದು ಅಪ್ರೋಚ್ ಏನ ಡಿಫೈನ್ ಮಾಡುತ್ತೆ ಅಂದ್ರೆ AI ಹ್ಯಾಸ್ ಅ ಇಂಟೆಲಿಜೆಂಟ್ ಏಜೆಂಟ್. ಓಕೆ, AI ಒಂದು ಇಂಟೆಲಿಜೆಂಟ್ ಏಜೆಂಟ್ ಅನ್ನೋದನ್ನ ನೀಟಾಗಿ ಡಿಫೈನ್ ಮಾಡುತ್ತೆ. ಸೊ ಹೆಂಗೆ ಅಂತ ಕೇಳಿದ್ರೆ ಏಜೆಂಟ್ ಮೀನ್ಸ್ ದಟ್ ಎನಿಥಿಂಗ್ ದಟ್ ಪರ್ಫಾರ್ಮ್ಸ್ ಅನ್ ಆಕ್ಷನ್. ಸೊ ಏಜೆಂಟ್ ಡೆಫಿನೇಷನ್ ಬರೀರಿ. ಯಾವುದು ಆಕ್ಷನ್ ಪರ್ಫಾರ್ಮ್ ಮಾಡುತ್ತೆ ಅದನ್ನ ಏಜೆಂಟ್ ಅಂತ ಕರೀತಾರೆ. ಸೊ ರೇಷನಲ್ ಏಜೆಂಟ್ ಅಂತ ಅಂದ್ರೆ ಆಲ್ವೇಸ್ ಪರ್ಫಾರ್ಮ್ ಅನ್ ಆಕ್ಷನ್ ದಟ್ ಗಿವ್ಸ್ ಅ ಬೆಸ್ಟ್ ಪಾಸಿಬಲ್ ರಿಸಲ್ಟ್ ಬೇಸ್ಡ್ ಆನ್ ದ ಅವೈಲಬಲ್ ನಾಲೆಡ್ಜ್. ಅದಕ್ಕೆ ಗೊತ್ತಿರೋಂಥ ನಾಲೆಡ್ಜ್ನ ಯೂಸ್ ಮಾಡಿಕೊಂಡು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡುತ್ತಲ್ಲ, ಆ ಆ್ಯಕ್ಷನು ಬೆಸ್ಟ್ ಪಾಸಿಬಲ್ ರಿಸಲ್ಟ್ನ ಕೊಡುತ್ತೆ. ಅದನ್ನು ಏನಂತಾರೆ, ಅದು ಪರ್ಫಾರ್ಮ್ ಮಾಡೋದು ಯಾರು, ರ್ಯಾಷನಲ್ ಏಜೆಂಟು. ಓಕೆನಾ. ಆ ಥರ ಅಂದರೆ ಇರೋ ನಾಲೆಡ್ಜ್ನ ಯೂಸ್ ಮಾಡಿಕೊಂಡು ಒಳ್ಳೆ ಬೆಸ್ಟ್ ಔಟ್ಕಮ್ ಕೊಡುವಂಥ ರಿಸಲ್ಟನ್ನ ಆ ಪಾತ್ನ ಚೂಸ್ ಮಾಡುತ್ತಲ್ವಾ, ಆ ಆ್ಯಕ್ಷನ್ ಮಾಡಬೇಕು ಅಂತ ಚೂಸ್ ಮಾಡುತ್ತಲ್ಲ, ಯಾರು ಮಾಡ್ತಾರೆ ಅದನ್ನು, ರ್ಯಾಷನಲ್ ಏಜೆಂಟು ಅಷ್ಟೇ. ಇಫ್ ದ ಸಿಚುವೇಶನ್ ಇಸ್ ಅನ್ಸರ್ಟೈನ್ then the agent always chooses the action that to give the best outcome. ಒಟ್ನಲ್ಲಿ ಆ ಏಜೆಂಟಿಗೆ ಅದಕ್ಕೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ, ಇವಾಗ ಒಂದೊಂದು ಸಿಚುವೇಶನ್ ಇರುತ್ತೆ, ಆ ಸಿಚುವೇಶನ್ ಹೆಂಗ್ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ರೂ ಏನ್ ಮಾಡುತ್ತೆ ಈ ಏಜೆಂಟ್ ಅಂದ್ರೆ ಯಾವ್ದಾದ್ರು ಅವ್ರು ಅದಕ್ಕೆ ಗೊತ್ತಿರೋಂಥ ನಾಲೆಡ್ಜ್ನ ಯೂಸ್ ಮಾಡಿಕೊಂಡು ಬೆಸ್ಟ್ ಔಟ್ಕಮ್, ಅದರಲ್ಲಿ ಬೆಸ್ಟ್ ಪಾಸಿಬಲ್ ಔಟ್ಕಮ್ ನಂಗೆ ಗೊತ್ತಿಲ್ಲ ಅಂದ್ರೂ ಏನ್ ಕೊಡ್ಬೋದು ಅನ್ನೋ ಥರ ಚೂಸ್ ಮಾಡಿ ಆಕ್ಷನ್ ಪರ್ಫಾರ್ಮ್ ಮಾಡುತ್ತೆ ಅಷ್ಟೇ. ಸೊ ಈ ಒಂದು ಅಪ್ರೋಚ್ ಅಲ್ಲಿ ಏನೇನು ಇನ್ಕ್ಲೂಡ್ ಮಾಡುತ್ತೆ ಅಂದ್ರೆ ಲಾಜಿಕಲ್ ರೀಸನಿಂಗ್ ಬೇಕೇ ಬೇಕು, ಸಿಂಪ್ಲೆಕ್ಸ್ ರಿಫ್ಲೆಕ್ಸ್ ಏಜೆಂಟ್ನ ಬೇಕೇ ಬೇಕು. ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್ ಅಂದು ಏನಂತ ನಾನು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. This is the most widely used method in modern AI because rational behavior can be measured mathematically. ಇದನ್ನ ತುಂಬಾ ಯಾಕೆ ಯೂಸ್ ಮಾಡ್ತಾರೆ, ನಾವು ಈಸಿಯಾಗಿ ಮೆಷರ್ ಮಾಡ್ಬೋದು ನಮ್ಮ ಪರ್ಫಾರ್ಮೆನ್ಸ್ ಆಗಲಿ ಏನಾದರೂ ಆಗಲಿ. ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಯೂಸ್ ಮಾಡ್ತಿರೋದ್ರಿಂದ ನಾವೆಲ್ಲ ಎಲ್ಲಾನು ಪರ್ಫಾರ್ಮೆನ್ಸ್ ಮೆಷರ್ ಆಗಲಿ ಎಲ್ಲಾನು ಈಸಿಯಾಗಿ ಮೆಷರ್ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಥರ್ಡ್ ಒನ್ ಬಂದು ಫೌಂಡೇಶನ್ಸ್ ಆಫ್ AI. ಸೊ ಒಂದು AI ಬರಬೇಕಂದ್ರೆ ಅದಕ್ಕೆ ಏನೇನು ಫೌಂಡೇಶನ್ ಇತ್ತು ಅದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, AI is means artificial intelligence did not come from a single subject. ಅದು ಸಿಂಗಲ್ ಸಬ್ಜೆಕ್ಟ್ ಇಂದ ಬಂದಿರುವಂತ ಕಾನ್ಸೆಪ್ಟೇ ಅಲ್ಲ ಅದು. ಸೊ ಇಟ್ ಇಸ್ ಬಿಲ್ಟ್ ಯೂಸಿಂಗ್ ದ ಐಡಿಯಾಸ್ ಟೆಕ್ನಿಕ್ಸ್ ಆಫ್ ಡಿಫ್ರೆಂಟ್ ಫೀಲ್ಡ್. ಬೇರೆ ಬೇರೆ ಫೀಲ್ಡ್ ಇಂದ ಐಡಿಯಾಸ್ನ ತಗೊಂಡು ಬಿಲ್ಡ್ ಮಾಡಿರುವಂತ ಕಾನ್ಸೆಪ್ಟೇ ಈ ಒಂದು AI. ಓಕೆನಾ, ಕ್ಲಿಯರ್. ದೆನ್ ಸೊ ಫಸ್ಟ್ ನಾವು ಈ ಫಿಲಾಸಫಿ ಅನ್ನೋದ್ರಿಂದ ನಾವೇನು ತಗೊಂಡ್ವಿ, AI ನಾವೇನು ಯೂಸ್ ಮಾಡ್ಕೊಂಡ್ರಿ ಬಿಲ್ಡ್ ಮಾಡೋದಕ್ಕೆ ಅಂತ ನೋಡೋಣ. ಫಿಲಾಸಫಿ ಗಿವ್ಸ್ ದ AI ದ ಐಡಿಯಾ ಆಫ್ ರೀಸನಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ರೀಸನಿಂಗ್ ಮಾಡೋದಕ್ಕೆ ಅಂದರೆ ಲಾಜಿಕಲ್ ಆಗಿ ಥಿಂಕ್ ಮಾಡಿ ಡಿಸಿಷನ್ ಯಾವ ರೀತಿ ತಗೊಳ್ಬೇಕು ಅಂತ ಅನ್ನೋ ಕಾನ್ಸೆಪ್ಟ್ನ ನಾವು ಈ ಫಿಲಾಸಫಿಯಿಂದ ತಗೊಂಡ್ವಿ. ಸೊ ಇಂಪಾರ್ಟೆಂಟ್ ಐಡಿಯಾಸ್, ಸೊ ಯಾವ್ಯಾವ ಐಡಿಯಾಸ್ನ ನಮಗೆ ಏನಂತಾರೆ AI ಅನ್ನೋ ಕಾನ್ಸೆಪ್ಟಿಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತು ಈ ಒಂದು ಫಿಲಾಸಫಿ
ಫಿಲಾಸಫಿ ಅಂದರೆ ಫಸ್ಟು ರ್ಯಾಷನಲಿಸಮ್ ಅಂದರೆ ಇಂಟೆಲಿಜೆನ್ಸ್ ಕಮ್ ಫ್ರಮ್ ರೀಸನಿಂಗ್. ಸೊ ಕ್ವೆಶನ್ ಮಾಡಿಕೊಂಡು ಅದಕ್ಕೆ ನಾವು ಆನ್ಸರ್ಸ್ ಹುಡುಕ್ದಾಗ ಮಾತ್ರ ನಮಗೆ ಏನು ಗ್ರೋ ಆಗ್ತಾ ಹೋಗುತ್ತೆ ಇಂಟೆಲಿಜೆನ್ಸ್, ರೈಟ್? ಸೊ ಅದನ್ನ ರ್ಯಾಷನಲಿಸಮ್. ಡ್ಯುಯಾಲಿಸಮ್ ಅಂದರೆ ಮೈಂಡ್ ಇಸ್ ಡಿಫ್ರೆಂಟ್ ಫ್ರಮ್ ಬಾಡಿ ಅನ್ನೋದ ನೀಟಾಗಿ ತೋರಿಸ್ಕೊಟ್ಟಿದೆ ಅದು. ಮತ್ತೆ ಮೆಟೀರಿಯಲಿಸಮ್, ಮೈಂಡ್ ವರ್ಕಿಂಗ್ ಬಿಕಾಸ್ ಆಫ್ ಬ್ರೈನ್ ಆಕ್ಟಿವಿಟಿ. ಓಕೆ, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್. ಈ ಒಂದು ಫೀಲ್ಡ್ ಇಂದ ನಾವೇನ್ ತಗೊಂಡ್ವಿ, ರೈಟ್? ಮ್ಯಾಥಮೆಟಿಕ್ಸ್ ಪ್ರೊವೈಡ್ಸ್ ಫಾರ್ಮಲ್ ಟೂಲ್ಸ್ ಯೂಸ್ ಟು ಬಿಲ್ಡ್ ದ AI ಸಿಸ್ಟಮ್. ನನಗೆ ಗೊತ್ತಿರೋ ಪ್ರಕಾರ ಮ್ಯಾಥಮೆಟಿಕ್ಸ್ ಅಲ್ಲಿ ಏನೇನು ತಗೊಂಡ್ವಿ, ರೂಲ್ಸ್ ಆಫ್ ಇನ್ಫರೆನ್ಸು, ಆಮೇಲೆ ರೂಲ್ಸ್ ಆಫ್ ಲಾಜಿಕ್ ಅಂದರೆ ಇಟ್ ಆಲ್ ಕಮ್ಸ್ ಅಂಡರ್ ಲಾಜಿಕ್ ಥಿಂಗ್ಸ್. ಸೊ ಇದರಿಂದ ನಾವು ಲಾಜಿಕ್ನ ತಗೊಂಡು ಯೂಸ್ ಮಾಡ್ಕೊಂಡ್ವಿ. ಆಮೇಲೆ ಕಂಪ್ಯೂಟೇಷನ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಅಲ್ಗೋರಿದಮ್ ಅಂಡ್ ಸಾಲ್ವ್ ಪ್ರಾಬ್ಲಮ್. ಕಂಪ್ಯೂಟೇಷನ್ ಅನ್ನೋ ಕಾನ್ಸೆಪ್ಟ್ ಕೂಡ ತಗೊಂಡ್ವಿ. ಸೊ ಏನಕ್ಕೆ ಅಂದರೆ ಅಲ್ಗೋರಿದಮ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರಾಬ್ಲಮ್ನ ಆನ್ಸರ್ ಮಾಡೋಕ್ಕೆ ಅಥವಾ ಸಾಲ್ವ್ ಮಾಡೋದಕ್ಕೆ. ನೆಕ್ಸ್ಟ್ ಪ್ರಾಬಬಿಲಿಟಿನ ತಗೊಂಡ್ವಿ. ಹೌದು, ಇವಾಗ ಕೆಲವೊಂದು ಸರಿ ಏಜೆಂಟಿಗೆ ಗೊತ್ತಾಗಲ್ಲ, ಸೊ ಅದು ಕೂಡ ಪ್ರಾಬಬಿಲಿಟಿ ಪ್ರಕಾರ ಹೋಗುತ್ತೆ. ಸೊ ಓಕೆ, ಇದನ್ನ ಕೊಡ್ಬೋದು ಅಥವಾ ಅದು ಹಿಂಗ್ ಮಾಡುತ್ತಾ. ಸೊ ಮೋಸ್ಟ್ಲಿ ಒಟ್ಟಿನಲ್ಲಿ ಕನ್ಫ್ಯೂಷನ್ ಅದಕ್ಕಿಂತ ಪ್ರಾಬಬಿಲಿಟಿ ಅಂದ್ರೆ ನಿಮಗೂ ಗೊತ್ತಲ್ವಾ. ಸೊ ಯಾವಾಗ ನಿಮಗೆ ಗೊತ್ತಿಲ್ಲದೆ ಇರೋ ಸಿಚುವೇಶನ್ ಬಂದಾಗ ನಿಮಗೆ ನೀಟಾಗಿ ಆನ್ಸರ್ ಗೊತ್ತಿರಲ್ಲ, ಯು ವಿಲ್ ಬಿ ಕನ್ಫ್ಯೂಸ್ಡ್, ಇದಾ ಅಂತ. ಸೊ ಈವನ್ ಕಂಪ್ಯೂಟರ್ಗೂ ಕೂಡ ಅಷ್ಟೇ ಕನ್ಫ್ಯೂಷನ್ಸ್ ಅನ್ನೋದಾಗತ್ತೆ. ಓಕೆ, ಸೊ ಈ ಎಕನಾಮಿಕ್ ಸ್ಟಡೀಸ್ ಹೌ ಟು ಮೇಕ್ ದ ಬೆಸ್ಟ್ ಡಿಸಿಷನ್. ಇದರಿಂದ ನಾವು ಬೆಸ್ಟ್ ಡಿಸಿಷನ್ ಹೆಂಗ್ ತಗೊಬೋದು ಅನ್ನೋದನ್ನ ನಾವು ಈ ಎಕನಾಮಿಕ್ಸ್ ಅನ್ನೋ ಸಬ್ಜೆಕ್ಟ್ ಇಂದ ನಾವು ತಗೊಂಡಿದ್ದೀವಿ ಅಥವಾ ಆ ಫೀಲ್ಡ್ ಇಂದ ನಾವು ಅಕ್ವೈರ್ ಮಾಡ್ಕೊಂಡಿದೀವಿ. ಸೊ ನೆಕ್ಸ್ಟ್ ಇದು ಏನ್ ಕೊಟ್ಟಿದೆ ಅಂದ್ರೆ ನಾವೇನು ಇದರಲ್ಲಿ ತಗೊಂಡ್ವಿ ಅಂತ ಡಿಸ್ಟ್ರಿಬ್ಯೂಟೆಡ್ ಥಿಯರಿ. ಸೊ ಚೂಸಿಂಗ್ ಅ ಬೆಸ್ಟ್ ಆಕ್ಷನ್ ಅಂಡರ್ ಅನ್ಸರ್ಟನಿಟೀಸ್. ಸೊ ಇವಾಗ ನಾನು ಹೇಳ್ದೆ ಅದಕ್ಕೆ ಕನ್ಫ್ಯೂಷನ್ ಆದಾಗ ಅದು ಒಂದು ಡಿಸಿಷನ್ಸ್ನ ತಗೊಳುತ್ತೆ, ಪ್ರಾಬಬಿಲಿಟಿನ ಹಾಕೊಳ್ಳುತ್ತೆ ಅಂತ. ಸೊ ಇಲ್ಲಿ ಆ ಥರ ತಗೊಂಡಾಗ ಅದರಲ್ಲೂ ಕೂಡ ಅದಕ್ಕೆ ಗೊತ್ತಿರೋ ನಾಲೆಜ್ನ ಯೂಸ್ ಮಾಡಿಕೊಂಡು ಆ ಪ್ಯಾಟ್ರನ್ನ ಯೂಸ್ ಮಾಡ್ಕೊಂಡು ಏನೋ ಒಂದು ಆನ್ಸರ್ ಕೊಡುತ್ತೆ, ರೈಟ್? ಸೊ ಇವಾಗ ನಾವು ಚಾಟ್ ಜಿ ಪಿ ಟಿನೇ ತಗೋಬೋದಪ್ಪ. ಸೊ ನಿಮಗೆ ಆ ಚಾಟ್ ಜಿ ಪಿ ಟಿ ಗೊತ್ತಿಲ್ಲದೆ ಏನಾದರೂ ಕೇಳಿದ್ರೆ ಅದು ಆನ್ಸರ್ ಇಲ್ಲದೆ ಇರುತ್ತಾ, ಕೊಡದೇ ಇರುತ್ತಾ ರೆಸ್ಪಾನ್ಸು? ಕೊಡುತ್ತೆ ತಾನೆ, ಏನೋ ಒಂದು ಕೊಡುತ್ತೆ ಒಟ್ಟಿನಲ್ಲಿ. ಸೊ ಅದೇ ನೆಕ್ಸ್ಟ್ ಗೇಮ್ ಥಿಯರಿ ಅಂದರೆ ಮೇಕಿಂಗ್ ಡಿಸಿಷನ್ಸ್ ವೆನ್ ದ ಮೆನಿ ಏಜೆಂಟ್ಸ್ ಆರ್ ಇನ್ವಾಲ್ವ್. ತುಂಬ ಏಜೆಂಟ್ಸ್ ಇನ್ವಾಲ್ವ್ ಆದಾಗ ಸೊ ಬೆಸ್ಟ್ ಡಿಸಿಷನ್ಸ್ನ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಗೇಮ್ ಥಿಯರಿ ಅನ್ನೋದು. ನೆಕ್ಸ್ಟ್ ನ್ಯೂರೋಸೈನ್ಸ್ ಇಂದ ನಾವೇನು ತಗೊಂಡ್ವಿ, ಇಟ್ ಈಸ್ ಅ ಸ್ಟಡಿ ಆಫ್ ಬ್ರೈನ್ ಆ್ಯಂಡ್ ನರ್ವಸ್ ಸಿಸ್ಟಮ್. ಸೊ ಅದೊಂದು ಬ್ರೈನ್ ಮತ್ತು ನರ್ವಸ್ ಸಿಸ್ಟಮ್ ಬಗ್ಗೆ ತಿಳ್ಕೊಳೋ ಅಂತ ಸಬ್ಜೆಕ್ಟ್, ಓಕೆನಾ ಅದು. ಸೊ ಇಟ್ ಎಕ್ಸ್ಪ್ಲೇನ್ಸ್ ಹೌ ಇದು ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂದರೆ ನ್ಯೂರಾನ್ಸ್ ಹೆಂಗೆ ವರ್ಕ್ ಆಗುತ್ತೆ. ಸೊ ಸಿಂಪಲ್ ಬ್ರೈನ್ ಸೆಲ್ಸ್ ಎಲ್ಲ ಟುಗೆದರ್ ಅಂದರೆ ಒಂದಾಗಿ ಯಾವ ರೀತಿ ಥಿಂಕಿಂಗ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಅದು ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಇದರಿಂದ AI ಇನ್ಸ್ಪೈರ್ ಆಗಿ ಸೊ ನ್ಯೂರಲ್ ನೆಟ್ವರ್ಕ್ ಅನ್ನೋದು ಬಂತು, ರೈಟ್? ಸೊ ನೆಕ್ಸ್ಟ್ ಕಾಗ್ನಿಟಿವ್ ಸೈಕಾಲಜಿಯಿಂದ ಏನೇನು ಕಲ್ತ್ವಿ ಅಂದರೆ ಸೊ ಸ್ಟಡೀಸ್ ಹೌ ದ ಹ್ಯೂಮನ್ಸ್ ಥಿಂಕ್ ಆ್ಯಂಡ್ ಲರ್ನ್. ಆಮೇಲೆ ಇಟ್ ವ್ಯೂಸ್ ದ ಬ್ರೈನ್ ಆಸ್ ಅನ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಸಿಸ್ಟಮ್, ಫೋಕಸಸ್ ಆನ್ ಮೆಮೊರಿ, ಲ್ಯಾಂಗ್ವೇಜ್, learning, logical thinking. AI uses these ideas to design the system that behave like human. ಸೊ ಹ್ಯೂಮನ್ ಬ್ರೈನ್ನ ಅದು ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿ. ಸೊ ಇವಾಗ ಬ್ರೈನ್ ಅಂದಿದ ತಕ್ಷಣ ಏನು, ಮೆಮೊರಿ ಮತ್ತೆ ಏನು ಅರ್ಥ ಮಾಡ್ಕೊಳ್ಳುತ್ತೆ, ಒಂದು ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಳ್ಳುತ್ತೆ. ಆಮೇಲೆ ಬ್ರೈನ್ಗೆ ಲರ್ನಿಂಗ್ ಮಾಡುವಂಥ ಕೆಪಾಸಿಟಿನೂ ಕೂಡ ಇದೆ, ರೈಟ್? ಮತ್ತೆ ನಮ್ಮಷ್ಟಕ್ಕೆ ನಾವೇ ಥಿಂಕ್ ಮಾಡುವಂಥ ಕೆಪಾಸಿಟಿನೂ ಕೂಡ ಇದೆ. ಸೊ ಈ ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು AI ಬಿಲ್ಡ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕಂಪ್ಯೂಟರ್ ಇಂಜಿನಿಯರಿಂಗ್. ಸೊ ಕಂಪ್ಯೂಟರ್ ಇಂಜಿನಿಯರಿಂಗ್ ಪ್ರೊವೈಡ್ಸ್ ಸ್ಟ್ರಾಂಗ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ರಿಕ್ವೈರ್ಡ್ ಫಾರ್ ದ AI ಗೆ ಯಾವ ರೀತಿ ಒಂದು ಸ್ಟ್ರಾಂಗ್ ಹಾರ್ಡ್ವೇರ್ ಬೇಕು, ಸಾಫ್ಟ್ವೇರ್ ಬೇಕು, ಅದನ್ನೆಲ್ಲ ಈ ಕಂಪ್ಯೂಟರ್ ಇಂಜಿನಿಯರಿಂಗ್ ಇಂದಲೇ ನಾವು ಸೆಲೆಕ್ಟ್ ಮಾಡ್ಕೊತೀವಿ. ಸೊ ಇಟ್ ಮೇನ್ಲಿ ಫೋಕಸಸ್ ಆನ್ ಕಂಪ್ಯೂಟರ್ ಫಾಸ್ಟ್ ಆಗಿರಬೇಕು, ಮೆಮೊರಿ ಲಾರ್ಜ್ ಆಗಿರಬೇಕು, ಮತ್ತು ಎಫಿಷಿಯೆಂಟ್ ಆಗಿರಬೇಕು. ಓಕೆ, ಸೊ ವಿತೌಟ್ ಅ ಸ್ಟ್ರಾಂಗ್ ಕಂಪ್ಯೂಟರ್ AI ಕೆನ್ ನಾಟ್ ವರ್ಕ್ ಎಫಿಷಿಯೆಂಟ್ಲಿ, ಆಬ್ವಿಯಸ್ಲಿ, ರೈಟ್? ನೆಕ್ಸ್ಟ್ ಕಂಟ್ರೋಲ್ ಥಿಯೋರಿ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ. ಸೊ ಸ್ಟಡೀಸ್ ಹೌ ದ ಮಷೀನ್ ಕ್ಯಾನ್ ಕಂಟ್ರೋಲ್ ದೇರ್ ಆ್ಯಕ್ಷನ್. ಯಾವ ರೀತಿ ಮಷೀನು ಅವ್ರ ಆ್ಯಕ್ಷನ್ನ ಕಂಟ್ರೋಲ್ ಮಾಡ್ತಾರೆ ಅನ್ನೋದು, ಓಕೆನಾ? ಸೊ ಇಟ್ ಹೆಲ್ಪ್ಸ್ ಇನ್ ಡಿಸೈನಿಂಗ್ ಅ ಸಿಸ್ಟಮ್ ದಟ್ ಕ್ಯಾನ್ ಮಾನಿಟರ್ ದೆಮ್ಸೆಲ್ಸ್, ಕರೆಕ್ಟ್ ದರ್ ಬಿಹೇವಿಯರ್, ವರ್ಕ್ ಆಪ್ಟಿಮಲಿ ವಿತೌಟ್ ಹ್ಯೂಮನ್. ಸೊ ಈ ಒಂದು ಫೀಲ್ಡಿಂದ ನಾವೇನು ಅಕ್ವೈರ್ ಮಾಡ್ಕೊಂಡ್ವಿ ಅಂದರೆ ಸೊ ಯಾವ ಒಂದು ಕಂಪ್ಯೂಟರು ತನ್ನಕ್ಕೆ ತಾನೇ ಮಾನಿಟರ್ ಮಾಡ್ಕೊಳೋದಾಗ್ಲಿ, ಆಮೇಲೆ ಅದ್ರ ಬಿಹೇವಿಯರ್ನ ಕರೆಕ್ಟ್ ಮಾಡ್ಕೊಳೋದಾಗ್ಲಿ, ಆಮೇಲೆ ಹ್ಯೂಮನ್ ಇಲ್ದಿರೂ ವರ್ಕ್ ಆಗಬೇಕು, ಆ ಥರ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಓಕೆನಾ? ಎಕ್ಸಾಂಪಲ್ ರೋಬೋಟ್ಸ್. ಓಕೆ,
Next, linguistic studies the language and communication. So it helps the AI to understand the sentence structure. ಈ ಒಂದು ಕಾನ್ಸೆಪ್ಟ್ಸ್ ಇಂದ ನಾವು AI ಯಾವ ತರ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಇರುತ್ತೆ, ಅದ್ರದ್ದು ಮೀನಿಂಗ್ ಏನು, ಮತ್ತೆ ಲ್ಯಾಂಗ್ವೇಜ್ ಮತ್ತೆ ನಮ್ಮ ಒಂದು ಥಾಟ್ಗೆ ರಿಲೇಶನ್ಶಿಪ್ ಏನಿದೆ, ಸೊ ಇದೆಲ್ಲ ಅದು ಈ ಒಂದು ಫೀಲ್ಡ್ ಇಂದ ನಾವು ತಗೊಂಡಿರೋದು, ಅದನ್ನ ಅಪ್ಲೈ ಮಾಡ್ಕೊಂಡಿರೋದು. ಓಕೆನಾ? ಸೊ ಇವಾಗ ನಾವು ಫೋರ್ತ್ ಕ್ವೆಶನ್ ನೋಡೋಣ. ಸೊ ಫೋರ್ತ್ ಒನ್, ವಾಟ್ AI can do today? ಎಕ್ಸ್ಪ್ಲೇನ್ ದ ವೇರಿಯಸ್ ಅಪ್ಲಿಕೇಶನ್ ಡೊಮೈನ್ಸ್ ಆಫ್ AI. ಸೊ ಅಪ್ಲಿಕೇಶನ್ ಡೊಮೈನ್ಸ್ ಅಂತ ಕೇಳಿದ್ರು ನೀವು ಅಪ್ಲಿಕೇಶನ್ಸ್ನ ಬರಿಬೇಕು. ರೋಲ್ಸ್ ಆಫ್ AI ಅಂತ ಕೇಳಿದ್ರು ರೋಲ್ಸ್ ಬರಿಬೇಕಂದ್ರೆ ಅಪ್ಲಿಕೇಶನ್ಸ್ನೇ ಬರಿಬೇಕು. ಸ್ಟೇಟ್ ಆಫ್ ಆರ್ಟ್ ಅಂತ ಕೇಳಿದ್ರು ನೀವು ಅಪ್ಲಿಕೇಶನ್ಸ್ನೇ ಬರಿಬೇಕು. ಓಕೆನಾ? ಈ ಥರ ಕ್ವೆಶನ್ಸ್ನ ಚೇಂಜ್ ಮಾಡ್ಬೋದು, ಬಟ್ ಆನ್ಸರ್ ಸೇಮ್ ಇರುತ್ತೆ. ಸೊ ಅದನ್ನು ಗಮನ ಇಟ್ಕೊಳ್ಳಿ. ನಾನು ಎಲ್ಲ ಕ್ವೆಶನ್ಸ್ಗೂ ಆ ಥರ ಏನಾದರೂ ಚೇಂಜಸ್ ಇದ್ದರೆ ನಾನು ಬರ್ದಿದ್ದೀನಿ ಅಲ್ಲೇ ಇರುತ್ತೆ. ಓಕೆನಾ? ಸೊ artificial intelligence is used in almost all the areas, can be used for doing intelligent task. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದೇ ಏನಕ್ಕೆ ನಾವು ಯೂಸ್ ಮಾಡ್ಕೊತೀವಿ ಅಂದರೆ ಇಂಟೆಲಿಜೆಂಟ್ ಟಾಸ್ಕ್ನ ಪರ್ಫಾರ್ಮ್ ಮಾಡೋದಕ್ಕೆ ಮಾತ್ರ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಾವು ಯೂಸ್ ಮಾಡ್ಕೊತೀವಿ. ಸೊ ಮೊದಲೆಲ್ಲ ಅರ್ಲಿಯರ್ ಸಿಸ್ಟಮ್ಸಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾಗ್ತಿತ್ತು ಅಂದರೆ ಸಿಂಪಲ್ ಪ್ರಾಬ್ಲಮ್ಸ್ ಅಷ್ಟೇ ಸಾಲ್ವ್ ಮಾಡ್ತಿತ್ತು. ಆದರೆ ಇವಾಗ ಡಿಫಿಕಲ್ಟ್ ಒನ್ ಪ್ರಾಬ್ಲಮ್ಸು ಕೂಡ ಸಾಲ್ವ್ ಮಾಡ್ತಾ ಹೋಗ್ತಿದೆ. ಓಕೆನಾ? ಅಷ್ಟು ಇವಾಗ ಒಳ್ಳೆ ಮೆಥಡ್ಸ್, ಇವಾಗ ನಾವು ಮ್ಯಾಥಮೆಟಿಕ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ ಅಂತ ಅಂದರೆ, ಸೊ ಆ ಮೆಥಡ್ಸು ಮ್ಯಾಥಮೆಟಿಕಲ್ ಫಾರ್ಮಲ್ಲಾಗಲಿ, ಬೆಸ್ಟ್ ಡಿಸಿಷನ್ಸ್ ತಗೊಳ್ಳೋದ್ರಲ್ಲಾಗಲಿ, ಸೊ ಎಲ್ಲದನ್ನು ಕೂಡ ಈ AI ಅನ್ನೋದು ಇಂಪ್ರೂವ್ ಮಾಡ್ಕೊತಾ ಇದೆ. ಸೊ ಓಕೆನಾ? ಸೊ ಅದನ್ನ ಇಲ್ಲಿ ನಾವು ವಾಟ್ AI ಕ್ಯಾನ್ ಡೂ ಟುಡೇ ಅನ್ನೋದಕ್ಕೆ ನಾವು ಇಷ್ಟೆಲ್ಲ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ರೋಲ್ಸ್ ಅಂತ ಅಂದರೆ ಅಪ್ಲಿಕೇಶನ್ಸ್ ಅಂತ ಅಂದೆ. ಸೊ ರೋಬೋಟಿಕ್ ವೆಹಿಕಲ್ಸ್ ಅಂತ ಅಂದರೆ, ಸೊ AI ಇಸ್ ಯೂಸ್ಡ್ ಇನ್ ಡ್ರೈವರ್ಲೆಸ್ ಕಾರ್ಸಲ್ಲೆಲ್ಲ AI ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಎಕ್ಸಾಂಪಲ್ ಏನು ಅಂತ ಅಂದರೆ, ಕಾರ್ ನೇಮ್ಡ್ ಸ್ಟ್ಯಾನ್ಲೆ ಅನ್ನೋ ಕಾರು ರೇಸಲ್ಲಿ 2005 ಅಲ್ಲಿ ಒಂದು ರೇಸ್ ಇತ್ತು ಅವಾಗ. ಸೊ ಏನು ಮಾಡಿದ್ರು ಅಂದರೆ 132 ಮೈಲ್ಸ್ ಹೋಗಿತ್ತು ಡೆಸರ್ಟ್ ಏರಿಯಾದಲ್ಲಿ. ಅದು ಹೆಂಗೆ ವಿತೌಟ್ ಡ್ರೈವರು. ಸೊ ಈ ಎಕ್ಸಾಂಪಲ್ನ ಬರೀರಿ. ಆಮೇಲೆ ಹೆಂಗೆ, ಸೊ ಯಾವ ಥರ ಅಂತಂದರೆ ಇಟ್ ಈಸ್ ಯೂಸ್ಡ್, ಕ್ಯಾಮ್ರಾಸ್ನ ಯೂಸ್ ಮಾಡಿತ್ತು, ರಡಾರ್ಸ್ನ ಯೂಸ್ ಮಾಡಿತ್ತು, ಸೆನ್ಸರ್ಸ್ನ ಯೂಸ್ ಮಾಡಿತ್ತು. ಏನಕ್ಕೆ ಯೂಸ್ ಮಾಡಿದ್ರು? ಇನ್ ಆರ್ಡರ್ ಟು ಸಿ ದ ರೋಡ್, ಕಂಟ್ರೋಲ್ ಸ್ಪೀಡ್ ಆ್ಯಂಡ್ ಬ್ರೇಕ್ಸ್. ಓಕೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ, ಬಾಸ್ ಅನ್ನೋ ಕಾರು. ಓಕೆನಾ? ಅದನ್ನು ನೀವು ಬರಿಬೋದು. ಸೊ ಜಸ್ಟ್ ಏನು ಗೊತ್ತಾ, ಒಂದು ಈ ಥರ ಬರೆದು ಆಮೇಲೆ ಒಂದು ಎಕ್ಸಾಂಪಲ್ ಬರೀರಿ. ಇಟ್ಸ್ ಎನಫ್, ಮೋರ್ ದೆನ್ ಎನಫ್. ಓಕೆ. ನೆಕ್ಸ್ಟ್ ಏನಂತ ಅಂದರೆ ಸ್ಪೀಚ್ ರೆಕಗ್ನಿಷನ್ ಅಂದರೆ AI ಹೆಲ್ಪ್ಸ್ ದ ಕಂಪ್ಯೂಟರ್ ಟು ಅಂಡರ್ಸ್ಟ್ಯಾಂಡ್ ದ ಹ್ಯೂಮನ್ ಸ್ಪೀಚ್. ಮನುಷ್ಯರು ಏನು ಮಾತಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸ್ಪೀಚ್ ರೆಕಗ್ನಿಷನ್. ಓಕೆ. ಎಕ್ಸಾಂಪಲ್, ವೆನ್ ಪೀಪಲ್ ಕಾಲ್ ಯುನೈಟೆಡ್ ಏರ್ಲೈನ್ಸ್ ಆ್ಯಂಡ್ AI ಸಿಸ್ಟಮ್ ಕ್ಯಾನ್ ಟಾಕ್ ಟು ದೆಮ್ ಆ್ಯಂಡ್ ಹೆಲ್ಪ್ ದೆಮ್ ಟು ಬುಕ್ ದ ಟಿಕೆಟ್ಸ್. ಇವಾಗ ಏರ್ಲೈನ್ಸಲ್ಲೆಲ್ಲ ನೀವು ಕಾಲ್ ಮಾಡಿದಾಗ ಯಾರು AI ಪಿಕ್ ಮಾಡಿಬಿಟ್ಟು ಸೊ ನಿಮಗೆ ಟಿಕೆಟ್ ಬುಕ್ಕಿಂಗಲ್ಲಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆನಾ? ಸೊ ಅದು ಸ್ಪೀಚ್ ರೆಕಗ್ನಿಷನ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಆಟೋನಮಸ್ ಪ್ಲಾನಿಂಗ್ ಆ್ಯಂಡ್ ಸ್ಕೆಡ್ಯೂಲಿಂಗ್. AI ಕ್ಯಾನ್ ಪ್ಲಾನ್ ದ ಟಾಸ್ಕ್ ಆ್ಯಂಡ್ ಡೂ ದೆಮ್ ಆಟೋಮೆಟಿಕಲಿ. ಪ್ಲ್ಯಾನ್ ಮಾಡಿ ಫಟ್ ಅಂತ ವರ್ಕ್ನ ಪರ್ಫಾರ್ಮ್ ಮಾಡುತ್ತೆ, ವರ್ಕ್ನ ಕಂಪ್ಲೀಟ್ ಮಾಡುತ್ತೆ. ಓಕೆನಾ? ಕಂಪ್ಲೀಟ್ ಮಾಡೋದಾಗಲಿ, ಪ್ಲ್ಯಾನ್ ಮಾಡೋದಾಗಲಿ, ಸ್ಕೆಡ್ಯೂಲ್ ಮಾಡೋದಾಗಲಿ ಎಲ್ಲ ಕಡೆನೂ ಈ AI ಅನ್ನೋದು ಯೂಸ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಎಕ್ಸಾಂಪಲ್ ಇವರು ನಾಸಾ ಅಂತ ಕೊಟ್ಟಿದ್ದಾರೆ. ಸೊ ನಾಸಾ ಯೂಸ್ ದ ಸಿಸ್ಟಮ್ ಕಾಲ್ಡ್ ಅಸ್ ರಿಮೋಟ್ ಏಜೆಂಟ್ ಆನ್ ಏರ್ಕ್ರಾಫ್ಟ್. ಇಟ್ ಪ್ಲಾನ್ ದ ಟಾಸ್ಕ್ ಆ್ಯಂಡ್ ಚೆಕ್ಡ್ ವೆದರ್ ದೇ ಆರ್ ವರ್ಕಿಂಗ್ ಆರ್ ನಾಟ್. ಆಮೇಲೆ ಇಫ್ ದೇ ಆರ್ ನಾಟ್ ವರ್ಕಿಂಗ್ ಆ್ಯಂಡ್ ಹೌ ಟು ಫಿಕ್ಸ್ ದೆಮ್ ಬೈ ಇಟ್ ಸೆಲ್ಫ್. ಸೊ ಇದೆಲ್ಲ ಅಷ್ಟೇ. ಸೊ ನಾಸಾದವರು ರಿಮೋಟ್ ಏಜೆಂಟ್ನ ಯೂಸ್ ಮಾಡಿದ್ರು. ಸೊ ಅದೇನು ಮಾಡ್ತು, ಟಾಸ್ಕ್ನ ಪ್ಲ್ಯಾನ್ ಮಾಡ್ತು, ಆಮೇಲೆ ಈ ಎಲ್ಲ ನೀಟಾಗಿ ವರ್ಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತು, ಆಮೇಲೆ ಫಿಕ್ಸ್ ದ ಪ್ರಾಬ್ಲಮ್ ಬೈ ಇಟ್ ಸೆಲ್ಫ್. ಓಕೆ. ಸೊ ಇದನ್ನು ಬರಿಬೇಕು. ನೆಕ್ಸ್ಟ್ ಗೇಮ್ ಪ್ಲಾನಿಂಗ್ ಅಂದರೆ AI ಕ್ಯಾನ್ ಪ್ಲೇ ದ ಗೇಮ್ಸ್ ಲೈಕ್ ಹ್ಯೂಮನ್ಸ್ ಥರನೇ ಗೇಮ್ ಆಡುತ್ತೆ. ಎಕ್ಸಾಂಪಲ್, ನಾವೇ ಲೂಡೋ ಎಲ್ಲ ಆಡಿದ್ದೀವಲ್ವಾ. ಸೊ ಲೂಡೋ ನೀವು ಒಬ್ಬರೇ ಆಡಬೇಕಾದ್ರೆ ಸೊ ಇನ್ನೊಂದು ಕಂಪ್ಯೂಟರ್ ಅಂತ ಸೆಲೆಕ್ಟ್ ಮಾಡ್ತೀರಲ್ವಾ. ಸೊ ವಾಟ್ ಇಸ್ ದಟ್ ಇಸ್ ಆಲ್ಸೋ AI. ಸೊ ಅದು ಒಂದು ಅಪ್ಲಿಕೇಶನ್ನು. ಸೊ ನೆಕ್ಸ್ಟ್ ಸ್ಪ್ಯಾಮ್ ಫೈಟಿಂಗ್. ಸೊ AI ಹೆಲ್ಪ್ಸ್ ಟು ಬ್ಲಾಕ್ ದ ಸ್ಪ್ಯಾಮ್ ಇಮೇಲ್ಸ್ ಅಲ್ವಾ. ಬ್ಲಾಕ್ ಮಾಡೋಕ್ಕೆ ಯೂಸ್ ಮಾಡುತ್ತೆ. ಇವಾಗಿನ ನೋಡಬೇಕು, ಇವಾಗ ಏರ್ಟೆಲಲ್ಲೆಲ್ಲ ಏನಾದರೂ ಬೇರೆ ಅನ್ನೋನ್ ನಂಬರಿಂದ ಕಾಲ್ ಬಂದರೆ ಸೊ ಸ್ಪ್ಯಾಮ್ ವಾರ್ನಿಂಗ್ ಅಂತ ದೊಡ್ಡದಾಗಿ ಕೊಡ್ತಾರೆ. ಸೊ ಬರೀ ಏರ್ಟೆಲ್ ಅಂತಾನೆ ಅಲ್ವಾ, ಅಲ್ಲ ಬೇರೆನೂ ಅಷ್ಟೇ ಅಲ್ವಾ. ಇವಾಗ ಇಮೇಲ್ಸಲ್ಲಿ ಏನಾದರೂ ಬೇರೆ ಸ್ಪ್ಯಾಮಿಂದ ಬಂದರೆ ಸೊ ಅದು ಸ್ಪ್ಯಾಮ್ ಒಂದು ಟೂಲ್ ಬಾರಲ್ಲಿ ಹೋಗಿ ಕುತ್ಕೊಳ್ಳುತ್ತೆ ಅಲ್ವಾ. ಸೊ ದಟ್ ಇಸ್ ವಾಟ್ ಸ್ಪ್ಯಾಮ್ ಫೈಟಿಂಗ್. ನೆಕ್ಸ್ಟ್ ಲಾಜಿಸ್ಟಿಕ್ ಪ್ಲಾನಿಂಗ್. AI ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಮಿಲಿಟರಿ ಪ್ಲಾನಿಂಗ್. ಸೊ ಎಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟ್ ಮತ್ತು ಮಿಲಿಟರಿ ಪ್ಲಾನಿಂಗಲ್ಲೆಲ್ಲ ಯೂಸ್ ಆಗುತ್ತೆ. ಸೊ ಡ್ಯೂರಿಂಗ್ ಅ ಗಲ್ಫ್ ವಾರ್ ದ US ಯೂಸ್ ದ ಡಾರ್ಟ್ ಟು ಪ್ಲ್ಯಾನ್ ದ ಮೂವ್ಮೆಂಟ್ ಆಫ್ 50,000 ವೆಹಿಕಲ್ಸ್, ಗೂಡ್ಸ್ ಆ್ಯಂಡ್ ಪೀಪಲ್. ಸೊ ಗಲ್ಫ್ ವಾರಲ್ಲಿ US ಅವರು ಡಾರ್ಟ್ ಅನ್ನೋ ಅಪ್ಲಿಕೇಶನ್ ಅಂದರೆ AI ಏಜೆಂಟ್ನ ಯೂಸ್ ಮಾಡಿರ್ತಾರೆ. ಸೊ ಏನಕ್ಕೆ ಅಂತ ಅಂದರೆ
ಆ, ಇವಾಗ 5000 ವೆಹಿಕಲ್ಸು, ಗೂಡ್ಸು ಮತ್ತೆ ಪೀಪಲ್ಸ್‌ನ ಒಂದ್ ಕಡೆ ಇವಾಗ ಸೋರ್ಸಿಂದ ಡೆಸ್ಟಿನೇಷನ್ ಇವಾಗೆಲ್ಲೋ ಅವ್ರನ್ನ ನೀವು ಪ್ಲೇಸ್ ಮಾಡಬೇಕು. ಸೊ, ಅದಕ್ಕೆ ಒಂದು ಪ್ಲಾನ್ಸ್ ಆಗಲಿ ಮಾಡೋದಕ್ಕಾಗಲಿ ಇವರೆಲ್ಲ ಈ ಒಂದು ಡಾಟ್ ಅನ್ನೋದನ್ನ ಯೂಸ್ ಮಾಡಿದ್ದಾರೆ. ಸೊ, ನೆಕ್ಸ್ಟ್ ರೊಬೋಟಿಕ್ಸ್ ಅಂತ ಬಂದ್ರೆ ಎಐ ಈಸ್ ಯೂಸ್ಡ್ ಇನ್ ರೋಬೋಟ್ಸ್ ಫಾರ್ ಹೋಮ್ಸ್ ಆ್ಯಂಡ್ ಡಿಫೆನ್ಸ್. ಮನೆಗಾಗ್ಲಿ ಅಥವಾ ಡಿಫೆನ್ಸ್ ಪರ್ಪಸ್‌ಗಾಗ್ಲಿ ಈ ರೊಬೋಟಿಕ್ಸ್ ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ. ಸೊ, ಎಕ್ಸಾಂಪಲ್ ರೋಂಬಾ ರೋಬೋಟ್ ಕ್ಲೀನ್ಸ್ ದ ಫ್ಲೋರ್ಸ್ ಇನ್ ದ ಹೌಸ್. ಹೌದು, ಇವಾಗ ರೋಬೋಟ್ಸ್‌ನ ಕ್ಲೀನಿಂಗ್ ಪರ್ಪಸ್‌ಗಾಗ್ಲಿ ಹೌಸ್ ಹೋಲ್ಡ್ ಕೋರ್ಸಿಗೆಲ್ಲ ಯೂಸ್ ಮಾಡ್ತಾ ಹೋಗ್ತಾರೆ. ರೈಟ್. ಅದನ್ನ ನಾವು ನೋಡಿದೀವಲ್ವಾ? ನೆಕ್ಸ್ಟ್ ಕ್ವೆಶ್ಚನ್ ಬಂದು ಎಕ್ಸ್‌ಪ್ಲೇನ್ ಬ್ರೀಫ್ಲಿ ಅಬೌಟ್ ಟಾಸ್ಕ್ ಎನ್ವಿರಾನ್ಮೆಂಟ್ ಆಂಡ್ ಎಕ್ಸ್‌ಪ್ಲೇನ್ ಇಟ್ಸ್ ಟೈಪ್ಸ್. ಓಕೆನಾ? ಸೊ, ಟಾಸ್ಕ್ ಎನ್ವಿರಾನ್ಮೆಂಟ್ ಬಗ್ಗೆ ಬ್ರೀಫ್ ಆಗಿ ಎಕ್ಸ್‌ಪ್ಲೇನ್ ಮಾಡಿ ಅಂತ ಅಂದ್ರೆ ನೀವು ಪೀಸ್ ಅಂದ್ರೆ ಏನು? ಪರ್ಫಾರ್ಮೆನ್ಸ್, ಎನ್ವಿರಾನ್ಮೆಂಟ್ ಆಂಡ್ ಆಕ್ಚುಯೇಟರ್ಸ್ ಅಂಡ್ ಸೆನ್ಸರ್ಸ್ ಇದನ್ನ ಎಕ್ಸ್‌ಪ್ಲೇನ್ ಮಾಡ್ಬೇಕಾಗತ್ತೆ. ಓಕೆನಾ? ಟಾಸ್ಕ್ ಎನ್ವಿರಾನ್ಮೆಂಟ್ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡಿ ಅಂದ್ರೆ. ಆಮೇಲೆ ಅದ್ರ ಟೈಪ್ಸೂನು ಕೂಡ ಇದೆಲ್ಲ ಒಂದೇ ಕ್ವೆಶ್ಚನ್‌ಗೆ ಹಾಕಿದ್ದೀನಿ. ಯಾಕಂದ್ರೆ ಇದೆಲ್ಲ ಒಂದೇ ಕಾನ್ಸೆಪ್ಟ್ ರಿಲೇಟೆಡ್. ಓಕೆನಾ? ಸೊ, ಇವಾಗ ಬನ್ನಿ ಟಾಸ್ಕ್ ಎನ್ವಿರಾನ್ಮೆಂಟ್ ಅಂದ್ರೆ ಏನಂತ ನೋಡೋಣ. ಟಾಸ್ಕ್ ಎನ್ವಿರಾನ್ಮೆಂಟ್ ಮೀನ್ಸ್ ಎವ್ರಿಥಿಂಗ್ ದಟ್ ದ ಎಐ ಏಜೆಂಟ್ಸ್ ನೀಡ್ಸ್ ಟು ಡೂ ಇಟ್ಸ್ ವರ್ಕ್. ಎಐ ಏಜೆಂಟ್‌ಗೆ ಏನು ವರ್ಕ್ ಅಸೈನ್ ಮಾಡಿರ್ತಾರಲ್ಲ ಅದನ್ನೆಲ್ಲ ಮಾಡಬೇಕು. ಅದು ಎಲ್ಲಿ ಮಾಡುತ್ತೆ ಅನ್ನೋದೇ ಟಾಸ್ಕ್ ಎನ್ವಿರಾನ್ಮೆಂಟ್. ಓಕೆನಾ? ಟಾಸ್ಕ್ ಎನ್ವಿರಾನ್ಮೆಂಟ್ ಇಸ್ ಡಿಸ್ಕ್ರೈಬ್ಡ್ ಯೂಸಿಂಗ್ ಪೀಸ್. ಸೊ, ಪೀಸ್ ಅಂತ ಯೂಸ್ ಮಾಡ್ಕೊಂಡು ನಾವು ಟಾಸ್ಕ್ ಎನ್ವಿರಾನ್ಮೆಂಟ್‌ನ ಡಿಸ್ಕ್ರೈಬ್ ಮಾಡ್ಬೋದು. ಏನಪ್ಪ ಈ ಪೀಸ್ ಅಂತ ನೋಡೋದಾದ್ರೆ ಫಸ್ಟ್ ಒನ್ ಪರ್ಫಾರ್ಮೆನ್ಸ್ ಮೆಜರ್. It defines how well the agent is performing. It specifies the goal or a success criteria of the agent. ಪರ್ಫಾರ್ಮೆನ್ಸ್ ಅಂದ್ರೆ ಯಾವ ರೀತಿ ನಮ್ಮ ಒಂದು ಏಜೆಂಟ್ ವರ್ಕ್ ಆಗ್ತಿದೆ, ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಿದೆ ಅನ್ನೋದೇ ಈ ಪರ್ಫಾರ್ಮೆನ್ಸ್ ಮೆಷರ್. ಸೊ, ಇವಾಗ ನಾವು ಆಟೋಮೇಟೆಡ್ ಟ್ಯಾಕ್ಸಿ ಅಂತ ಎಕ್ಸಾಂಪಲ್ ತಗೊಂಡ್ರೆ, ಸೊ ಈ ಪರ್ಫಾರ್ಮೆನ್ಸ್ ಮೆಷರ್ನ ಹೆಂಗ್ ಮಾಡ್ತೀರಾ? ಸೊ, ಅದು ನೀಟಾಗಿ ಡೆಸ್ಟಿನೇಷನ್ ರೀಚ್ ಆದ್ರೆ, ಆಮೇಲೆ ಯಾವುದೇ ರೀತಿ ಆಕ್ಸಿಡೆಂಟ್ಸ್ ಇಂದ ರೀಚ್ ಆದ್ರೆ, ಆಮೇಲೆ ಆಮೇಲೆ ಏನು ಟ್ರಾಫಿಕ್ ರೂಲ್ಸ್‌ನ ನೀಟಾಗಿ ಫಾಲೋ ಮಾಡಬೇಕು. ಸೊ, ಇದನ್ನೆಲ್ಲ ಪರ್ಫಾರ್ಮೆನ್ಸ್ ಮೆಷರ್ ಅನ್ನೋದನ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಓಕೆ. ಇಲ್ಲಿ ಏನ್ ಗೊತ್ತಾ? ಪೀಸ್ ಅನ್ನೋ ಇದು ಇವಾಗ ಪೀಸ್ ಫಾರ್ ಆಟೋಮೇಟೆಡ್ ಟ್ಯಾಕ್ಸಿ, ಆಮೇಲೆ ಪೀಸ್ ಫಾರ್ ಬಯೋಮೆಟ್ರಿಕ್ ವೆರಿಫಿಕೇಶನ್ ಅಂತ ಸೆಪರೇಟ್ ಆಗಿ ಕೇಳ್ತಾರೆ. ಸೊ, ನಾನು ಅದನ್ನ ಹೇಳ್ತೀನಿ ಯಾವ ರೀತಿ ಬರಿಬೇಕು ಅಂತ. ಸೊ, ಇವಾಗ ಪರ್ಫಾರ್ಮೆನ್ಸ್ ಮೆಷರ್ ಅಂದ್ರೆ ಗೊತ್ತಾಯ್ತಾ? ಅಂದ್ರೆ ಹೆಂಗೆ ನಮ್ಮ ಏಜೆಂಟ್ ವರ್ಕ್ ಆಗುತ್ತೆ, ಯಾವ ರೀತಿ ಅದು ಪರ್ಫಾರ್ಮ್ ಮಾಡತ್ತೆ ಅನ್ನೋದೇ ಪರ್ಫಾರ್ಮೆನ್ಸ್ ಮೆಷರ್. ಓಕೆನಾ? ಸೊ, ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಅಂದ್ರೆ ಇಟ್ ರೆಫರ್ಸ್ ಟು ದ ಸರೌಂಡಿಂಗ್ ಇನ್ ವಿಚ್ ದ ಏಜೆಂಟ್ ವರ್ಕ್ಸ್ ಆರ್ ಆಪರೇಟ್. ಯಾವ ಒಂದು ಸರೌಂಡಿಂಗ್ಸ್ ಅಲ್ಲಿ ನಮ್ಮ ಒಂದು ಏಜೆಂಟ್ ವರ್ಕ್ ಮಾಡ್ತಿದೆ ಅಂತ ಹೇಳಬೇಕು. ಸೊ, ಇವಾಗ ನಾನು ಆಟೋಮೇಟೆಡ್ ಟ್ಯಾಕ್ಸಿ ಅಂತ ಎಕ್ಸಾಂಪಲ್ ತಗೊಂಡಾಗ, ಸೊ ಪರ್ಫಾರ್ಮೆನ್ಸ್ ಮೆಷರ್ಗೆ ಏನೇನ್ ಬೇಕಂತ ಹೇಳಿದೆ? ಗೋಲು, ವಿತೌಟ್ ಆಕ್ಸಿಡೆಂಟು, ಆಮೇಲೆ ಟ್ರಾಫಿಕ್ ರೂಲ್ಸ್ ಎಲ್ಲ ಫಾಲೋ ಮಾಡ್ಬೇಕಂತ. ಎನ್ವಿರಾನ್ಮೆಂಟ್ ಅಂದ್ರೆ ಇವಾಗ ಆಟೋಮೇಟೆಡ್ ಟ್ಯಾಕ್ಸಿ ಎಲ್ಲ ಎಲ್ಲಿ? ರೈಟ್. ಸೊ, ರೋಡ್ಸ್ ಮೇಲೆ, ಆಮೇಲೆ ಅದ್ರ ಸರೌಂಡಿಂಗ್ ಹೆಂಗಿರುತ್ತೆ? ರೋಡ್ ಮೇಲೆ ಇರುತ್ತೆ, ಆಮೇಲೆ ಟ್ರಾಫಿಕ್ ಸಿಗ್ನಲ್ಸ್ ಇರುತ್ತೆ, ಆಮೇಲೆ ವೆದರ್ ಕಂಡೀಷನ್ಸ್. ಸೊ, ಇದೆಲ್ಲ ಅದ್ರದ್ದು ಸರೌಂಡಿಂಗ್ಸ್. ಓಕೆನಾ? ಸುತ್ತಮುತ್ತ ಹೆಂಗಿದೆ ಅನ್ನೋದು. ಆಮೇಲೆ ಆಕ್ಚುಯೇಟರ್ಸ್ ಅಂದ್ರೆ ಆಕ್ಚುಯೇಟರ್ಸ್ ಆರ್ ದ ಡಿವೈಸಸ್ ಯೂಸ್ಡ್ ಬೈ ದ ಏಜೆಂಟ್ ಟು ಟೇಕ್ ಆಕ್ಷನ್ಸ್ ಇನ್ ದ ಎನ್ವಿರಾನ್ಮೆಂಟ್. ಸೊ, ಆಕ್ಚುಯೇಟರ್ಸ್ ಅಂದ್ರೆ ಈ ಒಂದು ಡಿವೈಸ್‌ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಆಕ್ಷನ್ನ ಪರ್ಫಾರ್ಮ್ ಮಾಡ್ತೀವಿ ಆ ಎನ್ವಿರಾನ್ಮೆಂಟ್ ಅಲ್ಲಿ ಅನ್ನೋದು ಆಕ್ಚುಯೇಟರ್ಸ್. ಓಕೆನಾ? ಎಕ್ಸಾಂಪಲ್ ಟ್ಯಾಕ್ಸಿ. ಓಕೆನಾ? ಎಕ್ಸಾಂಪಲ್ ಆಟೋಮೇಟೆಡ್ ಟ್ಯಾಕ್ಸಿಯಲ್ಲಿ, ಸೊ ನಾವೇನ್ ಮಾಡ್ತೀವಪ್ಪ, ಆಟೋಮೇಟೆಡ್ ಟ್ಯಾಕ್ಸಿ ಅಂದ್ರೆ ವಿತೌಟ್ ಡ್ರೈವರೇ ತಾನೇ. ಸೊ, ಇವಾಗ ಹೆಂಗ್ ಯೂಸ್ ಮಾಡ್ಕೊಂಡು ಓಡುತ್ತೆ? ಕಾರು ಸ್ಟೇರಿಂಗ್ ಯೂಸ್ ಮಾಡುತ್ತೆ, ಬ್ರೇಕ್ ಇದೆ, ಆಕ್ಸಿಲರೇಟರ್ ಇದೆ, ಗೇರ್ ಇದೆ. ಸೊ, ರೈಟ್. ಸೊ, ಇದೆಲ್ಲ ಅದು ಡಿವೈಸ್. ಅಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು ನೀನ್ ಆ ಎನ್ವಿರಾನ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ಯಾ, ಆಕ್ಷನ್ ಪರ್ಫಾರ್ಮ್ ಮಾಡ್ತಿದ್ಯಾ. ಲೈಕ್ ಯು ಆರ್ ಗೋಯಿಂಗ್ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್ ಅಂತ. ಓಕೆ. ನೆಕ್ಸ್ಟ್ ಸೆನ್ಸರ್ಸ್ ಆರ್ ದ ಡಿವೈಸಸ್ ಯೂಸ್ಡ್ ಬೈ ಅನ್ ಏಜೆಂಟ್ ಟು ಪರ್ಸೀವ್ ದ ಎನ್ವಿರಾನ್ಮೆಂಟ್. ಅಂದ್ರೆ ಸೆನ್ಸರ್ಸ್ನ ಯೂಸ್ ಮಾಡಿಕೊಂಡು ಎನ್ವಿರಾನ್ಮೆಂಟ್ ಅಲ್ಲಿ ಏನ್ ಆಗ್ತಿದೆ ಅಂತ ನಾವು ಸೆನ್ಸ್ ಮಾಡೋದು, ಅದನ್ನ ನಾವು ಸೆನ್ಸರ್ಸ್ ಅಂತ ಕರಿತೀವಿ. ಓಕೆ. ಎಕ್ಸಾಂಪಲ್ ಆಟೋಮೇಟೆಡ್ ಟ್ಯಾಕ್ಸಿಯಲ್ಲಿ ಏನಾಗುತ್ತೆ? ಕ್ಯಾಮ್ರಾಯಿಂದ ಅದು ನೋಡ್ಬೋದು. ಸ್ಪೀಡ್ ಸೆನ್ಸರ್ ಏನ್ ಮಾಡುತ್ತೆ? ಸ್ಪೀಡ್ ಜಾಸ್ತಿ ಆದಾಗ ಅಲರ್ಟ್ನೆಸ್ ಕೊಡೋದು. ಆಮೇಲೆ GPS ನ ಯೂಸ್ ಮಾಡ್ಕೊಂಡು ಎಲ್ಲಿಂದ ಎಲ್ಲಿಗೆ ನಾನು ಹೋಗಬೇಕು, ಸೋರ್ಸ್ ಟು ಡೆಸ್ಟಿನೇಷನ್ ಅನ್ನೋದು. ಸೊ, ಇದೆಲ್ಲ ಹೆಂಗ್ ಹೆಲ್ಪ್ ಮಾಡುತ್ತೆ ಅಂದ್ರೆ ಎನ್ವಿರಾನ್ಮೆಂಟ್‌ನ ಸೆನ್ಸ್ ಮಾಡೋದಕ್ಕೆ ಈ ಸೆನ್ಸರ್ಸ್ ಹೆಲ್ಪ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಟೈಪ್ಸ್ ಆಫ್ ಟಾಸ್ಕ್ ಎನ್ವಿರಾನ್ಮೆಂಟ್. ಸೊ, ಟೈಪ್ಸ್ ಆಫ್ ಯಾವ ಟಾಸ್ಕ್ ಎನ್ವಿರಾನ್ಮೆಂಟ್ ಅಂತ ಅಂದ್ರೆ, ಸೊ ಫುಲ್ಲಿ ಅಬ್ಸರ್ವಬಲ್ ವರ್ಸಸ್ ಪಾರ್ಷಿಯಲಿ ಅಬ್ಸರ್ವಬಲ್ ಅಂತ ಅಂದ್ರೆ, ಫುಲ್ಲಿ ಅಬ್ಸರ್ವಬಲ್ ಎನ್ವಿರಾನ್ಮೆಂಟ್ ಅಲ್ಲಿ ಏಜೆಂಟ್ ಕ್ಯಾನ್ ಸಿ ದ ಎಂಟೈರ್ ಸಿಚುವೇಶನ್ ಕ್ಲಿಯರ್ಲಿ ಯೂಸಿಂಗ್ ಸೆನ್ಸರ್ಸ್. ಇಲ್ಲಿ ಏಜೆಂಟ್ ಎಲ್ಲಾ ಸಿಚುವೇಶನ್ ನೋಡ್ಬೋದು. ಹೆಂಗೆ? ಸೆನ್ಸರ್ಸ್ನ ಯೂಸ್ ಮಾಡ್ಕೊಂಡು. ಎಕ್ಸಾಂಪಲ್ ಚೆಸ್ ಬೋರ್ಡ್.
ಚೆಸ್ ಬೋರ್ಡಲ್ಲಿ ನಾವು ಎಲ್ಲ ಪೀಸಸ್‌ನ ನೋಡ್ಬೋದಾ? ಎಲ್ಲ ಪೀಸಸ್ ನಮಗೆ ಕಣ್ಣಿಗೆ ಕಾಣಿಸ್ತಿರ್ತ್ಯಾ? ಕಣ್ಣಿಗೆ ಕಾಣಿಸ್ತಿರುತ್ತಾ? ಎಲ್ಲೆಲ್ಲಿ ಇದೆ ಅಂತನೂ ಗೊತ್ತಾಗತ್ತಾ? ಸೊ ದಟ್ ಈಸ್ ವಾಟ್ ಫುಲ್ಲಿ ಅಬ್ಸರ್ವಬಲ್. ಪಾರ್ಷಿಯಲಿ ಅಬ್ಸರ್ವಬಲ್ ಎನ್ವಿರಾನ್ಮೆಂಟ್ ಅಂದ್ರೆ ಏಜೆಂಟ್ ಕೆನ್ ನಾಟ್ ನೋ ಎವ್ರಿಥಿಂಗ್ ಬಿಕಾಸ್ ಸೆನ್ಸರ್ಸ್ ಮೇ ಬಿ ಲಿಮಿಟೆಡ್ ಆರ್ ಆಕ್ಸಿಲರೇಟ್. ಅಂದ್ರೆ ಏಜೆಂಟಿಗೆ ಎಲ್ಲ ಗೊತ್ತಿರಲ್ಲ. ಸೆನ್ಸರ್ಸ್ ಯಾಕೆಲ್ಲ ಗೊತ್ತಿರಲ್ಲ ಅಂದ್ರೆ ಸೆನ್ಸರ್ಸ್‌ಗೆ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ. ಸೆನ್ಸರ್ಸ್ ಮೇ ಬಿ ಲಿಮಿಟೆಡ್ ಆರ್ ಇನ್‌ಅಕ್ಯುರೇಟ್. ಎಕ್ಸಾಂಪಲ್ ಆಟೋಮೇಟೆಡ್ ಟ್ಯಾಕ್ಸಿ ಅಂತ ಕೊಟ್ಟಿದ್ದೀನಿ. ಸೊ ಏನಪ್ಪ ಈ ಆಟೋಮೇಟೆಡ್ ಟ್ಯಾಕ್ಸಿ ಅಂದ್ರೆ, ಇವಾಗ ಆ ಒಂದು ಕಾರಲ್ಲಿರೋ ಸೆನ್ಸರ್ಸು ಬೇರೆಯವ್ರ ಟ್ಯಾಕ್ಸಿದು ಇಂಟೆನ್ಷನ್ ಗೊತ್ತಾಗತ್ತಾ? ಇಲ್ಲ. ಸೊ ದಟ್ ಈಸ್ ವಾಟ್ ದ ಲಿಮಿಟೇಷನ್, ರೈಟ್? ಅನ್ಅಬ್ಸರ್ವಬಲ್ ಎನ್ವಿರಾನ್ಮೆಂಟ್ ಅಂದ್ರೆ ದ ಏಜೆಂಟ್ ಹ್ಯಾಸ್ ನೋ ಸೆನ್ಸಸ್ ಅಟ್ ಆಲ್. ಇದಕ್ಕೆ ಸೆನ್ಸಸ್ ಅನ್ನೋದೇ ಇರಲ್ಲ. ಸೆಕೆಂಡ್ ಒನ್, ನೆಕ್ಸ್ಟ್ ಸಿಂಗಲ್ ಏಜೆಂಟ್ ವರ್ಸಸ್ ಮಲ್ಟಿ ಏಜೆಂಟ್. ಸೊ ಸಿಂಗಲ್ ಏಜೆಂಟ್ ಎನ್ವಿರಾನ್ಮೆಂಟ್ ಅಲ್ಲಿ ಓನ್ಲಿ ಒನ್ ಏಜೆಂಟ್ ಇಸ್ ವರ್ಕಿಂಗ್ ಅಂಡ್ ನೋ ಅದರ್ ಏಜೆಂಟ್ ಅಫೆಕ್ಟ್ಸ್ ದ ಪರ್ಫಾರ್ಮೆನ್ಸ್. ಇವಾಗ ಒಂದ್ ಏಜೆಂಟ್ ವರ್ಕ್ ಮಾಡ್ತಿರುತ್ತೆ, ಇನ್ನೊಂದು ಏಜೆಂಟ್ ಬಂದು ಅದಕ್ಕೆ ಅಫೆಕ್ಟ್ ಮಾಡಲ್ಲ, ಅಂದ್ರೆ ಅದನ್ನ ಕೆಡ್ಸಲ್ಲ ಅಂತಾನೆ ನಾವು ಸಿಂಪಲ್ ಆಗಿ ಹೇಳ್ಬೋದು ಅದ್ರ ಪರ್ಫಾರ್ಮೆನ್ಸ್ ನ. ಓಕೆನಾ? ಎಕ್ಸಾಂಪಲ್, ಸಾಲ್ವಿಂಗ್ ಅ ಕ್ರಾಸ್ ವರ್ಡ್ ಪಜಲ್. ನೆಕ್ಸ್ಟ್, ಮಲ್ಟಿ ಏಜೆಂಟ್ ಎನ್ವಿರಾನ್ಮೆಂಟ್. ಸೊ ಮೋರ್ ದೆನ್ ಒನ್ ಏಜೆಂಟ್ ಇಸ್ ವರ್ಕಿಂಗ್, ಈಚ್ ಏಜೆಂಟ್ ಆಕ್ಷನ್ ಅಫೆಕ್ಟ್ಸ್ ದ ಅದರ್. ಇವಾಗ ಯಾವುದೋ ಒಂದು ಏಜೆಂಟ್ ವರ್ಕ್ ಮಾಡ್ತಿರುತ್ತೆ, ಅಂದ್ರೆ ಒಂದಲ್ಲ ಈ ತುಂಬಾ ಏಜೆಂಟ್ಸ್ ವರ್ಕ್ ಮಾಡ್ತಿರುತ್ತೆ. ಸೊ ಇದೇನ್ ಮಾಡುತ್ತೆ, ಒಂದ್ ಏಜೆಂಟ್ ಇನ್ನೊಂದು ಏಜೆಂಟ್ಗೆ ಅಫೆಕ್ಟ್ ಮಾಡುತ್ತೆ, ತೊಂದರೆ ಮಾಡುತ್ತೆ ಅಂತಾನೆ ನಾವು ಹೇಳ್ಬೋದು. ಓಕೆ. ನೆಕ್ಸ್ಟ್, ಕಾಂಪಿಟೇಟಿವ್ ವರ್ಸಸ್ ಕೋಆಪರೇಟಿವ್. ಸೊ ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್ ಅಂದ್ರೆ ಒನ್ ಏಜೆಂಟ್ ಸಕ್ಸಸ್ ಮೀನ್ಸ್ ಅನದರ್ ಏಜೆಂಟ್ ಲಾಸ್. ಅಂದ್ರೆ ಒಂದ್ ಏಜೆಂಟ್ದು ಸಕ್ಸಸ್ ಆದ್ರೆ ಇನ್ನೊಂದು ಏಜೆಂಟ್ದು ಫೇಲ್ಯೂರ್ ಆಗುತ್ತೆ. ಎಕ್ಸಾಂಪಲ್, ಚೆಸ್ ಅಂತ ತಗೊಂಡ್ರೆ ಯಾವುದೇ ಗೇಮ್ ಆಗ್ಲಿ, ಇವಾಗ ಒಬ್ರು ಸೋತ್ರೆ ಒಬ್ರು ಗೆಲ್ಲೇಬೇಕಲ್ವಾ, ಲೈಕ್ ದಟ್. ಸೊ ಅದು ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್. ನೆಕ್ಸ್ಟ್, ಕೋಆಪರೇಟಿವ್ ಎನ್ವಿರಾನ್ಮೆಂಟ್. ಏಜೆಂಟ್ ವರ್ಕ್ಸ್ ಟುಗೆದರ್ ಟು ಅಚೀವ್ ದ ಕಾಮನ್ ಗೋಲ್. ಸೊ ಏಜೆಂಟ್ಸ್ ಎಲ್ಲ ಒಂದೇ ಕಾಮನ್ ಗೋಲ್ ಇರುತ್ತೆ, ತುಂಬಾ ಏಜೆಂಟ್ಸ್ಗೆ ಒಂದೊಂದೇ ಕಾಮನ್ ಗೋಲ್ ಇರುತ್ತೆ. ಸೊ ಅದನ್ನ ಕೋಆಪರೇಟಿವ್ ಎನ್ವಿರಾನ್ಮೆಂಟ್ ಅಂತಾರೆ. ಸೊ ಟ್ಯಾಕ್ಸಿ ಡ್ರೈವರ್ಸ್ ಅವಾಯ್ಡಿಂಗ್ ದ ಆಕ್ಸಿಡೆಂಟ್ಸ್. ನೆಕ್ಸ್ಟ್, ಫೋರ್ತ್ ಒನ್ ಬಂದು ಡಿಟರ್ಮಿನಿಸ್ಟಿಕ್ ವರ್ಸಸ್ ಸ್ಟೊಕಾಸ್ಟಿಕ್. ಸೊ ಏನಪ್ಪ ಈ ಡಿಟರ್ಮಿನಿಸ್ಟಿಕ್ ಎನ್ವಿರಾನ್ಮೆಂಟ್ ಅಂದ್ರೆ, ದ ನೆಕ್ಸ್ಟ್ ಸ್ಟೇಟ್ ಇಸ್ ಫುಲ್ಲಿ ಪ್ರಿಡಿಕ್ಟೇಬಲ್ ಬೇಸ್ಡ್ ಆನ್ ದ ಕರೆಂಟ್ ಸ್ಟೇಟ್ ಅಂಡ್ ಆಕ್ಷನ್. ಇವಾಗ ಕರೆಂಟ್ ಆಗಿ ಏನಾಯ್ತು ಅಂದ್ರೆ ಸದ್ಯಕ್ಕೆ ಏನ್ ನಡೀತು ಅದ್ರ ಪ್ರಕಾರ ನಾವು ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬಹುದು ಅನ್ನೋದು ಇವಾಗಿಂದ ನೋಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ನ ತಗೊಳ್ಳೋದು, ಅದನ್ನ ಡಿಟರ್ಮಿನಿಸ್ಟಿಕ್ ಎನ್ವಿರಾನ್ಮೆಂಟ್ ಅಂತ ಕರೀತಾರೆ. ಓಕೆನಾ? ಎಕ್ಸಾಂಪಲ್, ನಾವು ಕ್ಯಾಲ್ಕುಲೇಟರ್ ತಗೋಬಹುದು. ಓಕೆ. ನೆಕ್ಸ್ಟ್, ಸ್ಟೊಕ್ಯಾಸ್ಟಿಕೇಟೆಡ್ ಎನ್ವಿರಾನ್ಮೆಂಟ್. ಸೊ ದ ನೆಕ್ಸ್ಟ್ ಸ್ಟೇಟ್ ಈಸ್ ಅನ್ಸರ್ಟೈನ್ ಅಂಡ್ ಇನ್ವಾಲ್ವ್ಸ್ ರ್ಯಾಂಡಮ್ನೆಸ್. ಅಂದ್ರೆ ನೆಕ್ಸ್ಟ್ ಸ್ಟೇಟ್ ನಮಗೆ ಸರಿಯಾಗಿ ಗೊತ್ತಿರಲ್ಲ, ಆಮೇಲೆ ರ್ಯಾಂಡಮ್ ಆಗಿ ಚೂಸ್ ಮಾಡ್ತೀವಿ. ಏನಾದ್ರೂ ಆಗ್ಲಿ ಸ್ಟೆಪ್ಸ್, ನೆಕ್ಸ್ಟ್ ಸ್ಟೆಪ್ ತಗೊಳ್ಬೇಕಂದ್ರೆ ಏನೋ ಒಂದು ರ್ಯಾಂಡಮ್ ಆಗಿ ಚೂಸ್ ಮಾಡ್ತೀವಿ ಬಿಟ್ರೆ ಈ ಒಂದು ಕರೆಂಟ್ ಸಿಚುವೇಶನ್ ಇಟ್ಕೊಂಡು ಚೂಸ್ ಮಾಡಲ್ಲ. ಸೊ ಎಕ್ಸಾಂಪಲ್, ಟ್ಯಾಕ್ಸಿ ಡ್ರೈವರ್ಸ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಲೈಕ್ ಆಕ್ಸಿಡೆಂಟ್ಸ್ ಹೇಳಿ ಕೇಳಿ ಆಗತ್ತಾ? ಸೊ ಇವಾಗ ಹಿಂಗ ಹೋಗ್ತಿರ್ತೀರಾ, ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಗೊತ್ತಿರಲ್ಲ. ಸೊ ದಟ್ ಇಸ್ ವಾಟ್, ದಟ್ ಇಸ್ ಸ್ಟೊಕಾಸ್ಟಿಕ್ ಎನ್ವಿರಾನ್ಮೆಂಟ್. ಓಕೆ. ನೆಕ್ಸ್ಟ್, ಎಪಿಸೋಡಿಕ್ ವರ್ಸಸ್ ಸೀಕ್ವೆನ್ಷಿಯಲ್. ಸೊ ಎಪಿಸೋಡಿಕ್ ಎನ್ವಿರಾನ್ಮೆಂಟ್ ಅಂದ್ರೆ ಈಚ್ ಆಕ್ಷನ್ ಈಸ್ ಇಂಡಿಪೆಂಡೆಂಟ್ ಅಂಡ್ ಡಸ್ ನಾಟ್ ಅಫೆಕ್ಟ್ ದ ಫ್ಯೂಚರ್ ಆಕ್ಷನ್ಸ್. ಒಂದೊಂದು ಆಕ್ಷನ್ ಬೇರೆ, ಏಜೆಂಟ್ ಬೇರೆ. ನಾನು ಅವಾಗೆ ಏಜೆಂಟ್ ಹೇಳ್ದೆ, ಏನು, ಒಂದ್ ಏಜೆಂಟು ಇನ್ನೊಂದು ಏಜೆಂಟ್ಗೆ ಅಫೆಕ್ಟ್ ಮಾಡಲ್ಲ ಅಂತ. ಇಲ್ಲಿ ಒಂದು ಆಕ್ಷನ್ ಇನ್ನೊಂದು ಆಕ್ಷನ್ಗೆ ಅಫೆಕ್ಟ್ ಮಾಡಲ್ಲ. ಅಂದ್ರೆ ಇವಾಗ ಏನೋ ಒಂದು ಆಕ್ಷನ್ ನೀವು ಮಾಡಿರ್ತೀರಾ, ಆ ಆಕ್ಷನ್ ಇಂದ ಮುಂದೆ ಬರೋ ಆಕ್ಷನ್ಸ್ಗೆಲ್ಲ ಎಫೆಕ್ಟ್ ಮಾಡಲ್ಲ. ಸೊ ದಟ್ ಇಸ್ ವಾಟ್. ಎಕ್ಸಾಂಪಲ್, ಚೆಕಿಂಗ್ ಅಟೆಂಡೆನ್ಸ್ ಇನ್ ಕ್ಲಾಸ್. ಹೆಂಗೆ ಅಂದ್ರೆ, ಇವಾಗ ರೋಲ್ ನಂಬರ್, ಇವಾಗ ಒಂದು ರೋಲ್ ನಂಬರ್ ಕರೀತಾರೆ. ಸೊ ಇವಾಗ ಆ ಒಂದು ರೋಲ್ ನಂಬರ್ ಎಕ್ಸಾಂಪಲ್ 22, ಆ ರೋಲ್ ನಂಬರು ಆಬ್ಸೆಂಟ್ ಅಂತ ಅಂದ್ರೆ 23ಗೆ ಪ್ರೆಸೆಂಟ್ ಅವ್ರನ್ನೂ ಆಬ್ಸೆಂಟ್ ಆಗ್ತಾರ? ಇಲ್ಲ ಅಲ್ವಾ? ಅದನ್ನು ಕೂಡ ಕರೀತಾರೆ ತಾನೆ. ಸೊ ಒಂದ್ರ ಮೇಲೆ ಅವರು ನಿಲ್ಲಲ್ಲ ಡಿಸಿಷನ್ ಮೇಲೆ. ಓಕೆ. ನೆಕ್ಸ್ಟ್ ಕೂಡ ಚೆಕ್ ಮಾಡ್ತಾರೆ. ಅದೇ ರೀತಿ ಒಂದು ಆಕ್ಷನ್ ಇನ್ನೊಂದು ಆಕ್ಷನ್ಗೆ ಅಫೆಕ್ಟ್ ಮಾಡೋದಿಲ್ಲ. ಓಕೆ. ನೆಕ್ಸ್ಟ್, ಸೀಕ್ವೆನ್ಷಿಯಲ್ ಎನ್ವಿರಾನ್ಮೆಂಟ್. ಕರೆಂಟ್ ಆಕ್ಷನ್ ಅಫೆಕ್ಟ್ಸ್ ದ ಫ್ಯೂಚರ್ ಡಿಸಿಷನ್. ಸೊ ಇವಾಗ ತಗೊಂಡಿರೋ ಡಿಸಿಷನ್ ಇಂದ ಮುಂದೆ ಬರೋ ಆಕ್ಷನ್ಸ್ ಅಥವಾ ಫರ್ದರ್ ಡಿಸಿಷನ್ಸ್ಗೂ ಕೂಡ ಅಫೆಕ್ಟ್ ಮಾಡುತ್ತೆ. ಸೊ ದಟ್ ಇಸ್ ವಾಟ್ ಸೀಕ್ವೆನ್ಷಿಯಲ್ ಎನ್ವಿರಾನ್ಮೆಂಟ್. ಓಕೆ. ನೆಕ್ಸ್ಟ್, ಸ್ಟ್ಯಾಟಿಕ್ ವರ್ಸಸ್ ಡೈನಮಿಕ್. ಸೊ ಸ್ಟ್ಯಾಟಿಕ್ ಎನ್ವಿರಾನ್ಮೆಂಟ್ ಡಸ್ ನಾಟ್ ಚೇಂಜ್ ವೆನ್ ದ ಏಜೆಂಟ್ ಇಸ್ ಥಿಂಕಿಂಗ್. ಸೊ ಏಜೆಂಟ್ ಏನಾದರೂ ಥಿಂಕ್ ಮಾಡಬೇಕಾದ್ರೆ ಸೊ ಈ ಒಂದು ಎನ್ವಿರಾನ್ಮೆಂಟ್ ಏನು ಚೇಂಜ್ ಆಗಲ್ಲ. ಎಕ್ಸಾಂಪಲ್, ಎಕ್ಸಾಮ್ ಬರೆಯಕ್ಕೆ ಕೂತ್ಕೊಂಡಾಗ ಸೊ ಇವಾಗ ಏನೋ ಒಂದು ಈವೆಂಟ್ ಆಗುತ್ತೆ, ಹಂಗಂತ ಹೇಳ್ಬಿಟ್ಟು ನೀವು ಎಕ್ಸಾಮ್ ಬರೆಯೋದೇ ನಿಲ್ಲಿಸ್ಬಿಡ್ತೀರಾ? ಇಲ್ಲ ತಾನೆ. ಥಿಂಕ್ ಮಾಡೋದು ಬಿಡ್ತೀರಾ? ಇಲ್ಲ ತಾನೆ. ಸೊ ಆ ಥರ, ದಟ್ ಇಸ್ ಸ್ಟ್ಯಾಟಿಕ್ ಎನ್ವಿರಾನ್ಮೆಂಟ್. ಏನೇ ಆಗಲಿ ಫಸ್ಟ್ ಎಕ್ಸಾಮ್ ಇಂಪಾರ್ಟೆಂಟ್,
ಎನ್ವಿರಾನ್ಮೆಂಟು ಅನ್ನೋ ಥರ. ನೆಕ್ಸ್ಟ್ ಡೈನಮಿಕ್ ಎನ್ವಿರಾನ್ಮೆಂಟ್, ದ ಎನ್ವಿರಾನ್ಮೆಂಟ್ ಚೇಂಜಸ್ ಕಂಟಿನ್ಯೂಸ್ಲಿ ಈವನ್ ದ ಏಜೆಂಟ್ ಡಿಸೈಡ್ಸ್. ಏಜೆಂಟ್ ಡಿಸೈಡ್ ಮಾಡಿದ್ರು ಎನ್ವಿರಾನ್ಮೆಂಟು ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಿರುತ್ತೆ. ಎಕ್ಸಾಂಪಲ್, ಇವಾಗ ನೀವೊಂದು ರೋಡ್ ಕ್ರಾಸ್ ಮಾಡಬೇಕು. ಸೊ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಕೆಲವೊಂದು ಸತಿ ಗಾಡಿ ಬರ್ತಿರುತ್ತೆ, ಕೆಲವೊಂದು ಸತಿ ಗಾಡಿ ಬರಲ್ಲ. ಗಾಡಿ ಬರ್ದೇ ಇರೋ ಟೈಮಲ್ಲಿ ನೀವು ಕ್ರಾಸ್ ಮಾಡ್ತೀರಾ. ಸೊ ಎನ್ವಿರಾನ್ಮೆಂಟಲ್ಲಿ ಕಾನ್ಸ್ಟೆಂಟ್ ಇಲ್ಲ, ಚೇಂಜ್ ಆಗ್ತಾನೇ ಇರುತ್ತೆ, ರೈಟ್? ಅದು. ನೆಕ್ಸ್ಟ್ ಸೆಮಿ ಡೈನಮಿಕ್ ಏನು ಬರೆಯೋ ಅಗತ್ಯ ಇಲ್ಲ, ಇಟ್ಸ್ ಯೋರ್ ಚಾಯ್ಸ್. ಓಕೆ, ಅದನ್ನು ಹೇಳ್ತೀನಿ. ಸೊ ದ ಎನ್ವಿರಾನ್ಮೆಂಟ್ ಸ್ಟೇಸ್ ಸೇಮ್ ಬಟ್ ಪರ್ಫಾರ್ಮೆನ್ಸ್ ಸ್ಕೋರ್ ಚೇಂಜಸ್ ದ ಟೈಮ್. ಓಕೆನಾ? ಪರ್ಫಾರ್ಮೆನ್ಸ್ ಅನ್ನೋದು ಟೈಮ್ನ ಏನಂತೀರಾ, ದ ಎನ್ವಿರಾನ್ಮೆಂಟ್ ಸ್ಟೇಸ್ ಸೇಮ್ ಬಟ್ ದ ಪರ್ಫಾರ್ಮೆನ್ಸ್ ಸ್ಕೋರ್ ಚೇಂಜಸ್. ಅಂದರೆ ಎನ್ವಿರಾನ್ಮೆಂಟ್ ಸೇಮ್ ಇರುತ್ತೆ ಬಟ್ ಅದ್ರ ಪರ್ಫಾರ್ಮೆನ್ಸ್ ಮೆಷರ್ ಚೇಂಜ್ ಆಗ್ಬೋದು. ನೆಕ್ಸ್ಟ್ ಡಿಸ್ಕ್ರೀಟ್ ವರ್ಸಸ್ ಕಂಟಿನ್ಯೂಸ್. ಡಿಸ್ಕ್ರೀಟ್ ಎನ್ವಿರಾನ್ಮೆಂಟ್ ಅಂದರೆ ಅ ಲಿಮಿಟೆಡ್ ನಂಬರ್ ಆಫ್ ಸ್ಟೇಟ್ ಆಕ್ಷನ್ ಟೈಮ್ ಸ್ಟೆಪ್ಸ್. ಅಂದರೆ ಇಲ್ಲೆಲ್ಲ ಲಿಮಿಟೆಡ್ ಅಂದರೆ ಫಿಕ್ಸ್ಡ್ ನಂಬರ್ ಆಫ್ ಸ್ಟೆಪ್ಸ್ ಇರುತ್ತೆ, ಫಿಕ್ಸ್ಡ್ ನಂಬರ್ ಆಫ್ ಆಕ್ಷನ್ಸ್ ಇರುತ್ತೆ, ಇಷ್ಟೇ ಸ್ಟೆಪ್ಸ್ ಇರಬೇಕು ಅನ್ನೋ ಥರ ಇರುತ್ತೆ. ಎಕ್ಸಾಂಪಲು ಕ್ಲಾಸ್ ಪೀರಿಯಡ್ ಅಂತ ಅಂದರೆ ಇವಾಗ ಒಂದಿನದಲ್ಲಿ ಇಷ್ಟೇ ಪೀರಿಯಡ್ಸ್ ಇರುತ್ತೆ, ಒಂದಿನದಲ್ಲಿ ಇಷ್ಟು ಕ್ಲಾಸಸ್ ಇರುತ್ತೆ, ಇಷ್ಟು ನೀವು ಕಂಪ್ಲೀಟ್ ಮಾಡಬೇಕು ಅನ್ನೋ ಥರ ಇರುತ್ತೆ. ಇದೆಲ್ಲ ಫಿಕ್ಸ್ಡ್ ಅಂದರೆ ಚೇಂಜ್ ಆಗಲ್ಲ. ಇವಾಗ ಈ ಮಂಡೇ ನಿಮಗೆ 5 ಕ್ಲಾಸಸ್ ಇದೆ ಅಂದರೆ ನೆಕ್ಸ್ಟ್ ಮಂಡೇನೂ ನಿಮಗೆ 5 ಕ್ಲಾಸಸ್ ಇರುತ್ತೆ, ಇಫ್ ದೇ ಡು ನಾಟ್ ಚೇಂಜ್ ದ ಟೈಮ್ ಟೇಬಲ್, ಅಷ್ಟೇ. ನೆಕ್ಸ್ಟ್ ಕಂಟಿನ್ಯೂಸ್ ಎನ್ವಿರಾನ್ಮೆಂಟ್ ಅಂದರೆ ಸ್ಟೇಟ್ ಆಕ್ಷನ್ ಆರ್ ಟೈಮ್ಸ್ ಆರ್ ಕಂಟಿನ್ಯೂಸ್. ಓಕೆ, ಎಕ್ಸಾಂಪಲ್ ಟೈಮ್ ಫ್ಲೋ. ಸೊ ಇಲ್ಲಿ ಸ್ಟೇಟು ಆಕ್ಷನು ಟೈಮ್ ಎಲ್ಲ ಕಂಟಿನ್ಯೂಸ್ ಆಗಿರುತ್ತೆ. ಎಕ್ಸಾಂಪಲು ಟೈಮ್ ಏನು ಯಾವಾಗಲೂ ಸೇಮ್ ಇರುತ್ತಾ? ಯಾವಾಗಲೂ ಸೇಮ್ ಇರುತ್ತೆ? ಇಲ್ಲ ಅಲ್ವಾ, ಯಾವಾಗಲೂ ಚೇಂಜ್ ಆಗ್ತಾನೇ ಇರುತ್ತೆ. ಸೊ ದಟ್ ಈಸ್ ವಾಟ್ ಕಂಟಿನ್ಯೂಸ್ ಎನ್ವಿರಾನ್ಮೆಂಟ್. ನೆಕ್ಸ್ಟ್ ಒನ್ ಇಸ್ ನೌನ್ ಆ್ಯಂಡ್ ಅನ್ನೌನ್. ಸೊ ಅಂದರೆ ನೌನ್ ಅಂದರೆ ದ ಏಜೆಂಟ್ ಆಲ್ರೆಡಿ ನೋಸ್ ಹೌ ದ ಎನ್ವಿರಾನ್ಮೆಂಟ್ ವರ್ಕಿಂಗ್ ಆ್ಯಂಡ್ ಗಿವ್ಸ್ ದ ರಿಸಲ್ಟ್ ಆಫ್ ದ ಆ್ಯಕ್ಷನ್. ನೌನ್ ಅಂದರೆ ಆಲ್ರೆಡಿ ಯಾವ ಥರ ಇದೆ ಎನ್ವಿರಾನ್ಮೆಂಟು ಅಂತ ಅದಕ್ಕೆ ಮುಂಚೆನೇ ಗೊತ್ತಿರುತ್ತೆ, ಅದ್ರ ಪ್ರಕಾರ ಆ್ಯಕ್ಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ. ಎಕ್ಸಾಂಪಲ್ ಎಕ್ಸಾಮ್ ಪ್ಯಾಟ್ರನ್ ಇವಾಗ ನೋ ಗೈಸ್, ಎಕ್ಸಾಮ್ ಪ್ಯಾಟ್ರನ್ ಅಲ್ಲ. ಈ SC ಮತ್ತು CN ನೋಡಿದ್ಮೇಲೆ ಯಾವುದಾದ್ರೂ ಪ್ಯಾಟ್ರನ್ನು ಸೇಮ್ ಬಂದಿದೆಯಾ? ಎಂಥದ್ದು ಇಲ್ಲ. ಸೊ ಎಕ್ಸಾಮ್ ಪ್ಯಾಟ್ರನ್ ಅಂತ ಕೊಟ್ಟಿದ್ದಾರೆ. ಹೆಂಗೆ ಅಂದರೆ ಇವಾಗ ಎಕ್ಸಾಮಲ್ಲಿ ಈ ಥರನೇ ಬರುತ್ತೆ ಕ್ವೆಶನ್ಸು. ನೆಕ್ಸ್ಟ್ ಬರೋ ಎಕ್ಸಾಮ್ಗೂ ಅದೇ ಪ್ಯಾಟ್ರನ್ ಫಾಲೋ ಮಾಡ್ತಾರೆ. ಸೊ ದಟ್ ಈಸ್ ವಾಟ್ ಎಕ್ಸಾಮ್ ಪ್ಯಾಟ್ರನ್. ಸೊ ಸೇಮ್ ಇರುತ್ತೆ, ಅದು ಗೊತ್ತಿರೋದೇ ಅನ್ನೋ ಥರ. ಓಕೆ, ಅನ್ನೌನ್, ದ ಏಜೆಂಟ್ ಡಸಂಟ್ ನೋ ದ ರೂಲ್ಸ್ ಆ್ಯಂಡ್ ಮಸ್ಟ್ ಲರ್ನ್ ಫ್ರಮ್ ಎಕ್ಸ್ಪೀರಿಯನ್ಸ್. ಏಜೆಂಟಿಗೆ ರೂಲ್ಸ್ ಗೊತ್ತಿರಲ್ಲ, ಆದರೆ ಇಟ್ ಮಸ್ಟ್ ಲರ್ನ್ ಫ್ರಮ್ ಎಕ್ಸ್ಪೀರಿಯನ್ಸಿಂದ ಅದು ಕಲಿಬೇಕು. ಎಕ್ಸಾಂಪಲ್ ನ್ಯೂ ಸಬ್ಜೆಕ್ಟ್ ವಿತೌಟ್ ಸಿಲೆಬಸ್. ಸೊ ಇವಾಗ ಹೌದು, ಇವಾಗ ಒಂದು ಹೊಸ ಸಬ್ಜೆಕ್ಟ್ ಬಂದಾಗ ನಿಮಗೆ ಸಿಲೆಬಸ್ಸೇ ಗೊತ್ತಿರಲ್ಲ ಅಲ್ವಾ? ಸೊ ದಟ್ ಈಸ್ ವಾಟ್ ಅನ್ನೌನ್. ಅದನ್ನು ನೀವು ಕಲಿಬೇಕು. ಓಕೆನಾ? ಅರ್ಥ ಆಯ್ತಲ್ವಾ ನಿಮಗೆ ನೌನ್ ಮತ್ತು ಅನ್ನೌನು? ಓಕೆ, ಏನೇ ಡೌಟ್ಸ್ ಇದ್ರು, ಕನ್ಫ್ಯೂಷನ್ಸ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಸೊ ನಾನು ಅಲ್ಲೇ ಕ್ಲಾರಿಫೈ ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಡಿಫೈನ್ ಏಜೆಂಟ್, ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಏಜೆಂಟ್ ಅಥವಾ ಏಜೆಂಟ್ ಪ್ರೋಗ್ರಾಮ್ಸ್ ಅಥವಾ ಸ್ಟ್ರಕ್ಚರ್ ಆಫ್ ದ ಏಜೆಂಟ್. ಎಲ್ಲದಕ್ಕೂ ಒಂದೇ ಆನ್ಸರು ಗೈಸ್. ಓಕೆನಾ? ಡಿಫ್ರೆಂಟ್ ಟೈಪ್ಸ್ ಆಫ್ ಏಜೆಂಟ್ ಅಂತ ಕೊಟ್ಟರು ಇದೇ ಆನ್ಸರ್ ಬರೀರಿ, ಏಜೆಂಟ್ ಪ್ರೋಗ್ರಾಮ್ ಕೊಟ್ಟರು ಅದೇ ಆನ್ಸರ್ ಬರೀರಿ, ಆಮೇಲೆ ಸ್ಟ್ರಕ್ಚರ್ ಆಫ್ ದ ಏಜೆಂಟ್ ಬರೀರಿ ಅಂದರೂ ಇದೇ ಆನ್ಸರ್ ಬರೀರಿ. ಆಮೇಲೆ ನೋಟ್ ಏನು ಅಂದರೆ ಈ ಏಜೆಂಟ್ನ ಸೆಪ್ರೇಟಾಗಿ ಕೇಳೋ ಚಾನ್ಸಸ್ ಇದೆ. ಸೊ ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್ನೇ ಸಪ್ರೇಟಾಗಿ ಕೇಳ್ತಾರೆ. ಓಕೆನಾ? ಸೊ ಈ ಥರ ಮಾಡ್ತಾರೆ. ಸೊ ಬಿ ರೆಡಿ. ಇದನ್ನು ನಾವು ಹೆಂಗೆ ಕೊಟ್ಟರು ನೀವು ಬರಿಬೇಕಷ್ಟೇ, ಅಟೆಂಪ್ಟ್ ಮಾಡಬೇಕು. ಇವಾಗ ನೋಡ್ತಾ ಹೋಗೋಣ. ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್ ಅಂದರೆ ಏನು? ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್ ಇಸ್ ಅ ಏಜೆಂಟ್ ದಟ್ ಟೇಕ್ಸ್ ದ ಆ್ಯಕ್ಷನ್ ಓನ್ಲಿ ಬೇಸ್ಡ್ ಆನ್ ದ ಕರೆಂಟ್ ಪರ್ಸೆಪ್ಟ್. ಸೊ ಕರೆಂಟಾಗಿ ಅಂದರೆ ಇವಾಗ ಸದ್ಯಕ್ಕೆ ಅದು ಏನು ಎಕ್ಸ್ಪೀರಿಯನ್ಸ್ ಮಾಡ್ತು ಅಥವಾ ಅದೇನು ಸೆನ್ಸ್ ಮಾಡ್ತು ಅದ್ರ ಪ್ರಕಾರ ಅದು ಆ್ಯಕ್ಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ. ಸೊ ಅದೇ ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್. ಇಟ್ ಡಸ್ ನಾಟ್ ರಿಮೆಂಬರ್ ದ ಪಾಸ್ಟ್ ಇವೆಂಟ್ಸ್. ಯಾವುದೇ ರೀತಿ ಪಾಸ್ಟ್ ಈವೆಂಟ್ಸು, ಪಾಸ್ಟ್ ಆ್ಯಕ್ಷನ್ಸು ಏನೂ ನೆನ್ಪಿಟ್ಕೊಂಡಿರಲ್ಲ. ಆಮೇಲೆ ಡಸ್ ನಾಟ್ ಥಿಂಕ್ ಅಬೌಟ್ ಫ್ಯೂಚರ್ ಬಗ್ಗೆನೂ ಥಿಂಕ್ ಮಾಡಲ್ಲ, ಪಾಸ್ಟ್ ಬಗ್ಗೆನೂ ತಲೆಯಲ್ಲಿ ಇಟ್ಕೊಂಡಿರಲ್ಲ. ಓಕೆ, ಇಟ್ ವರ್ಕ್ಸ್ ಯೂಸಿಂಗ್ ಇಫ್ ದೆನ್ ರೂಲ್ಸ್. ಓಕೆ, ಇಫ್ ದೆನ್ ರೂಲ್ಸ್ನ ಯೂಸ್ ಮಾಡಿಕೊಂಡು ಏನಂತೀರಾ ಪರ್ಫಾರ್ಮ್ ಮಾಡುತ್ತೆ. ಗೈಸ್ ನೋಟ್, ಈ ಪಾಯಿಂಟು ತುಂಬಾ ಇಂಪಾರ್ಟೆಂಟ್ ಈವನ್ ಇನ್ ಯೋರ್ ಲೈಫ್ ಆಲ್ಸೋ. ಓಕೆ, ನೆಕ್ಸ್ಟ್ ಪಾಸ್ಟ್ದು ಜ್ಞಾಪಕ ಇಟ್ಕೋಬಾರ್ದು, ಫ್ಯೂಚರ್ ಬಗ್ಗೆನೂ ಥಿಂಕ್ ಮಾಡಬಾರ್ದು. ಓಕೆ, ದಟ್ಸ್ ಇಟ್. ಸೊ ಇವಾಗ ಈ ಡಯಾಗ್ರಾಮ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಏನು ಗೊತ್ತಾ, ಈ ಏಜೆಂಟು ಎನ್ವಿರಾನ್ಮೆಂಟ್ನ ಸೆನ್ಸ್ ಮಾಡುತ್ತೆ. ಹೆಂಗೆ ಸೆನ್ಸ್ ಮಾಡುತ್ತೆ? ಸೆನ್ಸರ್ಸ್ನ ಯೂಸ್ ಮಾಡ್ಕೊಂಡು ಸೆನ್ಸ್ ಮಾಡುತ್ತೆ. ಆಮೇಲೆ
ಸೆನ್ಸ್ ಮಾಡಿ ಯಾವ ಥರ ವರ್ಲ್ಡ್ ಇದೆ ಅಂತ ಅದು ಯೋಚನೆ ಮಾಡುತ್ತೆ. ಯಾವ ಥರ ವರ್ಲ್ಡ್ ಇದೆ ಅನ್ನೋದು ಆ ಸೆನ್ಸ್ ಮಾಡಿರೋ ಪ್ರಕಾರ ಯೋಚನೆ ಮಾಡುತ್ತೆ. ಅದಾದ್ಮೇಲೆ ಏನು ಆಕ್ಷನ್‌ನ ಪರ್ಫಾರ್ಮ್ ಮಾಡಬೇಕು ಅಂತ ಇಫ್ ದೆನ್ ರೂಲ್ಸ್‌ನ ಯೂಸ್ ಮಾಡಿಕೊಂಡು ಪರ್ಫಾರ್ಮ್ ಮಾಡುತ್ತೆ. ಪರ್ಫಾರ್ಮ್ ಮಾಡಾದ್ಮೇಲೆ ಆ ಒಂದು ರಿಸಲ್ಟ್ ಅಥವಾ ಆಕ್ಷನ್‌ನ ಆಕ್ಚುಯೇಟರ್ಸ್‌ಗೆ ಕಳಿಸುತ್ತೆ. ಆಮೇಲೆ ಆ ಆಕ್ಷನ್‌ನ ಎನ್ವಿರಾನ್ಮೆಂಟಲ್ಲಿ ಪರ್ಫಾರ್ಮ್ ಮಾಡುತ್ತೆ, ಅಪ್ಲೈ ಮಾಡುತ್ತೆ. ದಟ್ಸ್ ಇಟ್. ದಿಸ್ ಇಸ್ ಸಿಂಪಲ್. ಓಕೆ. ಅದನ್ನೇ ಬರ್ದಿರೋದು. ಎನ್ವಿರಾನ್ಮೆಂಟಲ್ ಏನಾಗುತ್ತೆ, ದ ಪ್ಲೇಸ್ ವೇರ್ ದ ಏಜೆಂಟ್ ವರ್ಕ್. ಓಕೆ. ಆಮೇಲೆ ಸೆನ್ಸರ್ಸ್ ಏನ್ ಮಾಡುತ್ತೆ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುತ್ತೆ, ಅದನ್ನ ಪರ್ಸೆಪ್ಟ್ ಅಂತಾರೆ. ಏಜೆಂಟ್ ಏನ್ ಮಾಡುತ್ತೆ, ಏಜೆಂಟ್ ಆ ಒಂದು ಪರ್ಸೆಪ್ಟ್ ರಿಸೀವ್ ಮಾಡ್ಕೊಂಡು ಇಫ್ ದೆನ್ ರೂಲ್ಸ್ ನ ಹಾಕಿ ಅಪ್ಲೈ ಮಾಡಿ ಆಕ್ಷನ್ ಕೊಡುತ್ತೆ. ಆಕ್ಚುಯೇಟರ್ಸ್ ಏನ್ ಮಾಡುತ್ತೆ, ಪರ್ಫಾರ್ಮ್ಸ್ ಆಕ್ಷನ್ ಡಿಸೈಡೆಡ್ ಬೈ ದ ಏಜೆಂಟ್. ಎನ್ವಿರಾನ್ಮೆಂಟಲ್ಲಿ ಆಕ್ಷನ್ ಪರ್ಫಾರ್ಮ್ ಮಾಡುತ್ತೆ. ಸೊ ಇವಾಗ ಈ ಪ್ರೋಗ್ರಾಮ್ ನೋಡೋಣ. ಇಲ್ಲಿ ಫಂಕ್ಷನ್ ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್ ಇದು ಏನ್ ಮಾಡುತ್ತೆ, ಸೆನ್ಸ್ ಮಾಡುತ್ತೆ, ಎನ್ವಿರಾನ್ಮೆಂಟ್‌ನ ಸೆನ್ಸ್ ಮಾಡುತ್ತೆ. ಓಕೆನಾ? ವಾಪಸ್ ಏನ್ ಕೊಡುತ್ತೆ ಔಟ್‌ಪುಟ್ಟು, ಆಕ್ಷನ್ ಅದಂತ ವಾಪಸ್ ಕೊಡುತ್ತೆ. ಓಕೆನಾ? ಸೊ ಪರ್ಸಿಸ್ಟೆಂಟ್ ಅಂದ್ರೆ ಮುಂಚೆನೆ ನಿಮಗೆ ಏನ್ ಗೊತ್ತು. ಎಕ್ಸಾಂಪಲ್, ಓಕೆ, ಇಲ್ಲಿ ಮುಂಚೆ ಇದಕ್ಕೇನ್ ಗೊತ್ತಿದೆ, ರೂಲ್ಸ್ ಮತ್ತೆ ಸೆಟ್ ಆಫ್ ಕಂಡೀಷನ್ ರೂಲ್ಸ್ ಗೊತ್ತಿದೆ, ಸೆಟ್ ಆಫ್ ಕಂಡೀಷನ್ ರೂಲ್ಸ್ ಗೊತ್ತಿದೆ. ಎಕ್ಸಾಂಪಲ್, ಇವಾಗ ಒಂದು ರಿಲೇಶನ್‌ಶಿಪ್ ಅಂತ ತಗೊಳ್ಳೋಣ. ಸೊ ಈ ರಿಲೇಶನ್‌ಶಿಪ್ ಅಲ್ಲಿ ಇಲ್ಲಿ ಸೆಟ್ ಆಫ್ ಕಂಡೀಷನ್ಸ್ ಆಕ್ಷನ್ ರೂಲ್ಸ್ ಅಂತಂದ್ರೆ ರೂಲ್ಸ್ ಏನು, ಜನರಲ್ ಆಗಿ ನಾವು ಸೆಟ್ ಮಾಡೋಣ. ರೂಲ್ಸ್ ಏನು, ಅಕಸ್ಮಾತ್ ನಿಮ್ಮ ಒಂದು ಪಾರ್ಟ್ನರು ಆಂಗ್ರಿ ಆಗಿದ್ರೆ ನೀವು ಆರ್ಗ್ಯೂ ಮಾಡಬಾರ್ದು. ಸೆಕೆಂಡ್ ರೂಲ್ ಏನು ಅಂತ ಅಂದ್ರೆ, ನಿಮ್ಮ ಪಾರ್ಟ್ನರ್ ಏನಾದರೂ ಹ್ಯಾಪಿ ಆಗಿದ್ರೆ ಸೊ ಅವ್ರ ಜೊತೆ ನೀವು ಫ್ರೀ ಆಗಿ ಮಾತಾಡ್ಬೋದು. ಸೊ ಇದು ರೂಲ್ಸ್. ಓಕೆನಾ? ಸೊ ದಿಸ್ ಇಸ್ ಅ ಸೆಟ್ ಆಫ್ ರೂಲ್ಸ್. ಮತ್ತೆ ಎನ್ವಿರಾನ್ಮೆಂಟ್ ಏನು, ರಿಲೇಶನ್ಶಿಪ್. ಓಕೆನಾ? ಆ ಥರ. ನೆಕ್ಸ್ಟ್ ಸ್ಟೇಟ್ ಇಂಟರ್ಪ್ರಿಟ್ ಇನ್ಪುಟ್ ಆಫ್ ಪರ್ಸೆಪ್ಟ್ ಅಂದ್ರೆ ಇದೇನ್ ಮಾಡುತ್ತೆ ಅಂದ್ರೆ, ನೀವು ಏನಂತೀರಾ, ಅಂಡರ್‌ಸ್ಟ್ಯಾಂಡ್ ದ ಪರ್ಸೆಪ್ಟ್ ಅಂದ್ರೆ ಪರ್ಸೆಪ್ಟನ್ನ ಅರ್ಥ ಮಾಡ್ಕೊಂಡು ಅದನ್ನ ಸಿಂಪಲ್ ಫಾರ್ಮ್‌ಗೆ ಕನ್ವರ್ಟ್ ಮಾಡೋದು. ಅದನ್ನ ಏನಂತಾರೆ, ಅದನ್ನ ಸ್ಟೇಟಿಗೆ ನಾನು ಅಸೈನ್ ಮಾಡ್ಕೊಂತೀನಿ. ಓಕೆನಾ? ಅದೇ ಈ ಲೈನ್ ಮಾಡ್ತಿರೋದು. ಅಂದ್ರೆ ಪರ್ಸೆಪ್ಟ್ ಅಂದ್ರೆ ಏನು, ಸೆನ್ಸ್. ಎಕ್ಸಾಂಪಲ್, ಇವಾಗ ನೀವು ಹೆಂಗೆ ಪರ್ಸೆಪ್ಟ್ ಅಂದ್ರೆ ಸೆನ್ಸ್. ನಿಮ್ಮ ಪಾರ್ಟ್ನರ್‌ನ ನೀವು ಹೆಂಗ್ ಸೆನ್ಸ್ ಮಾಡ್ತೀರಾ, ಯಾವ ರೀತಿ ಫೀಲ್ ಮಾಡ್ತೀರಾ, ಅವ್ರ ಟೋನ್, ಅವ್ರು ಯಾವ ಥರ ಮಾತಾಡ್ತಾರೆ, ಅವ್ರ ಟೋನಿಂದ ಸೆನ್ಸ್ ಮಾಡ್ತೀರಾ. ಸೊ ದಟ್ ಇಸ್ ವಾಟ್ ಪರ್ಸೆಪ್ಟ್. ಓಕೆ. ನೆಕ್ಸ್ಟ್ ಅವ್ರ ಸ್ಟೇಟ್. ಇವಾಗ ನೋಡಿದಾಗ ಓಕೆ, ಅವರು ಬ್ಯಾಡ್ ಮೂಡಲ್ಲಿ ಇದ್ದಾರೆ ಅನ್ನೋದು ಏನು, ಸ್ಟೇಟ್. ಓಕೆನಾ? ಅದನ್ನ ನೀವೇನ್ ಮಾಡ್ತೀರಾ, ಏನ್ ಮಾಡ್ತೀರಾ, ನೀವು ಅದನ್ನ ಸ್ಟೇಟ್ ಅನ್ನೋ ವೇರಿಯಬಲ್ಗೆ ಹಾಕೊಂತೀರಾ. ಎಲ್ಲ ಅರ್ಥ ಮಾಡ್ಕೊಂಡು ಸಿಂಪಲ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಅದನ್ನ ಹಾಕೊಂತೀರಾ. ರೂಲ್. ಸೊ ರೂಲು, ಇವಾಗ ನಿಮಗೆ ಕಂಡೀಷನ್ ಏನಿರೋದು, ನಿಮ್ಮ ಪಾರ್ಟ್ನರ್ ಟೋನಿಂದ ನಿಮಗೆ ಸೆನ್ಸ್ ಗೊತ್ತಾಯ್ತು, ಮತ್ತೆ ಅವ್ರ ಮೂಡು ಬ್ಯಾಡ್ ಕೂಡ ಇದೆ ಅಂತ ನಿಮಗೆ ಗೊತ್ತಾಯ್ತು. ಸೊ ಅದ್ರ ಪ್ರಕಾರ ರೂಲ್ಸ್‌ನ ಸೆಲೆಕ್ಟ್ ಮಾಡ್ತೀರಾ. ರೂಲ್ಸ್ ಏನಿದ್ದಿದ್ದು, ನಿಮ್ಮ ಪಾರ್ಟ್ನರ್ ಏನಾದರೂ ಆಂಗ್ರಿ ಆಗಿದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ಇಲ್ಲ ಅಂತ ಅಂದ್ರೆ ಸೊ ಅವ್ರು ಹ್ಯಾಪಿ ಆಗಿದ್ರೆ ನೀಟಾಗಿ ಮಾತಾಡಬೇಕು. ದೀಸ್ ವರ್ ದ 2 ರೂಲ್ಸ್ ಫಾರ್ ಸೆಟ್. ಸೊ ಇವಾಗ ಅದ್ರ ಪ್ರಕಾರ ನೀವು ರೂಲ್ಸ್‌ನ ಸೆಲೆಕ್ಟ್ ಮಾಡ್ತೀರಾ. ಆಮೇಲೆ ಆಕ್ಷನ್ಸ್. ಓಕೆ, ಇವಾಗ ಮ್ಯಾಚ್ ಮಾಡ್ಕೊಂಡು ಓಕೆ ಅವ್ರದ್ದು ಮೂಡ್ ಚೆನ್ನಾಗಿಲ್ಲ, ಸೊ ನಾನೇನ್ ಮಾಡಬೇಕು, ಸುಮ್ಮನೆ ಇರಬೇಕು. ಸೊ ದಟ್ ಈಸ್ ವಾಟ್ ಆಕ್ಷನ್. ಆ ಆಕ್ಷನ್‌ನ ಇಂಪ್ಲಿಮೆಂಟ್ ಮಾಡೋದು. ರಿಟರ್ನ್ ಆಕ್ಷನ್, ವಾಪಸ್ ಆಕ್ಷನ್‌ನ ಇಂಪ್ಲಿಮೆಂಟ್ ಮಾಡೋದು ಅಷ್ಟೇ. ಎನ್ವಿರಾನ್ಮೆಂಟಲ್ ಅಂದ್ರೆ ರಿಲೇಶನ್‌ಶಿಪ್ ಅಲ್ಲಿ. ದಟ್ಸ್ ವಾಟ್. ಸೊ ಅಷ್ಟೇ ಗೈಸ್, ದಿಸ್ ಇಸ್ ವಾಟ್ ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್. ಸೊ ಕನ್ಫ್ಯೂಷನ್ ಆಗಿದ್ರೆ ಕಮೆಂಟ್ ಮಾಡಿ, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಕಮಿಂಗ್ ಟು ಮಾಡೆಲ್ ಬೇಸ್ಡ್ ರಿಫ್ಲೆಕ್ಸ್ ಏಜೆಂಟ್. ಓಕೆ. ಇಲ್ಲಿ ಎನ್ವಿರಾನ್ಮೆಂಟ್ ಇಂದ ಸೆನ್ಸ್ ಮಾಡುತ್ತೆ. ಹೆಂಗೆ, ಸೆನ್ಸಸ್ ಮುಖಾಂತರ ಸೆನ್ಸ್ ಮಾಡಿ ಏನ್ ಮಾಡುತ್ತೆ, ಲಾಸ್ಟ್ ಸ್ಟೇಟ್ ಅಲ್ಲಿ ನನಗೆ ಯಾವ ಸಿಚುವೇಶನ್ ಇತ್ತು, ಆ ಸಿಚುವೇಶನ್ ಇದ್ದಾಗ ನಾನೇನ್ ಆಕ್ಷನ್ ಪರ್ಫಾರ್ಮ್ ಮಾಡಿದೆ ಅಂತ ಏಜೆಂಟು ಆ ಇನ್ಫಾರ್ಮೇಶನ್ ಕೂಡ ಸೇರಿಸ್ಕೊಳ್ಳುತ್ತೆ. ಆಮೇಲೆ ಇವಾಗ ಅದನ್ನ ಕರೆಂಟ್ ಸಿಚುವೇಶನ್ಗೆ ಲಿಂಕ್ ಮಾಡುತ್ತೆ. ಓಕೆ, ನನ್ಗೆ ಈ ಇನ್ಫಾರ್ಮೇಶನ್ ಗೊತ್ತಿದೆ, ಇವಾಗ ನಾನು ಆ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಯಾವ ರೀತಿ ಆಕ್ಷನ್ ಪರ್ಫಾರ್ಮ್ ಮಾಡ್ಬೋದು ಅಂತ ಇಲ್ಲಿ ಯೋಚನೆ ಮಾಡುತ್ತೆ. ಓಕೆನಾ? ಆಮೇಲೆ ನೆಕ್ಸ್ಟ್ ಆ ಇಂಟರ್ನಲ್ ಸ್ಟೇಟ್‌ನ ಏನ್ ಮಾಡುತ್ತೆ, ವಾಪಸ್ಸು ಅಪ್ಡೇಟ್ ಮಾಡುತ್ತೆ. ಇಲ್ಲಿ ಇಂಟರ್ನಲ್ ಸ್ಟೇಟ್ ಅಂದ್ರೆ ಏನು, ಪಾಸ್ಟ್ ಎಕ್ಸ್‌ಪೀರಿಯನ್ಸ್‌ನ ಇಟ್ಕೊಂಡಿರೋಂಥ ಸ್ಟೇಟ್ ಅದು. ಓಕೆ. ಲಾಸ್ಟಲ್ಲಿ ಏನ್ ಮಾಡಿದೆ, ಪ್ರೀವಿಯಸ್ ಸ್ಟೇಟಲ್ಲಿ ಅನ್ನೋದು. ಓಕೆನಾ? ಆಮೇಲೆ ಇವಾಗ ಆ ಸ್ಟೇಟ್‌ನ ನೀನು ಅಪ್ಡೇಟ್ ಮಾಡ್ತೀಯ. ಓಕೆ. ಇವಾಗ ನೀನು ಏನು ಆಕ್ಷನ್‌ನ ಪರ್ಫಾರ್ಮ್ ಮಾಡಬೇಕು ಅಂತ ಇಲ್ಲಿ ಆಕ್ಷನ್ ಕಂಡೀಷನ್ ರೂಲ್ಸ್‌ನ ಯೂಸ್ ಮಾಡ್ಕೊಂಡು ಡಿಸೈಡ್ ಮಾಡಿ ಅದನ್ನ ಆಕ್ಚುಯೇಟರ್ಸ್‌ಗೆ ಕಳಿಸ್ತೀಯ. ಈ ಆಕ್ಚುಯೇಟರ್ಸ್ ಏನ್ ಮಾಡ್ತಾನೆ, ಈ ಆಕ್ಚುಯೇಟರ್ಸ್ ಆ ಒಂದು ಆಕ್ಷನ್ ತಗೊಂಡು ಎನ್ವಿರಾನ್ಮೆಂಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾನೆ. ದಟ್ಸ್ ಇಟ್. ದಿಸ್ ಇಸ್ ವಾಟ್ ಮಾಡೆಲ್ ಬೇಸ್ಡ್ ರಿಫ್ಲೆಕ್ಸ್ ಏಜೆಂಟ್. ಇದಕ್ಕೂ ಕೂಡ ನಿಮಗೆ ಒಂದು ಪ್ರೋಗ್ರಾಮ್ ಇದೆ. ಸೊ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಇಟ್. ಸೊ ಇದು ಕೂಡ ಏನ್ ಗೊತ್ತಾ, ಎನ್ವಿರಾನ್ಮೆಂಟ್ ನ ಸೆನ್ಸ್ ಮಾಡುತ್ತಲ್ಲ, ಅದನ್ನ ಇನ್ಪುಟ್ ಆಗಿ ತಗೊಳುತ್ತೆ, ಮತ್ತೆ ಏನ್ ಆಕ್ಷನ್ ಪರ್ಫಾರ್ಮ್ ಮಾಡುತ್ತೆ, ಆಕ್ಷನ್ ಪರ್ಫಾರ್ಮ್ ಮಾಡುತ್ತೆ. ಲೈಕ್ ಏನ್ ಔಟ್ಪುಟ್ ಬಂದು ಆಕ್ಷನ್, ಕೊಟ್ಟಿರೋ ಇನ್ಪುಟ್ ಪ್ರಕಾರ ನಾನು ಏನ್ ಆಕ್ಷನ್ ಪರ್ಫಾರ್ಮ್ ಮಾಡ್ತೀನಿ ಅನ್ನೋದೇ ಔಟ್ಪುಟ್. ಓಕೆನಾ?
ಪರ್ಸಿಸ್ಟೆಂಟಲ್ಲಿ ಸ್ಟೇಟ್ ಏಜೆಂಟ್ಸ್ದು ಕರೆಂಟ್ ಆಕ್ಷನ್ ಅಥವಾ ಕರೆಂಟ್ ಆಕ್ಷನ್ ಅಲ್ಲ, ಕರೆಂಟ್ ಪರ್ಸೆಪ್ಷನ್ ಏನ ಸೆನ್ಸ್ ಮಾಡಿದೆ ಎನ್ವಿರಾನ್ಮೆಂಟ್ ಇಂದ ಅಂತ. ಮಾಡೆಲ್, ಸೊ ಅ ಡಿಸ್ಕ್ರಿಪ್ಷನ್ ಆಫ್ ಹೌ ದ ನೆಕ್ಸ್ಟ್ ಸ್ಟೇಟ್. ಇವಾಗ ಈ ಒಂದು ಕರೆಂಟ್ ಸಿಚುವೇಶನ್ ಇಟ್ಕೊಂಡು ನಾವು ನೆಕ್ಸ್ಟ್ ಯಾವ ರೀತಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅನ್ನೋ ಥರ. ಸೊ ಓಕೆನಾ, ಅಂದರೆ ಡಿಸ್ಕ್ರಿಪ್ಷನ್ ಹೌ ದ ನೆಕ್ಸ್ಟ್ ಸ್ಟೇಟ್ ಡಿಪೆಂಡ್ಸ್ ಆನ್ ದ ಕರೆಂಟ್ ಸ್ಟೇಟ್. ಅದನ್ನೇ ನಾನು ಹೇಳಿದ್ದು. ರೂಲ್ಸ್, ಅದೊಂದು ಸೆಟ್ ಆಫ್ ರೂಲ್ಸ್. ಸೊ ಆಕ್ಷನ್ಸ್, ನೀವೇನು ಆಕ್ಷನ್ಸ್ನ ಪರ್ಫಾರ್ಮ್ ಮಾಡ್ತೀರಾ, ಸೊ ದಟ್ ಇಸ್ ವಾಟ್. ಸೊ ಇವಾಗ ಕನೆಕ್ಟ್ ಮಾಡೋಣ. ಹೆಂಗೆ ಕನೆಕ್ಟ್ ಮಾಡೋಣ ಅಂದರೆ, ಇವಾಗ ಸ್ಟೇಟ್ ಅಂತ ಅಂದರೆ ಇವಾಗ ಮೆಮೊರಿ ಅಂತ ಇಟ್ಕೊಳ್ಳಲ್ಲ. ಲಾಸ್ಟ್ ಸ್ಟೇಟಲ್ಲಿ ಮೆಮೊರಿ ಅಥವಾ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಇಟ್ಕೊಳ್ಳೋಣ. ಮಾಡೆಲ್ ಅಂತ ಅಂದರೆ ಏನು? ಸೊ ನಿಮ್ಮ ಒಂದು ಪಾರ್ಟ್ನರು ಯಾವ ರೀತಿ ಯೂಶುವಲ್ ಆಗಿ ಬಿಹೇವ್ ಮಾಡ್ತಾರೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್. ಓಕೆನಾ, ಯಾವ ರೀತಿ ಯೂಶುವಲ್ ಆಗಿ ಬಿಹೇವ್ ಮಾಡ್ತಾರೆ ಅಂತ. ರೂಲ್ಸ್ ಅಂತ ಅಂದರೆ ನಾನು ಲಾಸ್ಟಲ್ಲೇ ಹೇಳಿದೆ, 2 ರೂಲ್ಸ್ ಇದೆ. ಏನು? ಅವ್ರು ಆ್ಯಂಗ್ರಿ ಆಗಿದ್ರೆ ಮಾತಾಡಬಾರ್ದು, ಅಕಸ್ಮಾತ್ ಆ್ಯಂಗ್ರಿ ಆಗಿಲ್ಲ ಅಂದರೆ ಫ್ರೀಯಾಗಿ ಮಾತಾಡಿ. ಓಕೆನಾ, ದಟ್ ವಾಸ್ ಅ ಜನರಲ್ ರೂಲ್ಸ್. ಓಕೆ, ಆ್ಯಕ್ಷನ್ಸ್ ಆ ರೂಲ್ಸ್ ಪ್ರಕಾರ ಮತ್ತು ಮೂಡ್ ಪ್ರಕಾರ, ಐ ಗೆಸ್ ಕರೆಂಟ್ ಸಿಚುವೇಶನ್ ಪ್ರಕಾರ ನೀವು ಆಕ್ಷನ್ಸ್ನ ಪರ್ಫಾರ್ಮ್ ಮಾಡ್ತೀರಾ, ರೈಟ್. ಸೊ ನೆಕ್ಸ್ಟ್ ಇದರಲ್ಲಿ ನೀವು ಸ್ಟೇಟ್ನ ಅಪ್ಡೇಟ್ ಮಾಡಬೇಕು ಅಲ್ವಾ. ಸೊ ಇವಾಗ ನೀವು ಸೆನ್ಸ್ ಮಾಡ್ತೀರಾ, ಲಾಸ್ಟ್ ಸಿಚುವೇಶನಲ್ಲಿ ಏನೇನು ಮಾಡಿದ್ರಿ ಅಂತ ಹೇಳ್ತೀರಾ, ಅದಾದಮೇಲೆ ಅಪ್ಡೇಟ್ ಮಾಡ್ತೀರಾ ಇಂಟರ್ನಲ್ ಸ್ಟೇಟ್. ದಟ್ ಇಸ್ ವಾಟ್ ವರ್ಕಿಂಗ್, ರೈಟ್. ಸೊ ಇಲ್ಲಿ ಅಪ್ಡೇಟ್ ಸ್ಟೇಟ್. ಸೊ ಇವಾಗ ನಿಮ್ಮ ಪಾರ್ಟ್ನರ್ದು ಮೂಡು ಯಾವ ರೀತಿ ಇದೆ, ದಟ್ ಇಸ್ ವಾಟ್ ಸ್ಟೇಟ್. ಆ್ಯಕ್ಷನ್ಸು, ನೀವು ಏನ ಆ್ಯಕ್ಷನ್ ಪರ್ಫಾರ್ಮ್ ಮಾಡಿದ್ರಿ, ಆಮೇಲೆ ಪರ್ಸೆಪ್ಟ್. ಆ್ಯಕ್ಚುಲಿ ಸ್ಟೇಟ್ ಬಂದು ನಿಮ್ಮ ಪಾರ್ಟ್ನರ್ ಮೂಡ್ ಹೆಂಗಿತ್ತು ಮೊದಲು, ಆ್ಯಕ್ಷನ್ಸು ಅವಾಗ ನೀವು ಯಾವ ರೀತಿ ಆ್ಯಕ್ಷನ್ನ ಪರ್ಫಾರ್ಮ್ ಮಾಡಿದ್ರಿ. ಪರ್ಸೆಪ್ಟ್ ಅಂದರೆ ಇವಾಗ ಯಾವ ರೀತಿ ಬಿಹೇವ್ ಮಾಡ್ತಿದ್ದಾರೆ. ಮತ್ತು ನೀವು ಮಾಡೆಲ್ ಅಂತ ಅಂದರೆ ನೀವು ಎಷ್ಟು ಚೆನ್ನಾಗಿ ನಿಮ್ಮ ಪಾರ್ಟ್ನರ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ದಟ್ ಈಸ್ ವಾಟ್. ಇದನ್ನ ಆ್ಯಕ್ಷನ್ಸ್ನೆಲ್ಲ ನೀಟಾಗಿ ಪರ್ಫಾರ್ಮ್ ಮಾಡಿ ನೀವೇನು ಮಾಡ್ತೀರಾ, ಇಂಟರ್ನಲ್ ಸ್ಟೇಟ್ನ ಅಪ್ಡೇಟ್ ಮಾಡ್ತೀರಾ, ರೈಟ್. ಆಮೇಲೆ ಇವಾಗ ಆ ಕರೆಂಟ್ ಸ್ಟೇಟ್ ಪ್ರಕಾರ ನೀವು ರೂಲ್ಸ್ನ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಆ 2 ರೂಲ್ಸಿಗೆ. ಸೊ ಅದ್ರ ಪ್ರಕಾರ ಮ್ಯಾಚ್ ಮಾಡಿ ನೀವು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡ್ತೀರಾ. ಇಷ್ಟೇ, ದಟ್ ಇಸ್ ಸಿಂಪಲ್. ಏನಾದರೂ ಕನ್ಫ್ಯೂಷನ್ ಆಗ್ತಿದೆಯಾ? ಕನ್ಫ್ಯೂಷನ್ ಆದರೆ ಹೇಳಿ, ನಾನು ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್, ಗೋಲ್ ಬೇಸ್ಡ್ ಏಜೆಂಟ್ ನೋಡೋಣ. ಅ ಗೋಲ್ ಬೇಸ್ಡ್ ಏಜೆಂಟ್ ಈಸ್ ಅನ್ ಇಂಟೆಲಿಜೆಂಟ್ ಏಜೆಂಟ್ ದ್ಯಾಟ್ ಸೆಲೆಕ್ಟ್ಸ್ ಅ ಆಕ್ಷನ್ ಬೇಸ್ಡ್ ಆನ್ ದ ಗಿವನ್ ಗೋಲ್. ಸೊ ಅದೊಂದು ಇಂಟೆಲಿಜೆಂಟ್ ಏಜೆಂಟ್. ಓಕೆನಾ, ಒಂದು ಆಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ ಗೋಲ್ನ ರೀಚ್ ಆಗೋದಕ್ಕೆ. ಓಕೆನಾ, ದಟ್ ಈಸ್ ವಾಟ್ ಗೋಲ್ ಬೇಸ್ಡ್ ಏಜೆಂಟ್. ದ ಗೋಲ್ ಡಿಸ್ಕ್ರೈಬ್ಸ್ ದ ಡಿಸೈರ್ಡ್ ಸಿಚುವೇಶನ್ ದಟ್ ದ ಏಜೆಂಟ್ ವಾಂಟ್ಸ್ ಟು ಅಚೀವ್. ಅದು ಒಂದು ಆಸೆ ಅನ್ನೋದಕ್ಕಿಂತ ಏನಂದರೆ ನಾನು ಅದನ್ನು ಮಾಡಲೇಬೇಕು ಅನ್ನೋದು. ಓಕೆನಾ, ಸೊ ಆವಾಗ ಅದನ್ನು ಏನಂತಾರೆ, ದಟ್ ಈಸ್ ಅ ಗೋಲ್, ರೈಟ್. ಅದನ್ನೇ ಗೋಲ್ ಅಂತ ಕರೆಯೋದು, ನಮ್ಮ ಆಸೆಗಳು, ರೈಟ್. ನೆಕ್ಸ್ಟ್, ದ ಏಜೆಂಟ್ ಚೆಕ್ಸ್ ಡಿಫ್ರೆಂಟ್ ಪಾಸಿಬಲ್ ಆ್ಯಕ್ಷನ್. ಏನೇನು ಪಾಸಿಬಲ್ ಆ್ಯಕ್ಷನ್ಸ್ ಇದೆ ನನ್ನ ಒಂದು ಗೋಲ್ ರೀಚ್ ಮಾಡೋದಕ್ಕೆ. ಆಮೇಲೆ ಚೂಸಸ್ ಒನ್ ದಟ್ ಹೆಲ್ಪ್ಸ್ ಇಟ್ ಟು ರೀಚ್ ದ ಗೋಲ್. ಅದರಲ್ಲಿ ಆ ಒಂದು ಆ್ಯಕ್ಷನಲ್ಲಿ ಸೊ ಒಂದು ಆ್ಯಕ್ಷನ್ನ ಚೂಸ್ ಮಾಡುತ್ತೆ, ಸೊ ಆ ಒಂದು ಗೋಲ್ನ ರೀಚ್ ಮಾಡೋದಕ್ಕೆ. ಸೊ ಟು ಡೂ ದಿಸ್ ಏಜೆಂಟ್ ಆಫನ್ ಯೂಸಸ್ ಅ ಸರ್ಚ್ ಆ್ಯಂಡ್ ಪ್ಲಾನಿಂಗ್ ಟೆಕ್ನಿಕ್ಸ್ ಟು ಡಿಸೈಡ್ ದ ಬೆಸ್ಟ್ ಸೀಕ್ವೆನ್ಸ್ ಆಫ್ ಆ್ಯಕ್ಷನ್ಸ್. ಓಕೆನಾ. ನೆಕ್ಸ್ಟ್ ಬಂದು ಯುಟಿಲಿಟಿ ಬೇಸ್ಡ್ ಏಜೆಂಟ್. ಆ್ಯಕ್ಚುಲಿ ಇದನ್ನೆಲ್ಲ ಸಿಂಪಲ್ ಆಗಿ ಡಿಸ್ಕ್ರೈಬ್ ಮಾಡಿ, ಬಿಕಾಸ್ ಏನು ಗೊತ್ತಾ, ಅವರು ಸೆಪ್ರೇಟಾಗಿ ಕೇಳೋದು ಫಸ್ಟ್ 2 ಮಾತ್ರ, ಸಿಂಪಲ್ಲು ಮತ್ತು ಮಾಡೆಲ್. ಓಕೆನಾ, ಇವೆರಡೇ ಕೇಳ್ತಾರೆ. ಆಮೇಲೆ ಇದೇನು ಅಂದರೆ ಟೈಪ್ಸ್ ಆಫ್ ಏಜೆಂಟ್ ಅಂತ ಕೊಟ್ಟಾಗ ನೀವೆಲ್ಲ ಬರಿಬೇಕಾಗುತ್ತೆ. ಸೊ ಜಸ್ಟ್ ರಿಮೆಂಬರ್ ಆ್ಯಂಡ್ ಗೋ ಓನ್ಲಿ 2 or 3 ಪಾಯಿಂಟ್ಸ್, ದಟ್ಸ್ ಮೋರ್ ದೆನ್ ಎನಫ್. ಓಕೆ, ಆ್ಯಕ್ಚುಲಿ ಅವರಿಗೆ ಅದು ಬರೆಯೋದು ದೊಡ್ಡದು. ಆ್ಯಕ್ಚುಲಿ ಅವರಿಗೆ ಏನು ಕೊಡ್ತಾರೆ, 10 ಮಾರ್ಕ್ಸಿಗೆ 2 ಪೇಜ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಮೇಲೆ ಎಲ್ಲ ಕಾನ್ಸೆಪ್ಟ್ ಕಂಬೈನ್ ಮಾಡಿ ಕೊಡ್ತಾರೆ. ಏನಂತ ಮಾಡ್ತಾರಪ್ಪ ಪೇಪರು, ಇಷ್ಟಿಷ್ಟು ಬರೆಯೋದೇ ದೊಡ್ಡದು ಅವರಿಗೆ. ಓಕೆ, ಸೊ ಕಮ್ ಬ್ಯಾಕ್. ಓಕೆ, ಯುಟಿಲಿಟಿ ಬೇಸ್ಡ್ ಏಜೆಂಟ್. ಸೊ ಯುಟಿಲಿಟಿ ಬೇಸ್ಡ್ ಏಜೆಂಟ್ ಡಸ್ ನಾಟ್ ಓನ್ಲಿ ಟ್ರೈ ಟು ರೀಚ್ ದ ಗೋಲ್, ಬಟ್ ಇಟ್ ಟ್ರೈಸ್ ಟು ರೀಚ್ ಇನ್ ದ ಬೆಸ್ಟ್ ಪಾಸಿಬಲ್ ವೇ. ಸೊ ಇವಾಗ ಏನು ಗೊತ್ತಾ, ಯುಟಿಲಿಟಿ ಬೇಸ್ಡ್ ಏಜೆಂಟ್ ಅನ್ನೋದು ಬರೀ ಗೋಲ್ನ ರೀಚ್ ಮಾಡಲ್ಲ, ಸೊ ಬೆಸ್ಟ್ ಪಾಸಿಬಿಲಿಟಿ, ಒಳ್ಳೆ ಪಾತ್ನ ಫೈಂಡ್ ಔಟ್ ಮಾಡಿಕೊಂಡು ಗೋಲ್ನ ರೀಚ್ ಮಾಡುತ್ತೆ ಯುಟಿಲಿಟಿ ಬೇಸ್ಡ್ ಏಜೆಂಟ್. ಸೊ ಇದ್ರದ್ದು ನಾವು ವರ್ಕಿಂಗ್ ನೋಡ್ತಾ ಹೋಗೋಣ. ಗೊತ್ತಾ, ಸೇಮ್ ಫಸ್ಟ್ ಮಾಡೆಲ್ ಬೇಸ್ಡ್ ಏಜೆಂಟಿಗೆ ಸೇಮ್ ಯಾವ ಥರ ಎಕ್ಸ್ಪ್ಲೇನ್ ಮಾಡಿದ್ರಿ, ಏನು ಸೆನ್ಸರ್ಸ್ ಮುಖಾಂತರ ಅದೇನು ಮಾಡುತ್ತೆ, ಎನ್ವಿರಾನ್ಮೆಂಟ್ನ ಸೆನ್ಸ್ ಮಾಡುತ್ತೆ. ಆಮೇಲೆ ಪ್ರೀವಿಯಸ್ ಸ್ಟೇಟಲ್ಲಿ ನಾನು ಏನು ಮಾಡಿದ್ದೆ, ಸೊ ಏನು ಬಂದಿತ್ತು ಸಿಚುವೇಶನು, ನಾನೇನು ಆ್ಯಕ್ಟ್ ಮಾಡಿದ್ದೆ ಅನ್ನೋದನ್ನ ಪ್ರೀವಿಯಸ್ ಸ್ಟೇಟಿಂದ ಅದು ಇನ್ಫಾರ್ಮೇಷನ್ನ ತಗೊಂಡು ಇವಾಗ ಏನು ಮಾಡಬೇಕು ಅನ್ನೋದನ್ನ ಅದು ಡಿಸೈಡ್ ಮಾಡುತ್ತೆ. ಅದಾದಮೇಲೆ ಡಿಸೈಡ್ ಮಾಡಿ
ಮಾಡಾದ್ಮೇಲೆ ಏನು ಮಾಡುತ್ತೆ, ಇಂಟರ್ನಲ್ ಸ್ಟೇಟ್‌ನ ಅಪ್ಡೇಟ್ ಮಾಡುತ್ತೆ. ಇಲ್ಲಿ ಒಂದೊಂದು ಸ್ಟೇಟ್‌ಗೂ ಕೂಡ ನೀವು ಯುಟಿಲಿಟಿ ನಂಬರ್ ಅಂತ ಅನ್ನೋದನ್ನ ಕಂಡುಹಿಡಿತೀರಾ. ಯುಟಿಲಿಟಿ ವ್ಯಾಲ್ಯೂ ಅನ್ನೋದನ್ನ ಕಂಡುಹಿಡಿತೀರಾ. ಸೊ, ಈ ಯುಟಿಲಿಟಿ ವ್ಯಾಲ್ಯೂ ಏನು ಮಾಡುತ್ತೆ, ಸೊ ಇದು ಏನಾದ್ರೂ ಈ ಒಂದು ಆಕ್ಷನ್ಸು ಗುಡ್ಡಾ, ಬ್ಯಾಡಾ ಅಂತ ಚೆಕ್ ಮಾಡೋದಕ್ಕೆ. ಓಕೆನಾ? ಅದಾದ್ಮೇಲೆ ಇದು ಯಾವ ರೀತಿ ಒಂದು ಆಕ್ಷನ್‌ನ ಸೆಲೆಕ್ಟ್ ಮಾಡುತ್ತೆ ಅಂದ್ರೆ, ಯುಟಿಲಿಟಿ ವ್ಯಾಲ್ಯೂನ ಮತ್ತೆ ಆಕ್ಷನ್ಸ್ ಅಂದ್ರೆ ಪಾಸಿಬಲ್ ಆಕ್ಷನ್ಸ್ ಎಲ್ಲ ಕಂಪೇರ್ ಮಾಡಿ ಯಾವ ಒಂದು ಆಕ್ಷನ್ನಿಗೆ ಅಥವಾ ಯಾವ ಒಂದು ಸ್ಟೇಟಿಗೆ ಯುಟಿಲಿಟಿ ವ್ಯಾಲ್ಯೂ ಅನ್ನೋದು ಜಾಸ್ತಿ ಇರುತ್ತೆ, ಆ ಒಂದು ಆಕ್ಷನ್ನ ಅದು ಪರ್ಫಾರ್ಮ್ ಮಾಡುತ್ತೆ. ಓಕೆನಾ? ಪರ್ಫಾರ್ಮ್ ಮಾಡೋದಕ್ಕೆ ಡಿಸೈಡ್ ಮಾಡುತ್ತೆ. ಅದನ್ನ ಆಕ್ಚುಯೇಟರ್ಸ್‌ಗೆ ಕಳಿಸ್ತಾರೆ. ಕಳ್ಸಾದ್ಮೇಲೆ ಆಕ್ಚುಯೇಟರ್ಸ್ ಏನ್ ಮಾಡ್ತಾರೆ, ಎನ್ವಿರಾನ್ಮೆಂಟ್‌ಗೆ ಅದನ್ನ ವಾಪಸ್ ಕಳಿಸ್ತಾರೆ ಅಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರಷ್ಟೇ. ಇಲ್ಲಿ ಏನಿಲ್ಲ, ಒಂದೊಂದು ಸ್ಟೇಟ್‌ಗೂ ಕೂಡ ಯುಟಿಲಿಟಿ ವ್ಯಾಲ್ಯೂ ಅನ್ನೋದು ಬರುತ್ತೆ. ಆಮೇಲೆ ಆಕ್ಷನ್ ಮತ್ತೆ ಯುಟಿಲಿಟಿ ವ್ಯಾಲ್ಯೂ ಅನ್ನೋದನ್ನ ಕಂಪೇರ್ ಮಾಡ್ತಾರೆ. ಮ್ಯಾಕ್ಸ್ ಯಾವುದಕ್ಕೆ ಯುಟಿಲಿಟಿ ವ್ಯಾಲ್ಯೂ ಇರುತ್ತೆ ಅದ್ರ ಪ್ರಕಾರ ಆಕ್ಷನ್‌ನ ಪರ್ಫಾರ್ಮ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ. ಆಮೇಲೆ ಅದನ್ನ ಆಕ್ಚುಯೇಟರ್ಸ್ ಕಳಿಸ್ತಾರೆ. ಆಕ್ಚುಯೇಟರ್ಸ್ ಇಂದ ಎನ್ವಿರಾನ್ಮೆಂಟ್ ಕಳಿಸ್ತಾರೆ. ಅಷ್ಟೇ. ನೆಕ್ಸ್ಟ್ ಒನ್ ಇಸ್ ಲರ್ನಿಂಗ್ ಏಜೆಂಟ್. ಲರ್ನಿಂಗ್ ಏಜೆಂಟ್, ಈ ಡಯಾಗ್ರಾಮ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ಇಲ್ಲೇನಾಗತ್ತೆ ಅಂದ್ರೆ, ದ ಏಜೆಂಟ್ ಇಂಟರಾಕ್ಟ್ಸ್ ವಿತ್ ದ ಎನ್ವಿರಾನ್ಮೆಂಟ್ ಥ್ರೂ ದ ಸೆನ್ಸಸ್. ಸೆನ್ಸಸ್ನ ಮುಖಾಂತರ ಯೂಸ್ ಮಾಡಿಕೊಂಡು ಏಜೆಂಟ್ ಎನ್ವಿರಾನ್ಮೆಂಟ್ನ ಸೆನ್ಸ್ ಮಾಡ್ತಾರೆ. ದ ಪರ್ಫಾರ್ಮೆನ್ಸ್ ಎಲಿಮೆಂಟ್, ಇಲ್ಲಿ ಪರ್ಫಾರ್ಮೆನ್ಸ್ ಎಲಿಮೆಂಟ್ ಏನ್ ಮಾಡುತ್ತೆ ಅಂದ್ರೆ, ಯಾವ ಆಕ್ಷನ್ನ ಪರ್ಫಾರ್ಮ್ ಮಾಡಬೇಕು ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಈ ಕ್ರಿಟಿಕ್ ಏನ್ ಮಾಡ್ತಾರೆ ಅಂದ್ರೆ, ಸೊ ಅಬ್ಸರ್ವ್ಸ್ ದ ರಿಸಲ್ಟ್ ಆಫ್ ದೀಸ್ ಆಕ್ಷನ್ಸ್ ಅಂಡ್ ಕಂಪೇರ್ ವಿತ್ ದ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಜೊತೆ ಈ ಒಂದು ರಿಸಲ್ಟ್‌ನ ಕಂಪೇರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋ ರಿಸಲ್ಟ್‌ನ ಕಂಪೇರ್ ಮಾಡ್ತಾರೆ. ಯಾವುದಕ್ಕೆ, ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಜೊತೆ ಟು ಡಿಸೈಡ್ ಅದು ಗುಡ್ಡಾ, ಬ್ಯಾಡಾ ಆಕ್ಷನ್ ಅಂತ ಡಿಸೈಡ್ ಮಾಡೋದಕ್ಕೆ. ಸೊ ಇವಾಗ ಇಲ್ಲಿ ಫೀಡ್‌ಬ್ಯಾಕ್ ಅನ್ನೋದು ಬರುತ್ತೆ. ದಿಸ್ ಫೀಡ್‌ಬ್ಯಾಕ್ ಈಸ್ ಗಿವನ್ ಟು ದ ಲರ್ನಿಂಗ್ ಏಜೆಂಟ್ ವಿಚ್ ಅಪ್ಡೇಟ್ಸ್ ದ ಏಜೆಂಟ್ ನಾಲೆಡ್ಜ್. ಈ ಫೀಡ್‌ಬ್ಯಾಕ್ ಇಂದ ಸೊ ಇವಾಗ ಏನೋ ಯೋಚನೆ ಮಾಡಿರ್ತಾರೆ. ಆಮೇಲೆ ಇವಾಗ ಓಕೆ, ನಾನು ಹಿಂಗ್ ಮಾಡಿದ್ದೆ, ಸೊ ಇದ್ರ ಜೊತೆ ಪರ್ಫಾರ್ಮೆನ್ಸ್ ಏಜೆಂಟ್ ಅಥವಾ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಜೊತೆ ಕಂಪೇರ್ ಮಾಡಿದಾಗ ಅದ್ರದ್ದು ಆಕ್ಷನ್ಸ್ ಚೇಂಜ್ ಆಗ್ಬೋದು, ರೈಟ್? ಸೊ ಅದನ್ನ ಈ ಲರ್ನಿಂಗ್ ಎಲಿಮೆಂಟ್ಗೆ ಅದು ಏನ್ ಮಾಡುತ್ತೆ, ಅಪ್ಡೇಟ್ ಮಾಡುತ್ತೆ. ಸೊ ಲರ್ನಿಂಗ್ ಎಲಿಮೆಂಟ್ ಇಂದ ಅಪ್ಡೇಟ್ ಮಾಡುತ್ತೆ. ಸೊ ಅಟ್ ದ ಸೇಮ್ ಟೈಮ್ ದ ಪ್ರಾಬ್ಲಮ್ generators suggest the new and exploratory actions, so the agent can again more experience. Through this continuous cycle, actions, feedback, learning, exploration and agent performs improves over time. ಓಕೆನಾ? ಅಪ್ಡೇಟ್ ಮಾಡುತ್ತೆ. ಆಮೇಲೆ ಪ್ರಾಬ್ಲಮ್ ಜನರೇಟರ್ ಏನ್ ಮಾಡುತ್ತೆ ಅಂದ್ರೆ, ಅದೇನಾದ್ರೂ ಹೊಸ ತರ ಆಕ್ಷನ್ ಆಗಿದ್ರೆ ಆ ಆ ಆ ಒಂದು ಆಕ್ಷನ್ ಇಂದ ಲರ್ನ್ ಆಗ್ಲಿ, ಎಕ್ಸ್ಪೀರಿಯನ್ಸ್ ಆಗ್ಲಿ ತಗೊಂಡು ಅದೇನ್ ಮಾಡುತ್ತೆ, ಆಕ್ಷನ್ ಪರ್ಫಾರ್ಮ್ ಮಾಡುತ್ತೆ. ಈ ಆಕ್ಚುಯೇಟರ್ಸ್ ಏನ್ ಮಾಡುತ್ತೆ, ಎನ್ವಿರಾನ್ಮೆಂಟ್‌ಗೆ ಹೋಗಿ ಅದನ್ನ ಇಂಪ್ಲಿಮೆಂಟ್ ಮಾಡುತ್ತೆ. ದಟ್ ಈಸ್ ವಾಟ್ ಲರ್ನಿಂಗ್ ಏಜೆಂಟ್. ಓಕೆ, ಅಷ್ಟೇ. ನೆಕ್ಸ್ಟ್, ದಿಸ್ ಇಸ್ ಅ ಲಾಸ್ಟ್ ಟಾಪಿಕ್ ಆಕ್ಚುಲಿ, ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ರಾಷನಾಲಿಟಿ ಅಂತ. ಸೊ ಆಕ್ಚುಲಿ ಇದು ಒಂದೇ ಸತಿ ಕೇಳಿರೋದು, ಬಟ್ ಆಲ್ಸೋ ಇಂಪಾರ್ಟೆಂಟ್. ವೈ ವಿ ನೀಡ್ ಟು ಟೇಕ್ ಅ ಚಾನ್ಸ್, ರೈಟ್? ಸೊ ಇನ್ AI, ರಾಷನಾಲಿಟಿ ಈಸ್ ಯೂಸ್ಡ್ ಆಸ್ ಅ ಸ್ಟ್ಯಾಂಡರ್ಡ್ಸ್. ರಾಷನಾಲಿಟಿ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ತರ ಯೂಸ್ ಮಾಡ್ತಾರೆ. ಏನಕ್ಕೆ? ಟು ಜಡ್ಜ್ ಹೌ ವೆಲ್ ದ ಏಜೆಂಟ್ ವರ್ಕ್ಸ್. ಯಾವ ರೀತಿ ಏಜೆಂಟ್ ವರ್ಕ್ ಆಗುತ್ತೆ, ಬಿಹೇವ್ ಮಾಡುತ್ತೆ. ಆಮೇಲೆ ಸಿಸ್ಟಮ್ನ ರಾಷನಲ್ ಅಂತ ಯಾವಾಗ ಕರೀತಾರೆ ಅಂದ್ರೆ, ಇಫ್ ಅಂಡ್ ಓನ್ಲಿ ಇಫ್ ಟ್ರೈಸ್ ಟು ಡೂ ದ ರೈಟ್ ಥಿಂಗ್ ಬೇಸ್ಡ್ ಆನ್ ವಾಟ್ ಇಟ್ ನೋಸ್. ಸೇಮ್, ಅದು ಮುಂಚೆನೆ ಏನ್ ನಾಲೆಡ್ಜ್ ಗೊತ್ತು ಅಲ್ವಾ, ಅದನ್ನ ಯೂಸ್ ಮಾಡಿಕೊಂಡು ಹೆಂಗೆ ರೈಟ್ ಥಿಂಗ್ಸ್ ಆರ್ ರೈಟ್ ಆಕ್ಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ ಅನ್ನೋದೇ ರಾಷನಾಲಿಟಿ. ಓಕೆ, ರಾಷನಲ್ ಏಜೆಂಟ್ ಈಸ್ ಅಂಡ್ ದ ಏಜೆಂಟ್ that chooses a action which is expected to give a best performance based on the information it has. ಯಾವಾಗ್ಲೂ ಅಷ್ಟೇ, ಬೆಸ್ಟ್ ಆಪ್ಷನ್ಸ್, ಬೆಸ್ಟ್ ಆಕ್ಷನ್ಸ್ನ ಚೂಸ್ ಮಾಡುತ್ತಲ್ವಾ, ಎಕ್ಸ್ಪೆಕ್ಟ್ ಮಾಡುತ್ತೆ ಅಲ್ವಾ, ಅದು ರಾಷನಲ್ ಏಜೆಂಟು. ಸೊ ಯಾವಾಗಲೂ ಅಷ್ಟೇ, ಬೆಸ್ಟ್ ಪಾತು ಗೋಲು, ಇಷ್ಟೇ ರಾಷನಾಲಿಟಿದು. ಓಕೆ, ನೆಕ್ಸ್ಟ್, ಫ್ಯಾಕ್ಟರ್ಸ್ ಡಿಟರ್ಮೈನ್ ದ ರಾಷನಾಲಿಟಿ. ಹೆಂಗೆ ಡಿಟರ್ಮೈನ್ ಮಾಡ್ತೀಯಾ? ಪರ್ಫಾರ್ಮೆನ್ಸ್ ಮೆಷರ್ ಅಂದರೆ ಯಾವ ರೀತಿ ನಮ್ಮ ಏಜೆಂಟ್ ವರ್ಕ್ ಆಗುತ್ತೆ ಅನ್ನೋದೇ ಪರ್ಫಾರ್ಮೆನ್ಸ್ ಮೆಷರು. ಸೊ ಡಿಫೈನ್ಸ್ ವಾಟ್ ಇಟ್ ಕನ್ಸಿಡರ್ಡ್ ಆಸ್ ಅ ಸಕ್ಸಸ್ಫುಲ್ ಬಿಹೇವಿಯರ್. ಅದನ್ನು ಹೇಳ್ಬೋದು. ಮತ್ತೆ ಸಕ್ಸಸ್ಫುಲ್ ಬಿಹೇವಿಯರ್ಗೆ ನೀವು ಏನೇನು ಮಾಡಕ್ ಹೊರಡ್ತೀರಾ. ಸೊ ನಥಿಂಗ್ ಬಟ್ ಇಟ್ ಇಸ್ ಸೇಮ್, ರೈಟ್? ಫಾರ್ ಟ್ಯಾಕ್ಸಿ ಡ್ರೈವರು, ಸೊ ಏನು ಪರ್ಫಾರ್ಮೆನ್ಸ್ ಮೆಷರ್, ಒಳ್ಳೆ ಗೋಲ್ ರೀಚ್ ಆಗಬೇಕು, ಆಮೇಲೆ ಎಲ್ಲ ಟ್ರಾಫಿಕ್ ರೂಲ್ಸ್ನು ಫಾಲೋ ಮಾಡಬೇಕು. ಅದಾದ್ಮೇಲೆ ಇನ್ನೂ ಒಂದಿತ್ತಲ್ಲ, ಸೊ ಸ್ಪೀಡಾಗಿ ಪ್ಯಾಸೆಂಜರ್ ಸೆಕ್ಯೂರಿಟಿ ಇಲ್ಲಿ ಇಂಪಾರ್ಟೆಂಟು, ಸೇಫ್ ಆಗಿ ಹೋಗಬೇಕು. ಸೊ ದೀಸ್ ಇನ್ಕ್ರೀಸಸ್ ದ ಪರ್ಫಾರ್ಮೆನ್ಸ್ ಮೆಷರ್. ಸೊ ಪ್ರಿಯರ್ ನಾಲೆಡ್ಜ್ ಆಫ್ ಏಜೆಂಟ್, ಇನ್ಫಾರ್ಮೇಶನ್ ದಟ್ ಏಜೆಂಟ್ ಆಲ್ರೆಡಿ ಹ್ಯಾಸ್ ಅಬೌಟ್ ದ ಎನ್ವಿರಾನ್ಮೆಂಟ್. ಪ್ರಿಯರ್ ನಾಲೆಡ್ಜ್ ಅಂದರೆ ಮುಂಚೆನೆ ಆ ಎನ್ವಿರಾನ್ಮೆಂಟ್ ಬಗ್ಗೆ ಏನು
ಗೊತ್ತು ಅನ್ನೋದೇ ಪ್ರಿಯರ್ ನಾಲೆಡ್ಜ್. ಎಕ್ಸಾಂಪಲ್, ರೋಡ್ ರೂಲ್ಸ್ ಬಗ್ಗೆ ಮುಂಚೆನೆ ಗೊತ್ತಿರುತ್ತೆ ಟ್ಯಾಕ್ಸಿ ಒಂದು ಏನಂತೀರ ಆಟೋಮೇಟೆಡ್ ಟ್ಯಾಕ್ಸಿಗೆ. ಮತ್ತೆ ಸಿಗ್ನಲ್ಸ್, ಟ್ರಾಫಿಕ್ ರೂಲ್ಸ್, ಸಿಗ್ನಲ್ಸ್ ಎಲ್ಲ ಮುಂಚೆನೆ ಗೊತ್ತಿರ್ತಾರೆ, ಸೆಟ್ ಮಾಡಿರ್ತಾರೆ. ಮತ್ತೆ ಪಾಸಿಬಲ್ ಆಕ್ಷನ್ಸ್, ಆ ಎನ್ವಿರಾನ್ಮೆಂಟ್ ಅಲ್ಲಿ ಏನೇನು ಆಕ್ಷನ್ಸ್ ನ ಪರ್ಫಾರ್ಮ್ ಮಾಡ್ಬೋದು ಅನ್ನೋದೇ ಪಾಸಿಬಲ್ ಆಕ್ಷನ್ಸ್. ಬ್ರೇಕ್ ಹಾಕೋದಾಗಿರ್ಬೋದು. ಸೊ ಇದೆಲ್ಲ ಪಾಸಿಬಲ್ ಆಕ್ಷನ್ಸ್. ನೆಕ್ಸ್ಟ್ ಪರ್ಸೆಪ್ಟ್ ಸೀಕ್ವೆನ್ಸ್, ದ ಕಂಪ್ಲೀಟ್ ರೆಕಾರ್ಡ್ ಆಫ್ ವಾಟ್ ದ ಏಜೆಂಟ್ ಅಬ್ಸರ್ವ್ ಸೋ ಫಾರ್. ಇದೊಂದು ರೆಕಾರ್ಡ್, ಇಲ್ಲಿವರೆಗೂ ಏಜೆಂಟ್ ಏನೇನು ನೋಡಿದೆ, ಎಕ್ಸ್ಪೀರಿಯನ್ಸ್ ಮಾಡಿದೆ, ಸೆನ್ಸ್ ಮಾಡಿದೆ, ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅದನ್ನ ಏನ್ ಮಾಡ್ತಾರೆ, ಪರ್ಸೆಪ್ಟ್ ಸೀಕ್ವೆನ್ಸ್ ಅಂತ ಹೇಳ್ತಾರೆ. ಸೊ ಈ ಡಿಸಿಷನ್ಸ್ ಎಲ್ಲ ಡಿಪೆಂಡ್ ಆಗೋದು ಕರೆಂಟ್ ಅಂಡ್ ಪಾಸ್ಟ್ ಅಬ್ಸರ್ವೇಷನ್. ಈ ಡಿಸಿಷನ್ಸ್ ಎಲ್ಲ ಹೆಂಗ್ ಡಿಸೈಡ್ ಮಾಡ್ತೀರಾ, ಇವಾಗ ನಡೀತಿರೋದು ಮತ್ತೆ ಹಿಂದೆ ನಡೆದಿರೋದು ಎರಡನ್ನು ಸೇರಿಸಿ ನೀವೊಂದು ಡಿಸಿಷನ್ಗೆ ಬರ್ತೀರಾ. ದಟ್ ಇಸ್ ವಾಟ್ ಪರ್ಫಾರ್ಮೆನ್ಸ್ ಸೀಕ್ವೆನ್ಸ್. ಓಕೆ. ಮತ್ತೆ ರ್ಯಾಷನಾಲಿಟಿ ಅಂಡ್ ಲಾಜಿಕಲ್ ರೀಸನಿಂಗ್. ಇದೇನ್ ಹೇಳುತ್ತೆ ಅಂದ್ರೆ, ರ್ಯಾಷನಾಲಿಟಿ ಡಸ್ ನಾಟ್ ಆಲ್ವೇಸ್ ಮೀನ್ ಪರ್ಫಾರ್ಮಿಂಗ್ ದ ಕರೆಕ್ಟ್ ಲಾಜಿಕಲ್ ರೀಸನಿಂಗ್. ಸೊ ಅಂದ್ರೆ ಏನಂತ ಅಂದ್ರೆ, ಇವಾಗ ಏಜೆಂಟು ಯಾವಾಗ್ಲೂ ಯೋಚನೆ ಮಾಡಿನೇ, ಲಾಜಿಕಲ್ ಆಗಿ ಥಿಂಕ್ ಮಾಡಿನೇ ಆಕ್ಷನ್ ಪರ್ಫಾರ್ಮ್ ಮಾಡಬೇಕು ಅಂತ ಏನಲ್ಲ. ಸೊ ಇವಾಗ ಎಷ್ಟೋ ಕಂಡೀಷನ್ಸ್ ಇರುತ್ತೆ, ಎಷ್ಟೋ ಸಿಚುವೇಶನ್ಸ್ ಇರುತ್ತೆ, ಎಲ್ಲಿ ದೇರ್ ವಿಲ್ ಬಿ ಅನ್ಸರ್ಟನಿಟಿ, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಏನೇ ಎಲ್ಲಾನು ಯೋಚನೆ ಮಾಡೇ ಡಿಸಿಷನ್ಸ್ ತಗೊಳ್ಬೇಕು ಅನ್ನೋದೇನಿಲ್ಲ. ಓಕೆನಾ. ಸೊ ಸ್ಟಿಲ್ ದ ಏಜೆಂಟ್ ಮಸ್ಟ್ ಆಕ್ಟ್. ಆದ್ರೂ ಅಂತ ಸಿಚುವೇಶನ್ ಇದ್ರೂ ಏಜೆಂಟ್ ಆಕ್ಟ್ ಮಾಡಬೇಕು. ಇವಾಗ ಎಕ್ಸಾಂಪಲ್ ಕೊಡ್ತೀನಿ. ಸೊ ಪರ್ಸೆಪ್ಟ್ ಅಂದ್ರೆ ಏನು, ಇನ್ಫಾರ್ಮೇಶನ್, ನಿನಗೆ ಇರೋ ಇನ್ಫಾರ್ಮೇಶನ್ ಅಥವಾ ಸೆನ್ಸ್ ಮಾಡ್ತಿರೋ ಇನ್ಫಾರ್ಮೇಶನ್. ಸೊ ಇವಾಗ ಏನ್ ಮಾಡ್ತೀಯ ಅಂದ್ರೆ, ನೀನು ಒಂದು ಹಾಟ್ ಆಬ್ಜೆಕ್ಟ್ ಅಂದ್ರೆ ಬಿಸಿ ಬಿಸಿದ್ ಏನಾದ್ರೂ ಮುಟ್ಟುತ್ತೀಯ. ಓಕೆನಾ. ಮುಟ್ಟಿದಾಗ ನೀನ್ ಏನ್ ಮಾಡ್ತೀಯ, ಸಡನ್ ಆಗಿ ಕೈ ತೆಗಿತೀಯ ತಾನೆ, ರೈಟ್. ಸೊ ಯು ಫೀಲ್ ಅ ಸಡನ್ ಪೇನ್. ಸೊ ಅದರಿಂದ ನೀನ್ ಏನ್ ಮಾಡ್ತೀಯ, ಸೊ ಇದು ಬಂದು ಪರ್ಸೆಪ್ಟ್ ಅಂದ್ರೆ ನಿನಗೇನ್ ಆಗ್ತಿದೆ, ನಿನ್ಗೇನ್ ಫೀಲ್ ಆಗ್ತಿದೆ ಅನ್ನೋದೇ ಪರ್ಸೆಪ್ಟ್. ಓಕೆ. ಇವಾಗ ನೀನು ಲಾಜಿಕಲ್ ಆಗಿ ಯೋಚನೆ ಮಾಡ್ತೀನಿ, ನೀನು ಅಲ್ಲೇನ್ ಥಿಂಕ್ ಮಾಡ್ತಿರ್ತೀಯ, ಥಿಂಕ್ ಮಾಡ್ಕೊಂಡು ನಿಂತಿ. ಇವಾಗ ಓಕೆ, ನೀನು ಕೈ ಇಟ್ಟೆ, ಸುಡ್ತಿದೆ ಹಂಗಂತ ಹೇಳ್ಬಿಟ್ಟು ನೀನು ಥಿಂಕ್ ಮಾಡ್ಕೊಂಡು ಕುತ್ಕೊಂತೀಯ. ಓಕೆ, ಇವಾಗ ನಾನು ಕೈ ಎತ್ತಬೇಕಾ ಬೇಡವಾ, ಕೈ ಎತ್ತಬೇಕಾ ಬೇಡವಾ ಅಂತ ಥಿಂಕ್ ಮಾಡ್ತೀಯ. ಇಲ್ಲ ಅಲ್ವಾ, ಸಡನ್ ಆಗಿ ಪೇನ್ ಆಗ್ತೈತೆ ಅಂತ ಎತ್ತು ಬಿಡ್ತೀಯ ನಿನ್ ಕೈನ. ಸೊ ನಾವು ರ್ಯಾಷನಾಲಿಟಿ ಅಂತಾನೆ ಹೇಳ್ಬೋದು. ಏನಂತ ಯಾಕೆ ಹೇಳ್ಬೋದು ಅಂತ ಅಂದ್ರೆ, ನಾವು ಪೇನ್ ಇಂದ ನಾವು ಸೇವ್ ಆಗ್ತಾ ಇದೀವಿ. ಓಕೆನಾ. ಸೊ ಡಿಲೇ ಮೀನ್ಸ್ ಮೋರ್ ಡೇಂಜರ್. ಡಿಲೇ ಮಾಡಿದ್ರೆ ನಾವು ಡೇಂಜರ್ಗೆ ಹೋಗ್ತೀವಿ. ಸೊ ವೈ ದ ಆಕ್ಷನ್ ಇಸ್ ರ್ಯಾಷನಲ್ ಅಂತ ಅಂದ್ರೆ, ನಮ್ಮ ಗೋಲ್ ಏನಿತ್ತು, ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ಅವೈಲಬಲ್ ಆಕ್ಷನ್ ಏನಿತ್ತು, ಹ್ಯಾಂಡ್ಸ್ ಅಲ್ಲಿಂದ ತಗೊಳ್ಳೋದು, ರೈಟ್. ಸೊ ಗೋಲು ಮತ್ತೆ ಆಕ್ಷನ್ ಒಟ್ಟಿನಲ್ಲಿ ನಾವು ಬೆಸ್ಟ್ ವೇ ಅಲ್ಲಿ ನಾವು ಅದರಿಂದ ಸೇವ್ ಆದ್ವಿ. ಸೊ ದಟ್ ಇಸ್ ವಾಟ್ ರ್ಯಾಷನಾಲಿಟಿ. ಓಕೆ. ಒಟ್ಟಿನಲ್ಲಿ ಏನಾದ್ರೂ ಆಗ್ಲಿ ಬೆಸ್ಟ್ ಪಾತ್ನ ಯೂಸ್ ಮಾಡ್ಕೊಂಡು ನಮ್ಮ ಗೋಲ್ನ ರೀಚ್ ಆಗೋದು. ಯಾವಾಗ್ಲೂ ಲಾಜಿಕಲ್ ಆಗಿ ಥಿಂಕ್ ಮಾಡ್ಬೇಕು ಅಂತ ಏನಿಲ್ಲ. ಸೊ ದಟ್ ಇಸ್ ವಾಟ್ ರ್ಯಾಷನಾಲಿಟಿ ಅಂಡ್ ಓಮ್ನಿ ಸೈನ್ಸ್. ಸೊ ಓಮ್ನಿ ಸೈನ್ಸ್ ಅಂದ್ರೆ ಆ ಪಾಸ್ಟ್ ಬಗ್ಗೆ, ಪ್ರೆಸೆಂಟ್ ಬಗ್ಗೆ, ಫ್ಯೂಚರ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಅದನ್ನ ಓಮ್ನಿ ಸೈನ್ಸ್ ಅಂತ ಅಂತೀವಿ. ಸೊ ರ್ಯಾಷನಾಲಿಟಿ ಶುಡ್ ನಾಟ್ ಬಿ ಕನ್ಫ್ಯೂಸ್. ಸೊ ರ್ಯಾಷನಾಲಿಟಿ ಮತ್ತೆ ಓಮ್ನಿ ಸೈನ್ಸ್ ನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸೊ ಓಮ್ನಿ ಸೈನ್ಸ್ ಏಜೆಂಟ್ಗೆ ಎಲ್ಲ ಗೊತ್ತಿರುತ್ತೆ, ಏನ್ ಮಾಡಬೇಕು, ಏನ್ ಮಾಡಿದ್ದೆ, ಏನ್ ಮಾಡಬೇಕು, ಏನ್ ಮಾಡ್ತಿದ್ದೀನಿ ಎಲ್ಲ ಗೊತ್ತಿರುತ್ತೆ. ಓಕೆನಾ. ಬೆಸ್ಟ್ ಅಕ್ಯುರೇಟ್ ರಿಸಲ್ಟ್ ಎಲ್ಲ ಗೊತ್ತಿರುತ್ತೆ. ರ್ಯಾಷನಾಲಿಟಿಗೆ ಗೊತ್ತಿರಲ್ಲ. ಯಾಕಂದ್ರೆ ಅದು ಪಾಸ್ಟ್ ರಿಸಲ್ಟ್ ನ ಮಾತ್ರ ಯೂಸ್ ಮಾಡ್ಕೊಳ್ಳುತ್ತೆ. ಆಮೇಲೆ ಅದನ್ನ ಯೂಸ್ ಮಾಡ್ಕೊಂಡು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಪರ್ಫಾರ್ಮ್ ಮಾಡುತ್ತೆ. ಫ್ಯೂಚರ್ ಬಗ್ಗೆ ನೋ ಟೆನ್ಷನ್. ಓಕೆ. ಅದು ರ್ಯಾಷನಾಲಿಟಿ. ಸೊ ದೇರ್ ಫೋರ್ ಅ ರ್ಯಾಷನಾಲಿಟಿ ಏಜೆಂಟ್ ಮೇ ಫೇಲ್ ಆಗುತ್ತೆ ಸಮ್ಟೈಮ್ಸ್. ಸೊ ಏನಕ್ಕೆ, ಅನ್ಸರ್ಟನಿಟಿ, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆದಾಗ. But agent remains rational. Okay. Next, limited rationality. In real world application, the agent are highly complex. So agent may face limitations. So ವರ್ಲ್ಡ್ ಇವಾಗ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಅಲ್ಲಿ ಸೊ ಎನ್ವಿರಾನ್ಮೆಂಟ್ ಅನ್ನೋದು ತುಂಬಾ ಕಾಂಪ್ಲೆಕ್ಸ್. ಓಕೆನಾ. ಸೊ ಏಜೆಂಟ್ ಫೇಸ್ ಲಿಮಿಟೇಷನ್ಸ್. ಸೊ ಏಜೆಂಟ್ಸ್ ಲಿಮಿಟೇಷನ್ ಇದು ಮಾಡ್ಬೋದು, ಲೈಕ್ ಫೇಸ್ ಮಾಡ್ಬೋದು. ಇನ್ಸಫಿಷಿಯಂಟ್ ಟೈಮ್ ಆಗಿರ್ಬೋದು, ಲಿಮಿಟೆಡ್ ಕಾನ್ಸೆಪ್ಷುಯಲ್ ಪವರ್ ಆಗಿರ್ಬೋದು. ಸೊ ಎಕ್ಸಾಂಪಲ್ ಏನ್ ಹೇಳ್ಬೋದು ಅಂದ್ರೆ, ಇವಾಗ ಹ್ಯೂಮನ್ಸ್ ಯಾವಾಗ್ಲೂ ಪರ್ಫೆಕ್ಟ್ ಡಿಸಿಷನ್ಸ್ ತಗೊಳ್ತಾರ? ಆನ್ಸರ್ ಏನು ಇದಕ್ಕೆ, ನೋ, ರೈಟ್. ಯಾಕೆ, ಒಂದು ಟೈಮ್ ಅವರಿಗೆ ಲಿಮಿಟೆಡ್ ಆಗಿರುತ್ತೆ, ಮತ್ತೆ ಬ್ರೈನ್ ಪವರು ಲಿಮಿಟೆಡ್ ಆಗಿರುತ್ತೆ, ಇನ್ಫಾರ್ಮೇಶನ್ ನೀಟಾಗಿ ಗೊತ್ತಿರ ಬ್ರೈನಿಗೆ. ಸೊ ಎಲ್ಲಪ್ಪ ಡಿಸಿಷನ್ಸ್ ಪರ್ಫೆಕ್ಟ್ ಆಗಿ ತಗೊಳ್ತೀವಿ. ಸೊ ಅದನ್ನ ನಾವು ಲಿಮಿಟೆಡ್ ರ್ಯಾಷನಾಲಿಟಿ ಅಂತ ಕರಿಬಹುದು. ಸೇಮ್ ಈವನ್ ಏಜೆಂಟ್ಗೂ ಅಷ್ಟೇ, ನಾವೇನ್ ಕೊಟ್ಟಿರ್ತೀವಿ ಇನ್ಫಾರ್ಮೇಶನ್ ಅಷ್ಟೇ. ಇನ್ಫಾರ್ಮೇಶನ್ ಲಿಮಿಟೆಡ್ ಆಗಿರ್ಬೋದು, ಟೈಮ್ ಇನ್ಎಫಿಷಿಯಂಟ್ ಆಗಿರ್ಬೋದು, ಸೊ ಎನಿಥಿಂಗ್. ಓಕೆ. ಸೊ ದಟ್ ಇಸ್ ವಾಟ್ ಲಿಮಿಟೆಡ್ ರ್ಯಾಷನಾಲಿಟಿ. ನೆಕ್ಸ್ಟ್, ಸೊ ಇದು ಲಾಸ್ಟ್ ಟು ಲಾಸ್ಟ್ ಸ್ಕೀಮ್ ಅಲ್ಲಿ ಬಂದಿರೋಂಥ
ಕ್ವೆಶನ್. ಸೊ ನೋಡೋಣ ಇದೇನ್ ಗೊತ್ತಾ? ಸೊ ನಿಮ್ಮ ಒಂದು ಏಜೆಂಟು ಪರ್ಫಾರ್ಮ್ ಮಾಡುತ್ತಾ ಆಕ್ಷನ್ಸು ಈ ಒಂದ್ರ ಮೇಲೆ ಇಲ್ವಾ ಅಂತ ಚೆಕ್ ಮಾಡೋದು. ಫಸ್ಟ್ ಒನ್ನು ಪ್ಲೇಯಿಂಗ್ ಅ ಡೀಸೆಂಟ್ ಗೇಮ್ ಆಫ್ ಟೇಬಲ್ ಟೆನ್ನಿಸ್. ಸೊ ಈ ಒಂದು ಆಕ್ಷನ್ನ ಅಥವಾ ಈ ಒಂದು ಆಟನ ನಮ್ಮ ಏಜೆಂಟು ಏನಂತೀರಾ ಕ್ಯಾನ್ ಸಾಲ್ವ್ ದಿಸ್. ಸೊ ಇದನ್ನ ಕಂಪ್ಯೂಟರ್ ಮುಖಾಂತರ ಸಾಲ್ವ್ ಮಾಡ್ಬೋದಾ ಅಂತ. ಸೊ ಫಸ್ಟ್ ಒನ್ ಟೇಬಲ್ ಟೆನ್ನಿಸ್. ಸೊ ರೋಬೋಟ್ ಏನಂತಾರೆ, ಎಸ್ ರೋಬೋಟ್ಸ್ ಕ್ಯಾನ್, ಓಕೆನಾ. ಇವಾಗ ಗೇಮ್ಸ್ ಅಂದ್ರೆ ಹೌದು ರೋಬೋಟ್ಸ್ ಆಡ್ಬೋದು, ರೈಟ್. ಸೊ ಟೆನ್ನಿಸ್ ಅಂತ ಬಂದ್ರೆ ಅದು ಕೂಡ ಬಾಲ್ನ ನೋಡ್ಬೋದು. ಇಟ್ ಕ್ಯಾನ್ ಸಿ ದ ಬಾಲ್ ಯೂಸಿಂಗ್ ಕ್ಯಾಮರಾಸ್, ಮೂವ್ ದ ಆರ್ಮ್ಸ್ ಫಾಸ್ಟ್, ಓಕೆ, ಹಿಟ್ ದ ಬಾಲ್ ಬ್ಯಾಕ್ ರೀಸನಬಲ್, ರೈಟ್. ಬಾಲ್ನ ಹಿಟ್ ಮಾಡ್ಬೋದು, ರೈಟ್. ಸೊ ಇದು ಪ್ಲೇಯಿಂಗ್ ಡೀಸೆಂಟ್ ಗೇಮ್ ಆಫ್ ದ ಟೇಬಲ್ ಟೆನ್ನಿಸ್ ಇಸ್ ಎಸ್. ಆಮೇಲೆ ಸೆಕೆಂಡ್ ಒನ್ ಏನಿತ್ತು, ಡಿಸ್ಕವರಿಂಗ್ ಅಂಡ್ ಪ್ರೂವಿಂಗ್ ದ ನ್ಯೂ ಮ್ಯಾಥಮೆಟಿಕಲ್ ಥಿಯರಮ್ಸ್. ಅಂದ್ರೆ ಹೊಸ ಹೊಸ ಥಿಯರಮ್ಸ್ನ ಕಂಪ್ಯೂಟರ್ಗೆ ಏಬಲ್ ಇರುತ್ತೆ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಏನಂತೀರಾ ಪರ್ಫಾರ್ಮ್ ಮಾಡೋದಕ್ಕೆ. ಪರ್ಫಾರ್ಮ್ ಅಲ್ಲ, ಹೊಸದನ್ನ ಡಿಸ್ಕವರ್ ಮಾಡೋದಕ್ಕೆ ಆಗತ್ತೆ ರೋಬೋಟ್ಸ್ಗೆ ಅಂತ ಅಷ್ಟೇ ಸಿಂಪಲ್ ಆಗಿ ಹೇಳ್ತಿರೋದು. ಸೊ ಡಿಸ್ಕವರಿಂಗ್ ಅಂಡ್ ಪ್ರೂವಿಂಗ್ ದ ನ್ಯೂ ಮ್ಯಾಥಮೆಟಿಕಲ್ ಥಿಯರಮ್ ಅನ್ನೋದಕ್ಕೆ. ಸೊ ಕಂಪ್ಯೂಟರ್ ಕ್ಯಾನ್ ಸಾಲ್ವ್ ದ ಮ್ಯಾಥಮೆಟಿಕಲ್ ಥಿಯರಮ್ ಬಟ್ ಐಡೆಂಟಿಫೈ ದ ನ್ಯೂ ಥಿಯರಮ್ ಮೆ ನಾಟ್ ಬಿ ಪಾಸಿಬಲ್. ಎಸ್, ಇವಾಗ ಕಂಪ್ಯೂಟರ್ಸಿಗೆ ಕ್ಯಾಲ್ಕುಲೇಷನ್ ಅಲ್ಲಿ ತುಂಬಾ ಪಂಟ್ರಾಗಿರ್ತಾರೆ, ಓಕೆನಾ. ಇಫ್ ಅಕಸ್ಮಾತ್ ಏನಾದ್ರು ಥಿಯರಮ್ ಅದಕ್ಕೆ ಮುಂಚೆನೆ ಗೊತ್ತಿದ್ರೆ ಕಂಪ್ಯೂಟರ್ಸ್ ಅದನ್ನ ಪ್ರೂವ್ ಮಾಡುತ್ತೆ. ಕಂಪ್ಯೂಟರ್ಸಿಗೆ ಸಡನ್ ಆಗಿ ನೀನು ಇನ್ವೆಂಟ್ ಮಾಡು, ನ್ಯೂ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡು, ನ್ಯೂ ಥಿಯರಮ್ ನ ಕ್ರಿಯೇಟ್ ಮಾಡು ಅಂತ ಅಂದ್ರೆ ಸೊ ಹ್ಯೂಮನ್ಸ್ ತರ ಆನ್ಸರ್ ಇಸ್ ನೋ, ಆಗಲ್ಲ ಅದಕ್ಕೆ. ಸೊ ಕ್ರಿಯೇಟಿವಿಟಿ ಅನ್ನೋದು ಹ್ಯೂಮನ್ಸ್ ಇಂದ ಬರುತ್ತೆ. ಸೊ ಇಲ್ಲಿ ಆನ್ಸರ್ ಎಸ್ ಮತ್ತೆ ನೋ. ಯಾಕೆ ಗೊತ್ತಾ? ಮ್ಯಾಥಮೆಟಿಕಲ್ ಅಂತ ಬಂದಾಗ ಪ್ರೂವ್ ಮಾಡು ಅಂದ್ರೆ ಅದು ಪ್ರೂವ್ ಮಾಡುತ್ತೆ. ಸೊ ಡಿಸ್ಕವರ್ ಮಾಡು ಅಂದ್ರೆ ಮಾಡಲ್ಲ. ಸೊ ಆನ್ಸರ್ ವಿಲ್ ಬಿ ಎಸ್ ಆರ್ ನೋ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಬಂದು ಗಿವಿಂಗ್ ಕಂಪ್ಲೀಟ್ ಲೀಗಲ್ ಅಡ್ವೈಸ್ ಇನ್ ಸ್ಪೆಷಲೈಸ್ಡ್ ಏರಿಯಾ. ಲೀಗಲ್ ಆಗಿ ಅಡ್ವೈಸ್ ಕೊಡೋದು ಸ್ಪೆಷಲೈಸ್ಡ್ ಏರಿಯಾದಲ್ಲಿ ಅದು ಪಾಸಿಬಲ್. ಸೊ ಆನ್ಸರ್ ಏನ್ ಕೊಟ್ಟಿದ್ದಾರೆ? ನೋ, ಇಟ್ ಕಾಂಟ್ ಬಿ ಸಾಲ್ವ್ಡ್. ಏನಕ್ಕೆ ಅಂತ ನೋಡೋಣ. ಸೊ ಇವಾಗ ಎ ಐ ಗಿವ್ಸ್ ರಾಂಗ್ ಲೀಗಲ್ ಅಡ್ವೈಸ್. ಅಕಸ್ಮಾತ್ ಏನಾದರೂ ರಾಂಗ್ ಆಗಿ ಲೀಗಲ್ ಅಡ್ವೈಸ್ ಏನಾದರೂ ಕೊಟ್ಬಿಟ್ರೆ ಸೊ ಏನಾಗುತ್ತೆ, ಜನರಲಿಗೆ ಅವರು ಜೈಲ್ಗೆ ಹೋಗ್ತಾರಲ್ವಾ. ಸೊ ಇವಾಗ ಕಂಪ್ಯೂಟರ್ ತಪ್ಪು ಮಾಡಿದ್ರೆ ಯಾರನ್ನ ಜೈಲ್ ಕಳಿಸ್ತಾರೆ, ರೈಟ್. ಕಂಪ್ಯೂಟರ್ನ ಜೈಲಿಗೆ ಕಳ್ಸಿದ್ರೆ ಓಕೆ ನಾನು ಇನ್ನೊಂದು ರೋಬೋಟ್ ಮಾಡ್ಕೊಂತೀನಿ, ಓಕೆ ನಾನು ಇನ್ನೊಂದು ಕಂಪ್ಯೂಟರ್ ತಗೊಂತೀನಿ ಅಂತ ಹೇಳ್ತಾರೆ. ವಾಟ್ ಇಸ್ ದ ಯೂಸ್ ಆಫ್ ದಟ್, ರೈಟ್. ಸೊ ಅಲ್ಲ, ಹಂಗ್ ಮಾಡಲ್ಲ. ಬಟ್ ಆ ಹ್ಯೂಮನ್ಸ್ನ ಆದ್ರೆ ನೀನು ಜೈಲಿಗೆ ಹಾಕ್ಬೋದು, ರೈಟ್. ಸೊ ದಟ್ಸ್ ಸೊ ಲಾಗೆ ಏನ್ ಬೇಕು? ಜಡ್ಜ್ಮೆಂಟ್ ಬೇಕು, ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಮತ್ತೆ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಅದು ಒಂದು, ಓಕೆನಾ. ಸೊ ದಟ್ ಇಸ್ ವಾಟ್. ಫೋರ್ತ್ ಒನ್ ಏನ್ ಗೊತ್ತಾ? ಪರ್ಫಾರ್ಮಿಂಗ್ ಕಾಂಪ್ಲೆಕ್ಸ್ ಸರ್ಜರಿಕಲ್ ಆಪರೇಷನ್ಸ್. ಸೊ ಕಾಂಪ್ಲೆಕ್ಸ್ ಆಗಿರೋ ಸರ್ಜರಿಕಲ್ ಆಪರೇಷನ್ಸ್ ಪರ್ಫಾರ್ಮ್ ಮಾಡುತ್ತಾ? Okay, it can't be solved all types of surgical problems. There is some certain boundaries in medical domain. However, some set of surgical operation can be accomplished with a certain medical limitations. ಅಂದ್ರೆ ಇವಾಗ ರೋಬೋಟ್ಸು ಡಾಕ್ಟರ್ಸಿಗೆ ಸಜೆಷನ್ ಕೊಡ್ಬೋದು. ರೋಬೋಟ್ಸು ಇವಾಗ ಸಿಂಪಲ್ ಸರ್ಜರೀಸ್ ಮಾಡು ಅಂದ್ರೆ ಮಾಡ್ಬಿಡುತ್ತೆ. ಕಾಂಪ್ಲೆಕ್ಸ್ ಸರ್ಜರಿ ಹ್ಯೂಮನ್ ಡಿಸಿಷನ್ಸ್ ಬೇಕೇ ಬೇಕು, ಓಕೆನಾ. ಸೊ ಇವಾಗ ಈ ರೋಬೋಟ್ಗೆ ನೀನು ಬ್ರೈನ್ ಸರ್ಜರಿ ಮಾಡು ಅಂತ ಬಿಟ್ಬಿಡ್ತೀಯಾ? ಇಲ್ಲ ಅಲ್ವಾ. ಸೊ ಇಟ್ ಕಾಂಟ್ ಡೂ ದಟ್ ಕಾಂಪ್ಲೆಕ್ಸ್ ಸರ್ಜರಿಕಲ್ ಆಪರೇಷನ್ಸ್. ಸೊ ನೆಕ್ಸ್ಟ್ ಈ ಒಂದನ್ನ ಕೊಟ್ಟಿದ್ರು, ಈ ಒಂದು ಕ್ವೆಶನ್ ಏನು, ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್ ಬಗ್ಗೆ ಬರೀರಿ. ಹೆಂಗೆ ವ್ಯಾಕ್ಯೂಮ್ ಎನ್ವಿರಾನ್ಮೆಂಟ್ ನ ಯೂಸ್ ಮಾಡಿಕೊಂಡು ರನ್ ದಟ್ ಎನ್ವಿರಾನ್ಮೆಂಟ್ ವಿತ್ ದ ಏಜೆಂಟ್ ಫಾರ್ ಆಲ್ ದ ಪಾಸಿಬಲ್ ಇನಿಷಿಯಲ್ ಡರ್ಟ್ ಕಾನ್ಫಿಗರೇಷನ್ ಅಂಡ್ ಏಜೆಂಟ್ ಲೊಕೇಶನ್. ಸೊ ರೆಕಾರ್ಡ್ ದ ಪರ್ಫಾರ್ಮೆನ್ಸ್ ಸ್ಕೋರ್ ಫಾರ್ ಈಚ್ ಕಾನ್ಫಿಗರೇಷನ್ ಅಂಡ್ ಓವರ್ ಆಲ್ ಸ್ಕೋರ್. ಸೊ ಇಲ್ಲಿ ಏನ್ ಮಾಡ್ಬೇಕು ಗೊತ್ತಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ನೀವು ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್ದು ಈ ಡಯಾಗ್ರಾಮ್ ಬರೀರಿ. ಈ ಡಯಾಗ್ರಾಮ್ ಫಸ್ಟ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ಅಂದ್ರೆ ಏನು? ಸೊ ಇವಾಗ ಇಲ್ಲಿ 2 ಲೊಕೇಶನ್ಸ್ ಇರುತ್ತೆ, ಓಕೆನಾ, ಎ ಮತ್ತೆ ಬಿ. ಸೊ ಎ ಮತ್ತೆ ಈ ವ್ಯಾಕ್ಯೂಮ್ ಏಜೆಂಟ್ ಏನ್ ಮಾಡುತ್ತೆ? ಎಲ್ಲಿ ಡರ್ಟ್ ಇರುತ್ತೆ ಅದನ್ನ ಕ್ಲೀನ್ ಮಾಡುತ್ತೆ, ಎಲ್ಲಿ ಕ್ಲೀನ್ ಆಗಿರುತ್ತೆ ಅಲ್ಲೇ ಸ್ಟಕ್ ಆಗಿರುತ್ತೆ. ಆಮೇಲೆ ಇದು ಲೆಫ್ಟ್ ಆದ್ರೂ ಮೂವ್ ಆಗ್ಬೋದು, ರೈಟ್ ಆದ್ರೂ ಮೂವ್ ಆಗ್ಬೋದು. ಸೊ ದಟ್ ಇಸ್ ವಾಟ್ ವ್ಯಾಕ್ಯೂಮ್ ಕ್ಲೀನರ್, ರೈಟ್. ಸೊ ಆಮೇಲೆ ಈ ಒಂದು ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್ ನಾನು ಅವಾಗೆ ಹೇಳಿದ್ನಲ್ಲ ಆ ಡಯಾಗ್ರಾಮ್ ಮಾಡಿ, ಆಮೇಲೆ ಎಕ್ಸ್ಪ್ಲನೇಷನ್ ಕೊಡಿ. ಅದಾದ್ಮೇಲೆ ಸ್ಕೀಮ್ ಆಫ್ ಎವಲ್ಯೂಷನ್ ಅಲ್ಲಿ ಇದು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ಓಕೆನಾ. ಸೊ ಈ ಡಯಾಗ್ರಾಮ್ ಕೂಡ ನೀವು ಮಾಡಬೇಕು. ಅಂದ್ರೆ ಇದರದ್ದು ವರ್ಕ್ ಫ್ಲೋ ಇವಾಗ ನೋಡಿ ಇವಾಗ ಪಾಸಿಬಲ್ ಆಕ್ಷನ್ ವ್ಯಾಕ್ಯೂಮ್ ಕ್ಲೀನರ್ ಏನೇನ್ ಮಾಡ್ಬೋದು ಅಂದ್ರೆ ಲೆಫ್ಟ್ ಮೂವ್ ಆಗ್ಬೋದು, ರೈಟ್ ಮೂವ್ ಆಗ್ಬೋದು, ಮತ್ತೆ ಏನಾದ್ರೂ ಅಲ್ಲಿ ಡರ್ಟ್ ಇದ್ರೆ ಕರೆಂಟ್ ಸಿಚುವೇಶನ್ ಅಲ್ಲಿ ಅದನ್ನ ಕ್ಲೀನ್ ಮಾಡೋದನ್ನ ಸ್ಟಕ್ ಅಂತ ಅಂತಾರೆ, ಓಕೆನಾ. ಸೊ ಇದ್ರದ್ದು ರೂಲ್ಸ್ ಏನ್ ಗೊತ್ತಾ? ಏನಂದ್ರೆ ಅಕಸ್ಮಾತ್ ಕರೆಂಟ್ ಪ್ಲೇಸ್ ಅಲ್ಲಿ ಏನಾದ್ರು
ಏನಾದರೂ ಡರ್ಟಿ ಇದ್ದರೆ ಅದು ಸ್ಟಕ್ ಆಗಿರುತ್ತೆ. ಸೊ ಅಕಸ್ಮಾತ್ ಕರೆಂಟ್ ಪ್ಲೇಸಲ್ಲಿ ಕ್ಲೀನ್ ಆಗಿದ್ದು ಅಕಸ್ಮಾತ್ ಏಜೆಂಟ್ ಏನಾದರೂ ಈ ಎ ಅನ್ನೋದ್ರಲ್ಲಿದ್ದರೆ ಸೊ ರೈಟ್‌ಗೆ ಹೋಗುತ್ತೆ. ಸೊ ಅಕಸ್ಮಾತ್ ಕರೆಂಟ್ ಪ್ಲೇಸಲ್ಲಿ ಏನಾದರೂ ಕ್ಲೀನ್ ಆಗಿದ್ದು ಏಜೆಂಟ್ ಏನಾದರೂ ಬೀತ್ ಇದರಲ್ಲಿದ್ದರೆ ಏನಂತೀರಾ ಎನ್ವಿರಾನ್ಮೆಂಟಲ್ಲಿದ್ದರೆ ಅದು ಲೆಫ್ಟಿಗೆ ಮೂವ್ ಆಗುತ್ತೆ. ಓಕೆನಾ? ದಟ್ ಈಸ್ ವಾಟ್ ಈ ವರ್ಕಿಂಗ್‌ನ ಅವರು ಎಕ್ಸ್‌ಪ್ಲೇನ್ ಮಾಡಿದ್ದಾರೆ ಡಯಾಗ್ರಾಮ್ಯಾಟಿಕಲಿ. ಓಕೆ. ಫ್ಯಾಕ್ಟರ್ಸ್ ದ 3 ಫ್ಯಾಕ್ಟರ್ಸ್ ಪರ್ಫಾರ್ಮೆನ್ಸ್, ಆಕ್ಷನ್, ಲೊಕೇಶನ್ ಮತ್ತೆ ಆಕ್ಷನ್ಸ್. ಸೊ ಪರ್ಫಾರ್ಮೆನ್ಸ್ ಅಂದ್ರೆ ಯಾವ ರೀತಿ ಏಜೆಂಟು ಡರ್ಟ್‌ನ ಕ್ಲೀನ್ ಮಾಡುತ್ತೆ. ಅಕಸ್ಮಾತ್ ತುಂಬಾ ಡರ್ಟ್‌ನ ಕ್ಲೀನ್ ಮಾಡಿದ್ರೆ ಅದಕ್ಕೆ ತುಂಬಾ ಪರ್ಫಾರ್ಮೆನ್ಸ್. ಓಕೆನಾ? ಲೊಕೇಶನ್ ಅಂದ್ರೆ ವೇರ್ ದ ವ್ಯಾಕ್ಯೂಮ್ ಕ್ಲೀನರ್ ಇಸ್ ಕರೆಂಟ್ಲಿ ಪ್ರೆಸೆಂಟ್ ಅನ್ನೋದೇ ಲೊಕೇಶನ್. ಆಕ್ಷನ್ಸ್ ಅಂತ ಅಂದ್ರೆ ಯಾವ್ಯಾವ್ದು ಲೆಫ್ಟ್, ರೈಟ್, ಸಕ್. ಓಕೆನಾ? ಇಷ್ಟು ಆಕ್ಷನ್ಸ್ ಆಗಿರುತ್ತೆ. ಇನಿಷಿಯಲ್ ಸ್ಟೇಟು ಮುಂಚೆ ಯಾವ ಸ್ಟೇಟಲ್ಲಿ ಇತ್ತು. ಸೊ ಗೋಲ್ ಸ್ಟೇಟು ನೀನು ಯಾವ ಒಂದು ಸ್ಟೇಟಿಗೆ ರೀಚ್ ಆಗಬೇಕು. ದಿಸ್ ಇಸ್ ವಾಟ್. ಸೊ ಗೈಸ್, ದಿಸ್ ಕಂಪ್ಲೀಟ್ಸ್ ಯುವರ್ ಎಂಟೈರ್ ಮಾಡ್ಯೂಲ್ 1. ಓಕೆನಾ? ಸ್ವಲ್ಪ ಲೆಂತಿ ಅನ್ಸ್ಬೋದು, ಬಟ್ ಇಟ್ ವರ್ತ್ ಇಟ್. ಓಕೆನಾ? ನೀವು ಇದನ್ನ ನೋಡಿದ್ಮೇಲೆ ಪಕ್ಕಾ ಎಲ್ಲ ಕ್ವೆಶನ್ಸ್ ಅಟೆಂಡ್ ಮಾಡ್ತೀರಾ. ಆಮೇಲೆ ನಾನು ಇನ್ನೊಂದು ಮೆನ್ಷನ್ ಮಾಡಬೇಕು ಗೈಸ್. ಸೊ ಏನು ಗೊತ್ತಾ, ಪೀಸ್ ಅನ್ನೋ ಕಾನ್ಸೆಪ್ಟ್ ನಾನು ಹೇಳ್ಕೊಟ್ಟೆ ಅಲ್ವಾ, ಪರ್ಫಾರ್ಮೆನ್ಸು, ಎನ್ವಿರಾನ್ಮೆಂಟು, ಓಕೆ, ಇದೆಲ್ಲ ಹೇಳ್ಕೊಟ್ಟೆ ಅಲ್ಲ, ಆಕ್ಚುಯೇಟರ್, ಸೆನ್ಸರ್ಸು. ಸೊ ಇದ್ರ ಮೇಲೆ ಅವರು ಪರ್ಟಿಕ್ಯುಲರ್ ಕೇಳ್ತಾರೆ. ಸೊ ಇವಾಗ ಟೆನ್ನಿಸ್ ಮೇಲೆ ನೀವು ಪೀಸ್ ಡಿಸ್ಕ್ರಿಪ್ಷನ್ನ ಬರೀರಿ, ಬಯೋಮೆಟ್ರಿಕಲಿ ಪೀಸ್ ಡಿಸ್ಕ್ರಿಪ್ಷನ್ ಬರೀರಿ ವೆರಿಫಿಕೇಷನಲ್ಲಿ, ಆಮೇಲೆ ಬಿಲ್ಡಿಂಗ್ ಐಟಮ್ಸಲ್ಲಿ ಪೀಸ್ ಡಿಸ್ಕ್ರಿಪ್ಷನ್ ಬರೀರಿ ಅಂತ ಕೇಳ್ತಾರೆ. ಸೊ ಇವಾಗ ನಾನು ಆಟೋಮೇಟೆಡ್ ಟ್ಯಾಕ್ಸಿ ಡ್ರೈವರ್ಸ್ಗೆ ಪೀಸ್ ಡಿಸ್ಕ್ರಿಪ್ಷನ್ ಬರೋದ್ನಲ್ಲ, ಅದೇ ರೀತಿ ನೀವು ಇಷ್ಟಕ್ಕೂ ಬರಿತಾ ಹೋಗಿ 4 ಪೀಸ್ ಡಿಸ್ಕ್ರಿಪ್ಷನ್. ಯಾವುದ್ಯಾವ್ದ್ರಲ್ಲಿ? ಟೆನಿಸ್ಸು, ಬಿಲ್ಡಿಂಗ್ ಐಟಮ್ಸು, ಬಯೋಮೆಟ್ರಿಕ್ಕು ಮತ್ತು ಆಟೋಮೇಟೆಡ್. ಸೊ ಇವಾಗ ನಾನು ಹೇಳ್ತೀನಿ ನೋಡಿ. ಸೊ ಟೆನ್ನಿಸಿಗೆ ನೀವು ಯಾವ ಥರ ಬರೀತೀರ? ಪಿ ಅಂದರೆ ಪರ್ಫಾರ್ಮೆನ್ಸ್. ಪರ್ಫಾರ್ಮೆನ್ಸ್ ಅಂದರೆ ಏನು? ಸಕ್ಸಸ್ ಮೆಷರ್. ಪರ್ಫಾರ್ಮೆನ್ಸ್ ಮೆಷರ್ ಅಂದರೆ ಯಾವ ರೀತಿ ನೀವು ಸಕ್ಸಸ್, ಇವಾಗ ಪರ್ಫಾರ್ಮೆನ್ಸ್ ಮೆಷರ್ ಹೆಂಗೆ ಮಾಡ್ತೀರಾ? ಸೊ ಇವಾಗ ಗೋಲ್ ರೀಚ್ ಆಗಿರ್ಬೋದು, ಅಥವಾ ಇಂಜುರಿ ಆಗದೆ ಆ ಒಬ್ಬ ವ್ಯಕ್ತಿ ಆಡಬೇಕು. ಆಮೇಲೆ ಏನೇ ಆಗಲಿ ತುಂಬ ಫ್ಯೂ ಎರರ್ಸ್ ಇರಬೇಕು. ಆಮೇಲೆ ಯಾವಾಗಲೂ ಅಕ್ಯುರೇಟ್ ರಿಸಲ್ಟ್ ಇರಬೇಕು. ಇದರಿಂದ ಏನಾಗುತ್ತೆ, ನಿಮ್ಮ ಪರ್ಫಾರ್ಮೆನ್ಸು ಇನ್ಕ್ರೀಸ್ ಆಗುತ್ತೆ, ಪರ್ಫಾರ್ಮೆನ್ಸ್ ಮೆಷರು. ಮತ್ತು ಈ ಅಂದರೆ ಎನ್ವಿರಾನ್ಮೆಂಟು. ಯಾವ ಒಂದು ಎನ್ವಿರಾನ್ಮೆಂಟ್ ಇದೆ, ಸೊ ಏನಂತೀರಾ, ಟೆನ್ನಿಸ್ ಒಂದು ಗ್ರೌಂಡಲ್ಲಿ. ಓಕೆನಾ? ದಟ್ ಈಸ್ ಆ್ಯಕ್ಚುಯೇಟರ್ಸ್ ಅಂತ ಅಂದರೆ, ಆ್ಯಕ್ಷನ್ಸ್ ಅಂತ ಅಂದರೆ ಏನು ಹೇಳ್ಬೋದು, ಏನೇನು ಆ್ಯಕ್ಷನ್ಸ್ನ ಪರ್ಫಾರ್ಮ್ ಮಾಡ್ತೀರಾ, ಏನು ಮಾಡ್ತೀರಾ? ಏನು ಟೆನ್ನಿಸ್ ಅಂತ ಅಂದರೆ ಬಾಲ್ ಬಂದಾಗ ನೀವು ಯಾವ ರೀತಿ ಆ್ಯಕ್ಷನ್ ಪರ್ಫಾರ್ಮ್ ಮಾಡ್ತೀರಾ. ಸೊ ದಟ್ ಈಸ್ ವಾಟ್ ಆ್ಯಕ್ಷನ್ಸ್. ಸೆನ್ಸಸ್ ಅಂದರೆ ಹೌ ದ ಏಜೆಂಟ್ ಗೆಟ್ ದ ಇನ್ಫಾರ್ಮೇಷನ್. ಯಾವ ರೀತಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಏಜೆಂಟಿಗೆ ಅನ್ನೋದು. ಎಕ್ಸಾಂಪಲ್, ಇವಾಗ ಐಸಿಂದ ಏನು ಗೊತ್ತಾಗುತ್ತೆ? ಬಾಲ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಇಯರ್ಸಿಂದ ಏನು ಗೊತ್ತಾಗುತ್ತೆ? ಸೌಂಡ್ಸ್ ಕೇಳಿಸುತ್ತೆ. ಸೊ ದೀಸ್ ಆರ್ ಆಲ್ ಸೆನ್ಸರ್ಸ್. ಸೊ ಈ ಥರ ಬರಿಬೇಕು. ಸೊ ದಟ್ ಈಸ್ ವಾಟ್. ಇದನ್ನೊಂದು ಮೆನ್ಷನ್ ಮಾಡಿರಲಿಲ್ಲ, ಸೊ ಮೆನ್ಷನ್ ಮಾಡಿದ್ದೀನಿ. ಇಷ್ಟಕ್ಕೂ ನೀವು ಆನ್ಸರ್ ಓದ್ಕೊಂಡೋಗಿ. ಸೊ ದಿಸ್ ಟೈಮ್ ದ ಮಾಡ್ಯೂಲ್ 1 ನಾನು ಎಲ್ಲ ಕವರ್ ಮಾಡಿಕೊಟ್ಟಿದ್ದೀನಿ. ಸೊ ಅಷ್ಟೇ ಗೈಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಸೊ ನಾನು ಅಲ್ಲೇ ರಿಪ್ಲೈ ಕೊಡ್ತೀನಿ. ಓಕೆನಾ? ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಫ್ಯೂ ಮೋರ್ ಮಾಡ್ಯೂಲ್ಸ್. ಓಕೆ, ಥ್ಯಾಂಕ್ ಯು.